ನಮಸ್ಕಾರ. ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ಕರಾವಳಿ ಜಿಲ್ಲೆ ಸೌಹಾರ್ದ ರಾಜಕೀಯ ವಾತಾವರಣಕ್ಕೆ ಹೆಸರುವಾಸಿಯಾದದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ವಿವಾದಗಳು ತೀವ್ರ ಒಂದು ಬಿಗಿಯಾದಂಥ ಸ್ವರೂಪವನ್ನು ಪಡೆದುಕೊಂಡಿದೆ ಮತ್ತು ರಾಜಕೀಯ ಮೇಲಾಟಗಳು ಕೂಡ ಹೆಚ್ಚುತ್ತಾ ಇವೆ. ಒಂದು ಅಂದರೆ ರಾಜಕೀಯದ ಅಸ್ತಿತ್ವದ ಪ್ರಶ್ನೆ ಆಗಿರಬಹುದು, ಪ್ರವಾಸೋದ್ಯಮದ ಅಭಿವೃದ್ಧಿಯ ನಿಟ್ಟಿನಲ್ಲಿಯ ಪ್ರಶ್ನೆಗಳು ಆಗಿದ್ದಿರಬಹುದು, ಅಥವಾ ಭ್ರಷ್ಟಾಚಾರವನ್ನು ತಡೆಗಟ್ಟುವ ವಿಷಯದಲ್ಲಿಯೂ ಕೂಡ ಆಗಿದ್ದಿರಬಹುದು. ಏನೇ ಆಗಲಿ, ಉಡುಪಿಯ ಬೈಲೂರಿನ ಉಮಿಕಲ್ ಬೆಟ್ಟದಲ್ಲಿ ಸ್ಥಾಪನೆಯಾದಂಥ ಪರಶುರಾಮನ ಮೂರ್ತಿಯ ಒಂದು ವಿವಾದ ಇತ್ತೀಚಿನ ದಿನಗಳಲ್ಲಿ ಸದ್ದು ಮಾಡ್ತಾ ಇದೆ. ಇಲ್ಲಿ ಭ್ರಷ್ಟಾಚಾರದ ಅಂಶಗಳು ಮೇಲ್ನೋಟಕ್ಕೆ ಗೋಚರಿಸಿದರೂ ಕೂಡ ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕದಾದಂತಹ ಒಂದು ತನಿಖೆ ಅಥವಾ ಶಿಕ್ಷೆ ಇವುಗಳೆಲ್ಲವೂ ಕೂಡ ಆಗಬೇಕಿತ್ತು. ಆದರೆ ಅದು ಆ ವಿವಾದ ಒಂದಷ್ಟು ದೀರ್ಘವಾದಂಥ ರೀತಿಯಲ್ಲಿ ಸಾಗುತ್ತಾ ಬಂತು ಮತ್ತು ಇನ್ನೂ ಕೂಡ ಆ ವಿವಾದ ಹಾಗೆ ಉಳಿದುಕೊಂಡಿದೆ. ಇಲ್ಲಿ ಪ್ರಜ್ಞಾವಂತ ನಾಗರಿಕರು ಬಯಸುವುದು ಇಲ್ಲಿಯ ರಾಜಕೀಯ ಮೇಲಾಟಕ್ಕಿಂತಲೂ ಇಲ್ಲಿಯ ಅಸ್ಮಿತೆಯ ಪ್ರಶ್ನೆಯಾದಂಥ ಪರಶುರಾಮ ಮೂರ್ತಿಯ ಪ್ರತಿಷ್ಠಾಪನೆ ಒಂದು ಉತ್ತಮ ನೆಲೆಯಲ್ಲಿ ಆಗಬೇಕು ಮತ್ತು ಕೆಲವು ಆಶಯದಂತೆ ಪ್ರವಾಸೋದ್ಯಮದ ಅಭಿವೃದ್ಧಿಯ ನಿಟ್ಟಿನಲ್ಲಿಯೂ ಕೂಡ ಕೆಲಸಗಳು ಆಗಬೇಕು ಮತ್ತು ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಇಲ್ಲಿಯ ನಾಗರಿಕರು ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯನಿರತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಮುನಿಯಾಲ್ ಉದಯಕುಮಾರ್ ಶೆಟ್ಟಿಯವರ ಅಭಿಪ್ರಾಯವೂ ಕೂಡ ಅದೇ. ಇಲ್ಲಿ ಆದಂಥ ಭ್ರಷ್ಟಾಚಾರದ ತನಿಖೆಯಾಗಬೇಕು. ತನಿಖೆಯ ಮುಂದುವರಿದ ಭಾಗವಾಗಿ ಅಲ್ಲಿ ಒಂದು ಸುಸಜ್ಜಿತವಾದಂಥ ಪರಶುರಾಮದ ಮೂರ್ತಿ ಪ್ರತಿಷ್ಠಾಪನೆಯಾಗಿ ನಮ್ಮ ಸಮಸ್ತ ತುಳುನಾಡಿನ ಅಸ್ಮಿತೆಯನ್ನು ಉಳಿಸುವಂಥ ಪ್ರಯತ್ನಗಳು ಆಗಬೇಕು ಅನ್ನುವಂಥ ಒಂದು ಪ್ರಯತ್ನಗಳ ಬಗ್ಗೆಯೂ ಕೂಡ ಅವರು ಬಹಳ ದೀರ್ಘವಾದಂಥ ಹೋರಾಟವನ್ನು, ದೀರ್ಘವಾದಂಥ ವಿಚಾರ ಮಂಡನೆಯನ್ನು ಮಾಡ್ತಾ ಬಂದಿದ್ದಾರೆ. ಬನ್ನಿ, ಇಲ್ಲಿ ಹುಟ್ಟಿಕೊಂಡಂಥ ವಿವಾದಕ್ಕೆ ಕಾರಣವೇನು, ಆ ವಿವಾದವನ್ನು ಶಮನ ಮಾಡಿಸುವ ನಿಟ್ಟಿನಲ್ಲಿ ಈಗ ಸರ್ಕಾರದ ಪಾತ್ರ ಏನು, ಮತ್ತು ಅಲ್ಲಿ ತನಿಖೆಯೇ ಆಗಬೇಕಿದ್ದರೆ ತನಿಖೆಗಾಗಿ ಯಾವ ಹಂತಗಳು ಸಾಗ್ತಾ ಇವೆ, ಯಾವ ಹಂತದಲ್ಲಿ ತನಿಖೆ ಸಾಗ್ತಾ ಇದೆ, ಮತ್ತು ಮುಂದುವರೆದು ಜನ ಅಪೇಕ್ಷಿಸುವಂತೆ ಪರಶುರಾಮನ ಮೂರ್ತಿಯ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಏನಾದರೂ ಕೆಲಸ ಕಾರ್ಯಗಳು ಆಗಿದೆಯಾ, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಮುಕ್ತ ಚರ್ಚೆಯನ್ನು ಮಾಡೋಣ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಮುನಿಯಾಲು ಉದಯಕುಮಾರ್ ಶೆಟ್ಟಿ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ನಮಸ್ಕಾರ. ನಮಸ್ತೆ. ಮುನಿಯಾಲು ಉದಯಕುಮಾರ್ ಶೆಟ್ಟಿ ಅವರೇ, ಈ ವಿವಾದದ ಆರಂಭಕ್ಕೆ ಕಾರಣ ಏನು? ಯಾಕಂದರೆ ಒಂದು ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕಿತ್ತು, ಒಂದು ಇಲ್ಲಿ ಪರಶುರಾಮ ಅಂದರೆ ಈ ತುಳುನಾಡಿನ ಸೃಷ್ಟಿಕರ್ತ, ಅದು ನಮ್ಮ ಎಲ್ಲರ ಒಂದು ಭಾವನಾತ್ಮಕವಾದಂಥ ವಿಚಾರ. ಅವುಗಳೆಲ್ಲಂದರೂ ಹೊರತಾಗಿ ಇದು ರಾಜಕೀಯ ಪ್ರತಿಷ್ಠೆ, ರಾಜಕೀಯ ಮೇಲಾಟದ ಪ್ರಶ್ನೆಯಾಗಿ ಯಾಕೆ ಉದ್ಭವಿಸಿತು ಅನ್ನೋದೇ ಒಂದು ರೀತಿಯ ಯಕ್ಷ ಪ್ರಶ್ನೆ. ಈ ಪ್ರಶ್ನೆಗೆ ತಮ್ಮ ಉತ್ತರ ಏನು? ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿದ್ದಾಗೆ ಕಾರ್ಕಳ ತಾಲೂಕಿನ ಬೈಲೂರಿನ ಉಮಿಕಲ್ ಬೆಟ್ಟದಲ್ಲಿ ಒಂದು ಪರಶುರಾಮ ಥೀಮ್ ಪಾರ್ಕ್ ಆಗಬೇಕಂತ ಆಗಿನ ಸಚಿವರು, ಈಗಿನ ಶಾಸಕರಾಗಿರುವ ಸುನೀಲ್ ಕುಮಾರು ಅದನ್ನು ಮಾಡಬೇಕಂತ ಕನಸು ಹೊತ್ತವರಂತ ನಾವು ಹೇಳ್ಬೋದು. ಈಗ ಹೇಳುವುದಾದರೆ ಸುಮಾರು ಡಿಸೆಂಬರ್ 2022ರಲ್ಲಿ ಈ ಬಗ್ಗೆ ಟೆಂಡರ್ ಪ್ರಕ್ರಿಯೆ ನಡೆದಿದೆ. ಅದು ಹೆಸರಿಗೆ ಮಾತ್ರ ಟೆಂಡರ್, ಯಾಕಂದರೆ ನಿರ್ಮಿತಿ ಕೇಂದ್ರದವರು ಆ ಕೆಲಸವನ್ನು ನಿರ್ವಹಿಸಿದ್ದು. ಅಲ್ಲಿ ಯಾವುದೇ ಟೆಂಡರ್ ಎನ್ನುವ ಅದಕ್ಕೆ ಅಷ್ಟು ಬೆಲೆ ಇಲ್ಲ ನನಗೆ ಗೊತ್ತಿದ್ದಾಗೆ. ಯಾಕಂದರೆ ಉಡುಪಿಯಲ್ಲಿ ಆಗ್ತಿರೋ ಇಷ್ಟೆಲ್ಲ ಭ್ರಷ್ಟಾಚಾರಕ್ಕೆ ಯಾವುದು ಕಾರಣ ಅಂತ ಎಲ್ರಿಗೂ ಗೊತ್ತಿದೆ. ಅದರ ಜೊತೆಗೆ ಡಿಸೆಂಬರ್ಲಿ ಟೆಂಡರ್ ಆಗಿ ಜನವರಿ 2023ರಲ್ಲಿ ಕೇವಲ 1 ತಿಂಗಳು ಮತ್ತು ಸ್ವಲ್ಪ ದಿನ ಅಂತರದಲ್ಲಿ ಅದನ್ನು ಇನಾಗ್ರೇಷನ್ಗೆ ಡೇಟ್ ಇಡ್ತಾರೆ. ತರಾತುರಿ ಅಂದರೆ ಸ್ವಲ್ಪ ಅಲ್ಲ, ನೀವು ಎಣಿಸಿದ್ದಾರೆ. ಒಂದು ರಸ್ತೆ ಆದರೆ ಅಲ್ಲಿ ಮಾಡ್ಬೋದೇನು ನಂಗೆ ಗೊತ್ತಿಲ್ಲ. ಇಲ್ಲಿ ಹಾಗಲ್ಲ. ಇಲ್ಲಿ ಬೆಟ್ಟದ ಮೇಲೆ ಬಂಡೆ ಹೊಡಿಬೇಕು, ಅಲ್ಲಿ ಬಿಲ್ಡಿಂಗ್ ಮಾಡಬೇಕು, ಅದು ಸ್ಟ್ರಕ್ಚರ್ ಮಾಡಬೇಕು, ಬರೀ 1 ತಿಂಗಳಲ್ಲಿ. 2022 ಡಿಸೆಂಬರಲ್ಲಿ ಈ ವಿಷಯ ಸ್ಟಾರ್ಟ್ ಆಗಿದೆ. 2022, 23 ಜನವರಿ 25-26ಕ್ಕೆ ನಾಡಿನ ದೊರೆ ಬಸವರಾಜ ಬೊಮ್ಮಾಯಿ ಅವರನ್ನು ಕರ್ಕೊಬಂದು ಅದನ್ನು ಓಪನಿಂಗ್ ಮಾಡಿದ್ದಾರೆ. ಅಂದ್ರೆ ತಮ್ಮ ಆಕ್ಷೇಪ ಅಂದ್ರೆ ತರಾತುರಿಯಲ್ಲಿ ಏನಿಲ್ಲ, ಆಕ್ಷೇಪ ಅಲ್ಲ, ಅದು ಸರಿಯಾಗಿದೆ, ನಮ್ಮ ಆಕ್ಷೇಪವೇ ಇಲ್ಲ. ಏನ್ ಬೇಕಾದ್ರೆ ಮಾಡಲಿ, ಏನು ತೊಂದರೆ ಇಲ್ಲ. ಅದು ಓಪನ್ ಆದ ನಂತರ 2000 ಆದ ಕೂಡಲೇ ಇವರು ಅದಕ್ಕೆ ಲೆಟ್ರ್ ಬರೀತಾರೆ. ಯಾಕಂದ್ರೆ ಅದು ಗೋಮಾಳ ಜಾಗದಲ್ಲಿ ಆಗಿರ್ತದೆ. 1 ಎಕರೆ 24-26 ಸೆಂಟ್ಸ್ ಜಾಗದಲ್ಲಿ ಅದನ್ನು ಮಾಡಿರ್ತಾರೆ. ಅದರ ಬಗ್ಗೆ ಸಹ ನಮ್ದು ಆಕ್ಷೇಪ ಏನಿಲ್ಲ. ಗೋಮಾಳದ್ದು ಅದು ಫೈಲ್ ರೆಗ್ಯುಲರ್ ಆದ್ರೆ ಅಲ್ಲಿ ಬೆಟ್ಟದಲ್ಲಿ ಗೋವೇನು ಮೇಯುವುದಿಲ್ಲ, ಅದನ್ನು ನೆಕ್ಸ್ಟ್ ಸರಿ ಮಾಡ್ಕೊಳ್ಬಹುದು. ಅದನ್ನು ಯಾವುದು ಮಾಡದೆ ಇವರೇ ಪಂಚಾಯತಿಯಿಂದಲೇ ಅದನ್ನು ಬರೀತಾರೆ ಕ್ಲಾರಿಟಿಗೆ.
ತಹಶೀಲ್ದಾರ್ ರಿಜೆಕ್ಟ್ ಮಾಡ್ತಾರೆ, DC ರಿಜೆಕ್ಟ್ ಮಾಡ್ತಾರೆ, ಅಲ್ಲಿ ಸರ್ಕಾರ ಹೋಗ್ತದೆ. ಸರ್ಕಾರದಿಂದ ಸಹ ಇದನ್ನು ತಾವು ಯಾವುದೇ ಕಾರಣಕ್ಕೆ ಇಲ್ಲಿ ಪಾರ್ಕ್ ಮಾಡಬಾರ್ದು ಅಂತ ಸರ್ಕಾರವೇ ಇಲ್ಲಿ ಕೊಟ್ಟ ಲೆಟರ್ ಕಾಪಿ ಇದೆ. ಆವಾಗಿನ ಬಿಜೆಪಿ ಸರ್ಕಾರ, ಬಿಜೆಪಿ ಸರ್ಕಾರ, ಇದೇ ಸುನೀಲ್ ಕುಮಾರ್ ಸಚಿವರು ಇವರೇ ಓಪನಿಂಗ್ ಮಾಡಿದ್ದು, ಇವರೇ ನಾಡಿನ ದೊರೆ ಬಸವರವೇ ಕರೆದು ಮಾಡಿದ್ದು. ಮಾರ್ಚ್ 15, 2023 ಇಲ್ಲಿ ಮಾಡ್ಲಿಕ್ಕೆ ಅವಕಾಶ, ಓಪನಿಂಗ್ ಆದದನ್ನು ಇಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಸರ್ಕಾರದ ಅಧೀನ ಕಾರ್ಯದರ್ಶಿಗಳೇ ಈ ಪತ್ರವನ್ನು ಬರೆದು ಇಲ್ಲಿ ಕೊಟ್ಟಿದ್ದಾರೆ. ಸರಿ, 2000 ಮಾರ್ಚ್ 15. ಹಾಗಾದ್ರೆ ಇದೊಂದು ಎಂತ ಅಂತ ನಂಗೆ ಎಂತ ನಾಟಕ, ಏನು ಡ್ರಾಮಾ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆಯ್ತು, ಆದ್ರೂ ನಾವು ಮತ್ತೆ ಅದರ ಸುದ್ದಿ, ತಮ್ಮ ಪ್ರಕಾರ ಅದು ಮಾಡಬಾರ್ದಿತ್ತು ಅಂತ. ಖಂಡಿತ ಮಾಡಬೇಕು, ಮಾಡಿದ ಬಗ್ಗೆ ನಮ್ದು ಏನು ಆಕ್ಷೇಪ ಇಲ್ಲ. ಅಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ ಅಂತ. ಹೌದು, ಅಲ್ಲ, ಇಲ್ಲಿ ನೋಡಿ, ಸರ್ಕಾರವೇ ಕೊಟ್ಟದ್ದು ಜಮೀನು ಗೋಮಾಳ ಪ್ರಸ್ತಾವಿತ ಉದ್ದೇಶಕ್ಕೆ ಮಂಜೂರು ಮಾಡುವ ಅವಕಾಶವಿಲ್ಲದಿರುವುದರಿಂದ ಪ್ರಸ್ತಾವವನ್ನು ತಿರಸ್ಕರಿಸಿದೆ ಎಂದು ತಮ್ಮ ಮೂಲಕ ನಿರ್ದೇಶಿಸುತ್ತೇನೆ ಅಂತೇಳಿ ಬರೆದು ಕಳಿಸಿದ್ದಾರೆ. ಸರ್ಕಾರದಿಂದ ಬಂದದ್ದು. ಮುಖ್ಯಮಂತ್ರಿ, ಹೌದು, ಅಲ್ಲಿ ಮಾಡಬಾರದಿತ್ತು. ಆದರೆ ಗೋಮಾಳ ಜಾಗವನ್ನು ಯಾವುದು ಕನ್ವರ್ಷನ್ ಮಾಡಿದ ವಿಷಯ ಏನಿಲ್ಲ. ಇವರು ಕೆಳಗಿಂದ ಅದಕ್ಕೆ ತತ್ಸಮಾನವಾದ ಗೋವುಗಳು ಮೇವಂತ ಅಥವಾ ಅದಕ್ಕೆ ಯೋಗ್ಯವಾದ ಜಾಗವನ್ನು ತೋರಿಸಿ ಇದನ್ನು ಮಾಡುವ ಹೊಣೆಗಾರಿಕೆ ಯಾರ್ದಿತ್ತು? ಇದೇ ನಮ್ಮ ಸಚಿವರದ್ದು ಅಥವಾ ಸುನಿಲ್ ಕುಮಾರ್ದಿತ್ತು. ಅಲ್ಲ, ಪ್ರತಿಪಕ್ಷವಾಗಿ ತಾವಿದ್ರಿ, ತಾವು ವಿರೋಧ ವ್ಯಕ್ತಪಡಿಸಿ. ನಮ್ಗೆ ಗೊತ್ತೇ ಇಲ್ಲ. ನಾವು ನೋಡಿ ಸರ್, ನಮ್ಗೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಕೂಡ ಯಾರಾದ್ರೂ ಒಬ್ಬ ಅಧಿಕಾರದಲ್ಲಿರುವಾಗ ಕೆಲಸ ಮಾಡ್ತಾನೆ, ಒಳ್ಳೆ ಅದು ಪ್ರವಾಸೋದ್ಯಮ ಆಗ್ತದೆ, ಬೆಟ್ಟದಲ್ಲಿ ಆಗ್ತದೆ ಅಂತ ಕೂಡ ನಾವು ಅದಕ್ಕೆ ಪ್ರೋತ್ಸಾಹಿಸುವುದು ನಮ್ಮ ಕರ್ತವ್ಯ ಅಂತ ಈ ಡೆಮೋಕ್ರಸಿ. ಪ್ರವಾಸೋದ್ಯಮದ ಅಭಿವೃದ್ಧಿಯ ನಿಟ್ಟಿನಲ್ಲಿ ತಮ್ಮ ಆಕ್ಷೇಪಗಳು ಇರಲಿಲ್ಲ. ಇಲ್ಲ, ಇವತ್ತಿನ ಕನಸು ಕೂಡ ಅದೇ 100%. ಅಲ್ಲ, ಸಚಿವರು ಹೇಳ್ತಾರೆ ಪ್ರವಾಸೋದ್ಯಮಕ್ಕೆ ಕಲ್ಲು ಹಾಕಿದ್ರು ಅಂತ. ನೋಡಿ, ಅವರಿಗೆ ಟೀಕೆ ಮಾಡುವುದು, ಮತ್ತೆ ಇನ್ನೊಂದು ಜನರನ್ನು ದಿಕ್ಕು ತಪ್ಪಿಸುವುದು, ಧಾರ್ಮಿಕವಾಗಿ ತೊಂದರೆ ಮಾಡುವುದು, ಅವರನ್ನು ಧಾರ್ಮಿಕವಾಗಿ ಎತ್ತಿ ಕಟ್ಟಿ ಇನ್ನೊಬ್ಬರನ್ನು ಅದಕ್ಕೆ ಏನ್ ಹೇಳ್ತಾರೆ ಪ್ರವೋಕ್ ಮಾಡೋದು ಬಿಟ್ರೆ ಬೇರೆ ಯಾವುದೇ ಒಳ್ಳೆ ಕೆಲಸ ಮಾಡಿದ್ದು ಅವ್ರದ್ದು ಕಾರ್ಕಳದಲ್ಲಿ ನಂಗಂತೂ ಕಾಣ್ತಾ ಇಲ್ಲ. 20 ವರ್ಷದಿಂದ ಅವ್ರು ಇದನ್ನೇ ಮಾಡ್ತಾ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ತಾ ಬಂದವರು. ಅಭಿವೃದ್ಧಿ ಪರ್ವ ಆಗಿದೆ ಅಲ್ಲ? ಖಂಡಿತ ಆಗಿಲ್ಲ. ನಾನು ಹೇಳ್ತೇನೆ, ಏನಾಗಿಲ್ಲ. ಪರಶುರಾಮನ ವಿಷಯವನ್ನ ಬಿಟ್ಟು ಬೇರೆ ನಾನು ಏನಾಗ್ಬೇಕಿತ್ತು, ಜನರಿಗೆ ಅದೇ ದಿಕ್ಕು ತಪ್ಪಿಸಿದ್ದಾರೆ. ಅಲ್ಲ, ರಸ್ತೆಗಳೆಲ್ಲ ಉತ್ತಮ ಆಗಿದೆ. ಖಾಲಿ ರಸ್ತೆ ಅಲ್ಲ ಅಭಿವೃದ್ಧಿ ಅಂದ್ರೆ, ಜನರ ಜೀವನ ಮಟ್ಟ ಆಗ್ಲಿಕ್ಕೆ ಬೇಕಾದ ಯಾವ್ದು ವ್ಯವಸ್ಥೆ ಬೇಕು, ಅದು ಮೂಲಭೂತ ಅವಶ್ಯಕತೆಗಳು ಏನೂ ಆಗಿಲ್ಲ. ಹುಲ್ಲು ಚಾವಣಿ ರಹಿತ ಮನೆಯಾಗಿದೆ. ಅದು ಸುನಿಲ್ ಕುಮಾರ್ ಬಂದ ನಂತರ ಆಗಿದ್ದಲ್ಲ. ಅದರ ಮೊದಲೇ ನಮ್ಮ ಕಾರ್ಕಳದಲ್ಲಿದ್ದ ವೀರಪ್ಪ ಮೊಯ್ಲಿಯವರಿದ್ರು, ಗೋಪಾಲ್ ಭಂಡಾರಿ ಅವರಿದ್ರು. ಆಗ ಅವರು ಮಾಡಿದ ಒಂದು ತ್ಯಾಗದ ಫಲವಾಗಿ ಕಾರ್ಕಳ ಇವತ್ತಾಗಿದೆ. ಹುಲ್ಲು ಮನೆ ರಹಿತವಾಗಿದ್ದು, ಉಳುವನೆ ಒಡೆಯನಿಂದ ಅವರಿಗೆ ಭೂ ಮಸೂದೆ ಕಾನೂನಿನಿಂದ ಅವರವರಿಗೆ ಜಾಗವನ್ನು ಎಲ್ಲಿ ತಾಗಿಸ್ಬೇಕು, ಅಲ್ಲಿ ಯಾರಿಗೆ ಮುಟ್ಟಿಸ್ಬೇಕು ಅದನ್ನು ಮುಟ್ಟಿಸಿದಿರ್ಬೋದು. ಬಟ್ ಜನ ತಿರಸ್ಕರಿಸಬೇಕಿತ್ತಲ್ಲ, ಯಾರು ಅಭಿವೃದ್ಧಿ ಮಾಡೋದಿದ್ರೆ. ಇವರು ಧಾರ್ಮಿಕವಾಗಿ ಇದನ್ನು ಜನರನ್ನು ಅಷ್ಟು ಒಂದು ಏನ್ ಹೇಳ್ತಾರೆ, ಅವರ ತಲೆಯನ್ನು ಹಾಳು ಮಾಡಿ ಧಾರ್ಮಿಕತೆಯಲ್ಲಿ ಮೆಸ್ಮರೈಸ್ ಮಾಡ್ತಾ ಇದ್ದಾರೆ. ಅವ್ರು ಮತ್ತೆ ಆಗಿದ್ದು ಏನು ದೊಡ್ಡ ಏನು ಇದರಲ್ಲೆಲ್ಲ ನಿಮ್ಗೆ ಗೊತ್ತಿರ್ಬೋದು. ಅವ್ರು ಏನು ಕೆಲಸ ಮಾಡಿದ್ರೆ ಹೇಳ್ತೇನೆ ನಿಮ್ಗೆ. ನೀವು ಕೇಳಿದ ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ಕೇಳಿದಕ್ಕೆ ನಾನು ಹೇಳುದಂತಾದ್ರೆ, ಇದು ಆಗಿ ಮಳೆಗಾಲ ಸ್ಟಾರ್ಟ್ ಆಯ್ತು. ಮಳೆಗಾಲ ಶುರು ಆಗುವಾಗ ಅಲ್ಲಿ ಎಲ್ಲ ನೀರು ಕೆಳಗೆ ಇಳಿಲಿಕ್ಕೆ ಶುರು ಆಯ್ತು. ನಾವು ಆದ್ರೂ ನಮ್ಗೆ ಅಲ್ಲಿರುವ ದಿವ್ಯ ನಾಯಕ್ ಮತ್ತೆ ವಿವೇಕ್ ಶೆಟ್ಟಿ ಅಂತ ಇಬ್ರು ಇಲ್ಲಿ ಏನು ತೊಂದರೆ ಆಗಿದ್ದನ್ನು ಶುರು ಮಾಡಿದ್ರು. ಆ ನಂತರ ಅವರ ಪರವಾಗಿ ಈ ಪರಶುರಾಮ ಥೀಮ್ ಪಾರ್ಕ್ ಆಗುವಾಗ ಕೆಲಸ ಮಾಡಿದ ಎಲ್ಲ ಯುವಕರ ತಂಡ ಬಂದು ನಮ್ಮನ್ನ ಅಪ್ರೋಚ್ ಆಗಲಿ ಸ್ಟಾರ್ಟ್ ಆಯ್ತು. ಅಣ್ಣ, ನಿಮ್ಗೆ ಗೊತ್ತಿಲ್ವಾ, ನೀವು ಮಾತಾಡುದಿಲ್ಲ ಯಾಕೆ ಕೇಳಿ. ಏನಪ್ಪ ಕೇಳಿದೆ, ಯಾಕಂದ್ರೆ ನಾನೇ ಆ ಕಾರ್ಯಕ್ರಮಕ್ಕೆ ಹೋಗಿ ಆ ಕಾರ್ಯ ಪ್ರೆಸೆಂಟ್ ಆಗಿ ಸುನಿಲ್ ಕುಮಾರ್ ಕಾರ್ಕಳದಲ್ಲಿ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರಿಗೆ ದೇವರು ಇದ್ರಿಂದ ಒಳ್ಳೆ ಕೆಲಸ ಮಾಡೋ ಶಕ್ತಿ ಅವರಿಗೆ ಭಗವಂತ ಕೊಡ್ಲಿ ಅಂತ ನಾವು ಸಹ ಅದಕ್ಕೆ ವಿಶ್ ಮಾಡಿ ಬಂದವರು. ಆ ಕಾರ್ಯಕ್ರಮ ಪೂರ್ವದಲ್ಲಿ ಇದರ ಬಗ್ಗೆ ಒಂದಷ್ಟು ಮಾಹಿತಿ ಇರಲಿಲ್ಲ, ಏನೂ ಇಲ್ಲ. ಅಲ್ಲಿ ಒಬ್ರು ಮಾಡ್ತಾ ಇದ್ದಾರೆ, ಮಾಡುವಾಗ ಅದಕ್ಕೆ ನಾವು ಸಂಪೂರ್ಣವಾಗಿ ಅವರನ್ನು ನಂಬಿದ್ದೇವೆ. ಮತ್ತೆ ಅದಕ್ಕೆ ನಮ್ಮ ಏನ್ ಹೇಳ್ತಾರೆ, ನಮ್ಮ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದೇವೆ. ಏನೋ ಒಳ್ಳೇದು ಮಾಡ್ತಿದ್ದಾರೆ, ಒಳ್ಳೇದು. ಯಾಕಂದ್ರೆ ಹಾಕ್ಲಿಲ್ಲ, ಅದರ ಹಿಂದೆ ಜಿಲ್ಲಾಧಿಕಾರಿ ಅವರಿದ್ರು, ಇಡೀ ಸರ್ಕಾರದ ವ್ಯವಸ್ಥೆ ಇತ್ತು. ಈ ಸರ್ಕಾರದ ವ್ಯವಸ್ಥೆ ಇದ್ದುಕೊಂಡು ಒಬ್ಬರು ಜಿಲ್ಲಾಧಿಕಾರಿ ಅವರು ಇದ್ದುಕೊಂಡು ನಿರ್ಮಿತಿಗೆದ್ರ ಮೂಲಕ ಇಷ್ಟೊಂದು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಅವರು ಅವಕಾಶ ಮಾಡಿಕೊಡ್ತಾರೆ ನಾನಂತೂ ಕನಸಿನಲ್ಲಿ ಎಣಿಸಲಿಲ್ಲ. ಹಾಗಾಗಿ ಆ ನಂತರ ಅವರೆಲ್ಲ ಹೇಳಿದ್ರು, ಇಲ್ಲಿ ತುಂಬಾ ಆ ಮೂರ್ತಿ ಅದು ನಿಜವಾಗಿ ಅದು ಕಂಚಿನ ಮೂರ್ತಿ ಅಲ್ಲ, ಅದು ನಕಲಿ ಮೂರ್ತಿ. ನಾನು ಹೇಗೆ ಸಾಧ್ಯ ಕೇಳಿದೆ. ಇಲ್ಲ, ನಿಮ್ಗೆ ಗೊತ್ತಿಲ್ಲ ಹೇಳಿ. ತಮ್ಮ ಕಾರ್ಯಕರ್ತರು ಹೇಳಿದ್ರು, ನಮ್ಮ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು. ಮತ್ತೆ ಅದನ್ನು ಮಾಡುವಾಗ ಯಾರು ಇನ್ವಾಲ್ವ್ ಆಗಿದೆ, ಬೆಟ್ಟದ ಮೇಲೆ ಎಲ್ಲ JCB ಮೆಷಿನ್ ಅವರ ಸಮಯ ಕೊಟ್ಟಿದ್ದಾರಲ್ಲ ಅವರು. ಮತ್ತೆ ನೋಡಿ, ಯಾಕೆ ನೀವು ಹೀಗೆ ಹೇಳ್ತಿದ್ದೀರಾ? ಒಂದು, ನಮ್ಗೆ ನಾವು ಕೆಲಸ ಮಾಡಿದ ದುಡ್ಡು ಬಂದಿಲ್ಲ, ಒಂದನೇ ವಿಚಾರ. ಎರಡನೇ ವಿಚಾರ, ನೀವು ಹಾಗೆ ಯಾಕೆ ಹೇಳಲಿಲ್ಲ ಕೇಳಿದೆವು. ಇಲ್ಲ, ನಮ್ಮ ನಷ್ಟ ಅವರು ಅದು ಮಿಟ್ಟಿದ್ರು, ನಮ್ಗೆಲ್ಲ ಬೆದರಿಕೆ ಇದ್ದಿತ್ತು, ನಮ್ಗೆ ಹೇಳುವ ಧೈರ್ಯ ಇರಲಿಲ್ಲ. ಅವರ ಎದುರು ಹಾಕೊಂಡ್ರೆ ಸಚಿವರಾಗಿದ್ರು, ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ತೊಂದರೆ ಮಾಡ್ತಾರೆ ಅವರು.
ಅವ್ರು ಅದನ್ನೇ ಮಾಡ್ಕೊಂಡು ಬಂದದ್ದು. ನಿಮ್ಗೆ ಗೊತ್ತಿಲ್ವ, ನಿಮ್ಮ ಕಾರ್ಯಕರ್ತರು ಯಾರಾದ್ರು ಕಾರ್ಯಕರ್ತರು ನೆಮ್ಮದಿಯಲ್ಲಿ ಇದ್ದಾರೆ ಈಗ 20 ವರ್ಷದಿಂದ? ಎಲ್ಲರೂ ಅದನ್ನೇ ಮಾಡಿದಲ್ಲ ಅವರು. ಯಾರು ತಲೆ ಎತ್ತಾರೆ ತಲೆಗೆ ಹೊಡೆದು ಅವರು ಕೈದು ಮಾಡಿಸಿದಾರಲ್ವಾ? ಅದಕ್ಕೆ ನಾವು ಸಹ ಆದ್ರೆ ಇವತ್ತು ನಮ್ಗೆ ಜಗತ್ತಿನಲ್ಲಿ ಇಷ್ಟು ದೊಡ್ಡ ಧಾರ್ಮಿಕ ಭ್ರಷ್ಟಾಚಾರ ಮಾಡಿ ನಮ್ಗೆ ತಡ್ಕೊಳಿಕ್ ಆಗ್ತಾ ಇಲ್ಲ. ಆ ಬಗ್ಗೆ ನಿಮ್ಮಿಂದ ನ್ಯಾಯ ಸಿಗುವುದನ್ನು ನಾವು ಹೇಳ್ತಿದ್ದೇವೆ. ಕೇಳಿದ್ರು ಆಯ್ತಂತೇಳಿ ಮತ್ತೆ ಮುಂದಿನ ಎಲ್ಲ ಎಪಿಸೋಡ್ ನಿಮ್ಗೆ ಗೊತ್ತಿದೆ ಏನಾಯ್ತಂತ. ಅದಾದ ಕೂಡಲೇ ದಿವ್ಯಾ ನಾಯಕರು ಅವರು ಸತತವಾಗಿ ಇದು ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಬೆಟ್ಟದ ಮೇಲೆ ಇದ್ದವರನ್ನು ಎಳ್ಕೊಂಡು ಅವರ ಮೇಲೆ ಕೇಸ್ ಮಾಡಿದ್ರು. ಆನಂತರ ತಾಲೂಕು ಆಫೀಸಿನ ಎದುರಲ್ಲಿ ವಾರಗಟ್ಟಲೆ ಅವರು ಉಪವಾಸ ನಡೆಸಿ ಅವರು ಅಡ್ಮಿಟ್ಸ್ ಆದ್ರು. ಆಗ ಸಹ ಈ ಶಾಸಕರಾದ ಅಲ್ಲಿ ಬಂದು ಕೇಳಲಿಲ್ಲ ಯಾಕೆ ಮಾಡ್ತಿದ್ದೀರಾ ಅಂತೇಳಿ. ಇವ್ರದೇ ಪುಂಗಿ ಬಜ್ತಾ ಇದ್ರು, ಅಂದ್ರೆ ನಾನೇ ಮಾಡಿದ್ದು ಸರಿ ಅಂತೇಳಿ. ಸರ್, ಒಂದು ಈಗ ವಿವಾದ ಒಂದಷ್ಟು ನಿರಸನದಿಂದ ಆರಂಭ ಆಗಿತ್ತು. ಆದರೆ ಗಂಭೀರ ಸ್ವರೂಪವನ್ನು ಪಡೆದದ್ದು ಅದು ಸ್ಥಳಾಂತರಗೊಂಡಾಗ ಮತ್ತು ತಾವು ಅದು ಕಂಚಲ್ಲ, ಅದು ಫೈಬರ್ ಅನ್ನುವಂಥ ಒಂದು ವಿಷಯವನ್ನು ಪ್ರಸ್ತಾಪಿಸಿದಾಗ. ಹೌದು. ಬಟ್ ಚಾರ್ಜ್ ಶೀಟ್ನಲ್ಲೂ ಇದು ಕಂಚು ಅಂತ ನಮೂದಿತವಾಗಿದೆ ಮತ್ತು NITK ತಜ್ಞರು ಕೂಡ ಇದನ್ನು ಬ್ರಾಸ್ ಅಂತ ಒಪ್ಪಿಕೊಂಡ ಮೇಲೆ ಇದು ಫೈಬರ್ ಅಂತ ಯಾವ ರೀತಿಯಲ್ಲಿ ಕೆಲವೊಂದು ಫೈಬರ್ಗಳನ್ನು ಅದರಲ್ಲಿ ಅಳವಡಿಸಿದ್ದಿರಬಹುದು, ಕೆಲವು ಅದರ ಅಂಗಾಂಗಗಳು. ಯಾವ ಚಾರ್ಜ್ ಶೀಟ್ ಅಲ್ಲಿಯೂ ಇದು ಕಂಚು ಅಂತ ಬರಲೇ ಇಲ್ಲ. ಆಗ ನಿಮ್ಗೆ ತಪ್ಪು ಮಾಹಿತಿ ಇದೆ. ಚಾರ್ಜ್ ಶೀಟ್ ಇನ್ನೊಂದು ಕಾಪಿ 1200 ಪೇಜಿನ ಚಾರ್ಜ್ ಶೀಟ್ ಇದೇ ನಮ್ಮ ವರಿಷ್ಠಾಧಿಕಾರಿಗಳಿಂದ ಇಲ್ಲಿ ಕೋರ್ಟಿಗೆ ಸಬ್ಮಿಟ್ ಆಗಿದೆ. ಅದರಲ್ಲಿ ಇದು ನಕಲಿ ಮೂರ್ತಿ ಅಂತೇಳಿ ವೆರಿ ಸ್ಪಷ್ಟವಾಗಿ ಬರೆದಿದ್ದಾರೆ. NITK ತಜ್ಞರು ಅದರಲ್ಲಿ ಕೊಟ್ಟಿದ್ದಾರೆ. ಇವರು ಕೊಟ್ಟು ತಗೊಂಡೋದ ಒಂದು ಪೀಸಿನಲ್ಲಿ ಬ್ರಾಸಿದ ಪೀಸನ್ನು ಬೇರೆ ತಗೊಂಡೋಗಿ ಮಾಡಿ ಇದ್ರ NITK ಇಲ್ಲಿ ಸುರಾಗಿದ್ದೆ. ಅಲ್ಲಿ NITK ಅಲ್ಲಿ ಬರುವಾಗ ಇದು ಕಂಚು ಅಲ್ಲ ತಾಮ್ರ ಅಂತ ಬಂದಿದೆ. ನಿಮ್ಮ ಹೈಕೋರ್ಟಿನ ಜಡ್ಜ್ ಅವರು ಹೇಳಿದ ವಿಡಿಯೋವನ್ನು ತಾವು ನೋಡಿರ್ಬೋದು. ಆ ದಿವಸ ಇವರು ಪ್ರೆಸೆಂಟ್ ಮಾಡುವಾಗ ರಾಂಗ್ ಪ್ರೊಡ್ಯೂಸ್ ಮಾಡಿದನ್ನು ಕರೆಕ್ಟ್ ಆಗಿ ಕೊಡಿ ಅಂದ ಕೂಡಲೇ ಅವ್ರು ತಗೊಂಡು ಕೊಟ್ರು. ಅಲ್ಲಿ ಯಾರು ಶ್ರೀಕಾಂತ್ ಅಂತ ವಕೀಲರು ಕೊಟ್ಟು ಕೂಡಲೇ ನೋಡಿ ಅವರಿಗೆ ಪರಮಾಶ್ಚರ್ಯ ಆಯ್ತು. ಈ ನಮನೆ ಒಂದು ದೇವರ ಮೂರ್ತಿಯನ್ನು ತಾಮ್ರ ಅಂತ ಹೇಳಿ ಅದನ್ನು ಕಂಚು ಅಲ್ಲದೆ ಅದರಿಗಿಂತ ಕಳಪೆ ಮಟ್ಟದ ಕಾಮ ಮಾಡಿದ್ದಾರೆ ಅಂತೇಳಿ NITK ರಿಪೋರ್ಟೇ ಉಂಟು, ಇವತ್ತಿಗೂ ಉಂಟು. ನಿಮ್ಗೆ ಯಾರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಸರ್, ಇದು ನಿಜವಾಗಿ ಅದರಲ್ಲಿ ನಕಲಿ ಅಂತೇಳಿ ಕೋರ್ಟಿನಲ್ಲಿ ಪ್ರೂವ್ ಆಗಿದೆ. ಇಲ್ಲದ್ರೆ ಇದು ಸರಿಯಾಗಿದ್ರೆ ಇವರು ರಥಾರಾತ್ರಿ ಆ ಮೂರ್ತಿಯನ್ನು DC ಅವರ ಮೂಲಕ ಹೇಳಿ ಅಲ್ಲಿಂದ ಸ್ಥಳಾಂತರಿಸುವ ಅವಶ್ಯಕತೆ ಇರಲಿಲ್ಲ, ಅಲ್ಲೇ ಇಡ್ಬೋದಿತ್ತು. ಅಥವಾ ಓಪನ್ ಆಗಿ ಹಗಲಿ ತಗೊಂಡು ಹೋಗ್ಬೋಯ್ತು. ಅರಾಜಕತೆ ಇದು ಯಾವುದು ಓಪನ್ ಆಗಿ ರಾತ್ರಿಯಲ್ಲಿ ರಥಾರಾತ್ರಿ ಮೂರ್ತಿಯನ್ನು ಶಿಫ್ಟ್ ಮಾಡುವ ಅವಶ್ಯಕತೆ ಏನಿರಲಿಲ್ಲ. ಆದ್ರೂ ಪರಶುರಾಮ ಅಲ್ಲಿ ಇದ್ದಾನೆ ಅಥವಾ ದೇವರಲ್ಲಿ ಇದ್ದಾರೆ ಅಂತ, ಪರಶುರಾಮ ಇದ್ದಾರಲ್ಲ ಗೊತ್ತಿಲ್ಲ ನಂಗೆ. ಒಂದು ದೇವರ ಶಕ್ತಿ ಉಂಟು ಅಲ್ಲಿ ಹೇಳುವುದಕ್ಕೆ. ಇವರು ರಥಾರಾತ್ರಿ ತೆಗೆಯುವಾಗನೇ ಬೆಳಕಾಗಿ ಹೋಯ್ತು. ಬೆಳಕಾಗುವ ಅರ್ಧ ಅಲ್ಲಿ ನಿಂತುಕೊಂಡಿತ್ತು. ಸುನಿಲ್ ಕುಮಾರ್ ಏನು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಕರ್ಮಕಾಂಡ ಅವ್ರದ್ದು ಏನು ಉಂಟು ನೋಡ್ಬೇಕಾದ್ರೆ ಅದು ಅರ್ಧವೇ ಉಳಿಬೇಕಿತ್ತು. ಬಹುಶಃ ದೇವರ ಇಚ್ಛೆ, ನಮ್ಗೆ ಗೊತ್ತಿಲ್ಲ. ಆ ನಂತರ ಸಹ ನೋಡಿ ಸರ್, ಇಲ್ಲಿಂದ ತಗೊಂಡೋದ್ರಲ್ಲ ಅದು 100ಕ್ಕೆ 100 ಯಾವತ್ತು ಕೃಷ್ಣ ನಾಯಕನ ಗೋಡಾನಿಗೆ ಹೋಗ್ಲಿಲ್ಲ. ಯಾಕಂದ್ರೆ ತಗೊಂಡು ಹೋಗೋ ಪ್ರಶ್ನೆ ಇಲ್ಲ, ಅದು ಕಂಚಿದ್ದಲ್ಲ ಅದು. ಆ ನಂತರ ಕೃಷ್ಣ ಇದು ನೋಡಿ, ಇದನ್ನು ಬಹಳ ಗಂಭೀರವಾಗಿ ತಾವು ನೋಡಿ ಸರ್. ಆ ನಂತರ ಇವರು ಕೃಷ್ಣ ನಾಯಕನಲ್ಲಿ ಇನ್ನೊಂದು ಮೂರ್ತಿ, ಅಂದ್ರೆ ಇದರ ಇನ್ನೊಂದು ಮೂರ್ತಿ ಅಲ್ಲ, ನಿಜವಾದ ಮೂರ್ತಿಯನ್ನು ಮಾಡ್ಲಿಕ್ಕೆ ಅವರಿಗೆ ಆರ್ಡರ್ ಕೊಟ್ಟಿದ್ದಾರೆ ಪುನಃ. ಅಂದ್ರೆ ಇದನ್ನು ಹೇಗಾದ್ರೂ ಎತ್ತಬಹುದು, ನನ್ನ ಹಿಂದಿನ ಪವರ್ ಉಂಟು, ಈ ಸರ್ಕಾರದ ಜೊತೆಗೆ ನಾನು ಹೊಂದಾಣಿಕೆ ಮಾಡ್ಕೊಂಡು ಹೇಗಾದ್ರೂ ಮೂರ್ತಿಯನ್ನು ಎತ್ಕೊಂಡು ಹೋಗ್ತೇನೆ ಅಂತ ಸರ್ಕಾರಕ್ಕೆ ಏನಾದ್ರು ಒತ್ತಡ ಮಾಡಿಕೊಂಡು ಮಾಡ್ಕೊಂಡು. ಆದರೆ ಅಲ್ಲಿ ಮತ್ತೆ ಪೊಲೀಸ್ನವರು ಹೋಗಿ ಕೃಷ್ಣಕ್ಕೆ ಎನ್ಕ್ವೈರಿ ಮಾಡಿ ಅಲ್ಲಿಂದ ಮೂರ್ತಿಯನ್ನು ಎತ್ಕೊಂಡು ಬಂದ್ರು. ಎಲ್ಲಿಗೆ ಎತ್ಕೊಂಡು ಬಂದು ಇವತ್ತು ಕಾರ್ಕಳದ ಪೊಲೀಸ್ ಸ್ಟೇಷನ್ ಇದೆ. ಅದನ್ನು ಸಮೇತ ಒಂದು ಪಾರ್ಟ್ ಅನ್ನು ಪೊಲೀಸ್ನವರು ಚೆಕ್ಕಿಂಗ್ಗೋಸ್ಕರ NITಗೆ ಕಳಿಸಿಕೊಟ್ಟಿದ್ದಾರೆ. ಅಲ್ಲಿಂದ ಕಂಡು ಬಂದ ಅಂಶ ಅಂದ್ರೆ ಇದು ಈಗ ಏನು ಬೆಟ್ಟದ ಮೇಲೆ ಉಂಟಲ್ಲ ಅದ್ರಿಗಿಂತೂ ಕಳಪೆ ಮಟ್ಟದ ಮೂರ್ತಿ. ಇದು ವಾಸ್ತವ. ಇದು ನೀವು ನನ್ನ ಹತ್ರ ಕೇಳಬೇಕು. ಉದಯ್ ಶೆಟ್ಟಿ, ನಾನು ಹೇಳುದು ನಿಮ್ಗೆ ಅದು ರಾಜಕೀಯವಾಗಿದ್ರೆ ನೀವು ನಾಳೆ ಸಹ ಪೊಲೀಸ್ ಸ್ಟೇಷನ್ ಹೋಗಿ ಅಲ್ಲೇ ಮಂಜಪ್ಪ ಸರ್ಕಲ್ ಇದ್ದಾರೆ, ಅದು SP ಹತ್ರ ನೀವು RT ಅಲ್ಲಿ ಬರ್ತಾರೆ ಕೊಡ್ತಾರೆ. ಈಗ ನೀವು ಸ್ಟೇಷನ್ ತಂದಿಟ್ಟ ಮೂರ್ತಿ ಯಾವುದು, ಅದು ಯಾವ ನಮೂನೆ ಉಂಟು ಕೇಳಿದ್ರೆ ಈಗ ಬೆಟ್ಟದಲ್ಲಿ ಉಂಟಲ್ಲ ಅದ್ರಿಗಿಂತೂ ಕಳಪೆ ಮಟ್ಟದಲ್ಲಿ ಇನ್ನೊಂದು ಇಡ್ಲಿಕ್ಕೆ ಹೊರಟಿದ್ರು ಇವರು. ಬಟ್ ಅಲ್ಲಿಗೆ ನಮ್ಗೆ ಬೇಸರ ಆದ್ದು. ಅಂದ್ರೆ ಮತ್ತೆ ಸುರಿಗೆ ಹೇಳಿದ್ರು ಇದರ ಬಿಲ್ಲಿದ್ದು ಇದು ಸರಿ ಇಲ್ಲ ಡೈರೆಕ್ಷನ್, ಮತ್ತೆ ಕೈ ಸ್ವಲ್ಪ ಬೇರೆ ಟೈಪ್ ನಿಲ್ಬೇಕಿತ್ತು. ಇದೇ ಸುನಿಲ್ ಕುಮಾರ್ ಮಾರ್ಮಿಕವಾಗಿ ಹೇಳಿದ್ರು. ಆಯ್ತು, ಸೊಂಟದ ಮೇಲೆ ತಗೊಂಡೋಗಿದಾರಲ್ಲ, ಈಗ ಸೊಂಟದ ಮೇಲೆ ತಂದು ಇಡ್ಬೋದಲ್ಲ ಸರ್. ಅದು ಬಿಟ್ಟು ಇಲ್ಲಿ ಪುನಃ 2 ಕಾಲು ಮಾಡಿದ್ದಾರೆ ಈಗ. ಹಾಗಾದ್ರೆ ಬೆಟ್ಟದಲ್ಲಿ ಮೇಲೆ ಇರೋ ಕಾಲು ಸಂಪೂರ್ಣ ನಕಲಿ. ಈಗ ಇಲ್ಲಿ 2 ಕಾಲು 2 ಕೈ ಎಷ್ಟೆಲ್ಲ ಪಾರ್ಟ್ ರೆಡಿ ಮಾಡಿದ್ರೆ ಎಲ್ಲ ಕಾರ್ಕಳ ಸ್ಟೇಷನ್ ಉಂಟು. ಉದಯ್ ಶೆಟ್ಟಿ ಮನೆಯಲ್ಲಿ ಗೋಡಾನಲ್ಲಿ ಇಲ್ಲ ಅಥವಾ ಕಾಂಗ್ರೆಸ್ನ ಯಾರ ಗೋಡಾನಲ್ಲಿ ಇಲ್ಲ, ಇದು ಕಾರ್ಕಳದ ಸ್ಟೇಷನ್ ಅಲ್ಲೇ ಉಂಟು. ಈಗ ನಮ್ಮ ವಿಚಾರ ಇಷ್ಟೇ, ನಿಮ್ಮ ಹತ್ರ ನಾನು ಇಷ್ಟೇ ಹೇಳಲಿಕ್ಕೆ ಹೊರಟದ್ದು. ಯಾಕಂದ್ರೆ ನೀವು ಸಹ ನಿಮ್ಮ ಮನೆಯಲ್ಲಿ ಸಹ ದೈವ ದೇವರಿದ್ದಾರೆ. ಅವರದ್ದು ನೀವೊಂದು ಸಣ್ಣ ಒಂದು ಪಂಜುರ್ಲಿಯ ವರ್ತೆಯ ಅಲ್ಲ ಬಬ್ಬು ಒಂದು ನೀವು ಅಲ್ಲಿ ಒಂದು ಮುಖ ಇಡುವುದಾದ್ರು ಒಂದು ಮೂರ್ತಿ ಇಡುವುದಾದ್ರು 1000 ಸಲ ನೋಡ್ತೀರಾ ಅದನ್ನು. ಭಕ್ತಿ ಶ್ರದ್ಧೆ ಅದ್ರಿಂದಲೂ ಇದು ಕಂಪೇರ್ ಆಗ್ತದಾ, ಚೇಂಜ್ ಮಾಡುದಾ? ಅಲ್ಲ ನಿಮ್ಮ ಪಕ್ಕದ ಮನೆ ಕರ್ಕೊಂಡು ಹೋಗ್ತೀರಿ ಒಬ್ಬರ ನೋಡ್ಲಿಕ್ಕೆ, ನಿಮ್ಗೆ ನೀವು ಮಾಡ್ಲಿಕ್ಕೆ ಶಕ್ತರಿದ್ದು ನಿಮ್ಗೆ ಅನುಭವ ಇರುವುದಿಲ್ಲ, ಒಬ್ಬರ ಕರ್ಕೊಂಡೋಗಿ ಡಿಸ್ಕಸ್ ಮಾಡ್ತೀರಿ, ಇದು ಉಂಟಾ ಮಾರ ನೋಡ್ತೀರಿ. ಇದು ಹಾಗಲ್ಲ, ಇದು 33 ಅಡಿ 15 ಟನ್ ಇದು ಮೂರ್ತಿಯನ್ನು ಮಾಡುವಾಗ ನೀವು ಅಷ್ಟು ಸಹ ಕೇರ್ ತಗೊಳ್ಳುದಿಲ್ಲ ಅಂದ್ರೆ ನಿಮ್ಮ ಮನಸ್ಥಿತಿ ಏನಾಗಾದ್ರೆ ನಿಮಗೆ ನೀವು ಏನು ಮಾಡಿದ್ರು ನಡೀತದ ಅಂತ ಹೇಳಿ. ಈಗ ಅಲ್ಲಿಂದ ಮೂರ್ತಿಯನ್ನು ತೆಗ್ದದ್ದು ಯಾರು? ಉದಯ್ ಶೆಟ್ಟಿ ತೆಗ್ದದ, ಕಾಂಗ್ರೆಸ್ ತೆಗ್ದದ? ಇದೇ ಸುನಿಲ್ ಕುಮಾರ್ ನಿರ್ದೇಶನ ಮಾಡಿ DC ಹತ್ರ ತೆಗೆದು ಚೇಂಜ್ ಮಾಡ್ಲಿಕ್ಕೆ ಹೋಗಿದಲ್ವಾ? ಇವರು ಮಾಡುವಾಗಲೇ ಸರಿ ಮಾಡಿ ಇಟ್ಟಿದ್ರೆ ನಾವು ಯಾರು ಮಾತಾಡ್ತಿದ್ವಾ?
ನಮ್ಗೆ ಅಲ್ಲಿ ಮಾತಾಡೋ ಅವಶ್ಯಕತೆ ಆದ್ರೂ ಉಂಟಾ ಏನಾದ್ರು? ಹಾಗೆ ಕಾರ್ಕಳದಲ್ಲಿ ಪ್ರವಾಸೋದ್ಯಮ ಮಾಡುವಂಥದ್ದು ನೂರಾರು ತಾಣಗಳಿವೆ. ಈಗ ಸುನಿಲ್ ಕುಮಾರ್ಗೆ ಒಂದು ಅವಕಾಶ ಸಿಕ್ಕಿದ್ರೆ ಅವ್ರು ಮಾಡ್ತಾರೆ, ನಾವು ನೋಡ್ತೇವೆ. ಈಗ ಎಣ್ಣೊಳ್ಳಿಯಲ್ಲಿ ಡ್ಯಾಮ್ ಮಾಡಿದ್ರು, ನಾವೇ ನಿಲ್ಸಿದೇವ? ಯಾರು ಹೊರ ಟೆಂಡರ್ ಕೊಟ್ಟು 140 ಕೋಟಿ ರೂಪಾಯಿ ಟೆಂಡರ್. ಇವತ್ತು ಡ್ಯಾಮಿನ ಮೇಲೆ ನೀರಿಲ್ಲ, ಕೆಳಗೆ ನೀರುಂಟು. ಖಾಲಿ ರೋಡ್ನಲ್ಲಿ ಹೋಗುವ ಬ್ರಿಡ್ಜಲ್ಲಿ ಹೋಗುವವರಿಗೆ ಡ್ಯಾಮ್ ನೋಡ್ಬೇಕಂತ ಮಾಡಿ ನಿಮ್ಗೆ ವಿಚಾರ ಹೇಳಿದ್ದು ನಾನು. ಅದೇ ರೀತಿ ಇಲ್ಲಿ ಸಹ ಪರಶುರಾಮ ಥೀಮ್ ಪಾರ್ಕ್ ಇವ್ರು ನಿಜವಾದ ಮೂರ್ತಿಯನ್ನು ನಾವೇನು ಹೇಳ್ತಿದ್ದಾವೆ ಆ ನಂತರ ಸಹ ಹೇಳಿದೆವು ಸುಮಾರು ಸಲ ನಾವು. ಇದೇ ಸುನಿಲ್ ಕುಮಾರ್ ಅದೇ ಬೆಟ್ಟಕ್ಕೆ ಬಂದು ಹೇಳಿ ನನ್ನಿಂದ ಏನೋ ತಪ್ಪಾಗಿದೆ, ತರಾತುರಿಯಲ್ಲಿ ಮಾಡಿದೆವು, ಚುನಾವಣೆ ಗೆಲ್ಲಿಕ್ಕೆ ನಂತರ ಬೇರೆ ಏನು ಅಸ್ತ್ರ ಇರಲಿಲ್ಲ, ತಂತ್ರಗಾರಿಕೆ ಮಾಡಿದೆ ನಾನು, ಜನರು ನನ್ನಿಂದ ಎಲ್ಲ ಬೇಸತ್ತು ಎಲ್ಲ ವಿಮುಖರಾಗಿದ್ರು, ಅವರನ್ನು ಏನಾದ್ರೂ ಮಂಗ ಮಾಡ್ಬೇಕಾದ್ರೆ ನಾನು ಇಂಥ ನಾಟಕ ಮಾಡಿ ಆ ಭಾವನ ಮುಂದೆ ಅದನ್ನೇ ಮಾಡಿದ್ದು. ಈಗ ಸಹ ನಾನು ಅದನ್ನೇ ಮಾಡ್ಲಿಕ್ಕೆ ಹೋಗಿದ್ದೇನೆ. ಈಗ ಏನೋ ತಪ್ಪಾಯ್ತು, ಇನ್ನು ಜನರ ಎದುರಾಗ್ಲಿ ಜಗತ್ತಿನ ಎದುರು ಕಾರ್ಕಳದ ಮರ್ಯಾದೆ ಹೋಗುದು ಬೇಡ, ನಾವೆಲ್ಲ ಒಟ್ಟು ಸೇರ್ಕೊಂಡು ಈಗ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರ ಹತ್ರ ಹೇಳಿ ಮಾಡುವುದು. ಒಂದೇ ಒಂದು ಮಾತು ಬಂದು ಹೇಳಿದ್ರೆ ಸಾಕು ಬೆಟ್ಟದ ಮೇಲೆ. ನಾಳೆ ಸಹ, ಇವತ್ತಲ್ಲ ನಾಳೆ ಸಹ ನಿಮ್ಮಿಂದ ಆಗುವುದಾರು ನೋಡಿ ಅವ್ರು ನಾಳೆ ಬಂದು ಬೆಟ್ಟದ ಮೇಲೆ ನಿಂತುಕೊಂಡು ನನ್ನಿಂದ ಸರ್ವತಾ ತಪ್ಪಾಗಿದೆ, ನಾವೆಲ್ಲರೂ ಸೇರಿಕೊಂಡು ನಿಜವಾದ ಮೂರ್ತಿಯನ್ನು ಸ್ಥಾಪನೆ ಮಾಡುವಂತೇಳಿ ನಾಳೆ ಬೆಳಿಗ್ಗೆಯಿಂದ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡುವಾಗೆ ಅಂದ್ರೆ ಕಾನೂನಿನ. ಆದ್ರೆ ಈಗ ಅಲ್ಲಿ ಮಾಡ್ಲಿಕ್ಕೆ ಏನಾಗಿದೆ ಅಂದ್ರೆ ಸರ್ ನಿಮ್ಗೆ ಗೊತ್ತಿದ್ದಾಗೆ ಈಗ ಕೋರ್ಟ್ ಅಲ್ಲಿದೆ, ಇದು ಕೋರ್ಟಿಗೆ ಹೋಯ್ತು. ನಮ್ಗೆ ಆದ್ರೂ ಮಾಡ್ಬೇಕು ಆಗ್ಬೇಕಂತ ಎಷ್ಟು ಕಾಳಜಿ ಅಂದ್ರೆ ಇವರಿಗೆ 2 ವರ್ಷ ಕಾದೆವು ನಾವು. 2023ರಿಂದ 25 ತನಕ ಕಾದೆವು. ಇವ್ರು ಏನಾದ್ರು PL ಆಗ್ತಾರಾ, ಇವ್ರಿಗೆ ಮಾಡ್ಲಿಕ್ಕೆ ಏನೋ ಇಂಟ್ರೆಸ್ಟ್ ಉಂಟಾ ಅಂತ. ಇವ್ರಿಗೆ ಅವು ಯಾವ ವಿಚಾರವೂ ಇಲ್ಲ. ಇವ್ರು ಕೆಸರಾಚಾಡುದು, ಅವರ ಹಿಂಬಾಲಕರ ಹತ್ರ ಸ್ಟೇಟ್ಮೆಂಟ್ ಕೊಡಿಸುದು, ಉದಯ್ ಶೆಟ್ಟಿಯ ತೇಜೋವಧೆ ಮಾಡುದು, ಅವರಿಗೆ ವೈಯಕ್ತಿಕವಾಗಿ ಬೈಯುವುದು ಬಿಟ್ರೆ ವಿಷಾಂತರ ಮಾಡಿ ಈ ಎಲ್ಲ ಜನರನ್ನು ಪುನಃ ಒಂದ್ಸಲ ಮಂಗ ಮಾಡ್ಲಿಕ್ಕೋಸ್ಕರ ನಾನೇನೋ ಭಾವನಾ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಇವ್ರು ಮಾಡುದಿಲ್ಲ. ಇವ್ರು ಯಾವತ್ತ PL ಹಾಕಿ ಹೋಯ್ತಲ್ಲ. ಈಗ ಸರ್ಕಾರ ಮಾಡುದಿಲ್ಲ ಅಂತ ಎಣಿಸಿ ಕೋರ್ಟ್ ಡೈರೆಕ್ಷನ್ ಕೊಟ್ಟುಕೊಂಡು ಯಾರು ಬೇಕಾದ್ರೂ ಮಾಡ್ಬೇಕಲ್ಲ, ಕೋರ್ಟಿಗಿಂತ ದೊಡ್ಡದು ಯಾರು ಅಲ್ಲಲ್ಲ. ಇವತ್ತು ನಿಮ್ಮ ಅಯೋಧ್ಯೆಯವರು ಶ್ರೀರಾಮಚಂದ್ರ ದೇವರದ್ದು ಅಲ್ಲಿದ್ದು ಎಷ್ಟು ವರ್ಷದ ವಿವಾದ ಅಂತ ನಿಮ್ಗೆ ಗೊತ್ತಿದೆ. ಅಲ್ಲಿ ಆನಂತರ ವಾಜಪೇಯಿ ಅವರ ಸರ್ಕಾರ ಬಂತು, ಪುನಃ BJP ಸರ್ಕಾರ ಬಂತು. ಆಗ ಸಹ 10 ವರ್ಷ ಮಾಡ್ಲಿಕ್ಕೆ ಆಗಿಲ್ಲ. ಅಯೋಧ್ಯೆ ಮಾಡ್ಲಿಕ್ಕೆ 10 ವರ್ಷ ಬೇಕಂತಿರ್ಲಿಲ್ಲ. ವಿವಾದ ಕೋರ್ಟಲ್ಲಿ ಇದ್ರೂ ಮಾಡ್ಲಿಕ್ಕೆ ಆಗಿಲ್ಲ. ಇವತ್ತಷ್ಟೇ. ಆದರೆ ಅದೆಲ್ಲವನ್ನು ನೋಡಿ ನಾನು ಸಹ ಮೊನ್ನೆ ನೋಡಿ 2025 ಅಕ್ಟೋಬರ್ ಅಲ್ಲಿ ನಾನು PL ಹಾಕಿದೆ. ಈಗ ಹಾಕಿದಾಗ ಕೋರ್ಟ್ ಕೇಳಿತ್ತು ನಿಮ್ದೇನು ಇದರಲ್ಲಿ ವೈಯಕ್ತಿಕ ಹಿತಾಸಕ್ತಿ, ನೀವೇನು ಅದಕ್ಕೆ ಕಾಣಿಕೆ ಕೊಡ್ತೀರಾ ಅಂತ ತಮಗೆ ಪ್ರಶ್ನೆ. ನಿಮ್ಗೆ ಏನು ಕಾಣಿಕೆ ಬೇಕು ಸರ್ ಹೇಳಿದೆ. ಇಲ್ಲ ನೀವು 5 ಲಕ್ಷ ರೂಪಾಯಿ ಬಾಂಡ್ ಇಡ್ಬೇಕು ಹೇಳಿದ್ರು. ಅದಕ್ಕೆ ನಾನು 5,55,550 ರೂಪಾಯಿ ಬಾಂಡ್ ಅನ್ನು ಕೋರ್ಟಿಗೆ ಇಟ್ಟು ನಾನು ಅದು ಮಾಡ್ಬೇಕಂತ ನನ್ನ ಮನಸ್ಸಿದೆ ಅಂತ ನಾನು ಕೋರ್ಟಿಗೆ ತೋರ್ಪಡಿಸಿದ್ದೇನೆ. ಈಗ ಆ ನಂತರ ಸಹ ಇವರು ಹಿಂದೊಂದು ಪಿತೂರು ಮಾಡಿ ಆ ಕೇಸನ್ನು ಎದುರು ಮಾಡ್ತಾ ಇದ್ದಾರೆ. ಇಲ್ಲ ಇಷ್ಟೊತ್ತು ಅಜೆ ಬಂದು ಅದು ಡಿಸ್ಕಷನ್ ಆಗಿ ಅವರು ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕಿತ್ತು ಕಮಿಟಿ ಮಾಡಿ ಅಂತ. ಅದನ್ನು ಮಾಡ್ಲಿಕ್ಕೆ ಸುನಿಲ್ ಕುಮಾರ್ ಹಿಂದ್ಗಡೆಯಿಂದ ಆಡ್ತಾ ಇದ್ದಾರೆ. ಇದೆಲ್ಲ ನೋಡಿ, ಇದೆಲ್ಲ ನೋಡುವಾಗ ಒಂದು ಸರ್ ಈಗ ಅರ್ಥವಾಗದ್ದು ಅಂದ್ರೆ ಈಗ ನಿಮ್ಮದೇ ಸರ್ಕಾರ ಇದೆ. ಹೌದು, ಅವರು ಹೇಳಿದ್ದಾರೆ ಸಾರ್ವಜನಿಕ ಸಭೆಯಲ್ಲಿ ನೀವು ತನಿಖೆ ಮಾಡಿ, ಯಾವ ತನಿಖಾ ಸಂಸ್ಥೆಗಳಲ್ಲೂ ತನಿಖೆ ಮಾಡಿ, ನನ್ನ ಅಭ್ಯಂತರ ಇಲ್ಲ. ಇಷ್ಟು ವ್ಯಾಪಕವಾಗಿ ಅವರು ಇಷ್ಟೊಂದು ಧೈರ್ಯದಿಂದ ಹೇಳಬೇಕಿದ್ರೆ ತಾವು ಯಾಕೆ ತನಿಖೆ ಮಾಡ್ತಾರೆ? ನೋಡಿ, ಧೈರ್ಯ ಅಂದ್ರೆ ಕೆಲವರಿಗೆ ಏನೋ ಹುಮ್ಮು ಧೈರ್ಯ ಇರ್ಬೋದು. ದೇವರಿಗಿಂತ ದೊಡ್ಡವ ಯಾರು ಇಲ್ಲ ಈ ಜಗತ್ತಲ್ಲಿ, ಅಲ್ಲೋ ಸರ್? ದೇವರ ನ್ಯಾಯಾಲಯ. ದೇವರ ನ್ಯಾಯ ಕೊನೆಗೆ ಯಾವ ನ್ಯಾಯಾಲಯ ಸರ್? ದೇವರ ನ್ಯಾಯಾಲಯ, ಮನುಷ್ಯ ನ್ಯಾಯಾಲಯ ಆಗಿದ್ದಾಗ. ಯಾಕಂದ್ರೆ ಇವರೆಲ್ಲ ಇಷ್ಟು ಧರ್ಮ ಭ್ರಷ್ಟರು. ನಾನು ಜಗತ್ತಿನಲ್ಲಿ ಇಷ್ಟು ದೊಡ್ಡ ಧಾರ್ಮಿಕ ಭ್ರಷ್ಟಾಚಾರ ನಾನು ನೋಡ್ಲಿಲ್ಲ. ಈಗ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ನಮ್ಮನೆ ಭ್ರಷ್ಟಾಚಾರಗಳಾಗಿರ್ಬೋದು. ನೀವು ಎಣಿಸಿ ಸರ್, ನೀವು ಧಾರ್ಮಿಕ ಭ್ರಷ್ಟಾಚಾರದ ಆರೋಪ ಮಾತ್ರ ಸರ್, ಪುರಾವೆ ಆಗಿದಲ್ಲ, ಬಂದಿದಲ್ವಾ? ಕೋರ್ಟ್ ಅಲ್ಲಿ ಹೇಳಿದ್ದಾರೆ, ಒಬ್ರು ಜಡ್ಜಿ ಹೇಳಿದ್ರೆ ಇನ್ನು ಸಾಬೀತು ಏನ್ ಮಾಡ್ಲಿಕ್ಕೆ ಉಂಟು ಸರ್? ನಿಮ್ಗೆ ಯಾರಿಗ ನಾಚಿಕೆ ಆಗ್ಬೇಕು, ನೀವು ಸ್ವಂತವಾಗಿ ಒಪ್ಕೊಳ್ಬೇಕು ಹೌದಂತ. ಇನ್ನೇನ್ ಆಗ್ಲಿಕ್ಕೆ ಉಂಟು? ಇನ್ನೇನು ರೈಟಿಂಗ್ ಅಲ್ಲಿ ಬರ್ಲಿಕ್ಕೆ ಇರ್ಬೋದು, ಅದು ಬರ್ಬೋದು. ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದೀರಿ ಅಂತ ಹೇಳ್ತಾರೆ ಅವ್ರದ್ದು ಸಹಜವಾದ ಪ್ರಕ್ರಿಯೆ. ಯಾಕಂದ್ರೆ ಅವತ್ತು ಅವರು ಗೋಪಾಲ್ ಭಂಡಾರಿ ಅವರು ನಿಲ್ಲುವಾಗ ಗೋಪಾಲ್ ಭಂಡಾರಿ ಅವರು ಸುಚೇತಾ ಶೆಟ್ಟಿಯನ್ನು ಕೊಂದದ್ದು ಗೋಪಾಲ್ ಅವರ ಸಂಬಂಧಿ ಅಂತ ಹೇಳಿ ರಾಜಕೀಯವನ್ನು ಬೆಳೆಸಿಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇವತ್ತಿಗೂ ಸಮೇತ ಸುನಿಲ್ ಕುಮಾರ್ ಸುಚೇತಾ ಶೆಟ್ಟಿ ಮನೆಗೆ ಹೋಗಿ ಸಾಂತ್ವನ ಹೇಳುವುದಾಗ್ಲಿ ಅಥವಾ ಅದನ್ನು ಹೌದಂತ ಪ್ರೂವ್ ಮಾಡ್ಲಿಕ್ಕೆ ಅವ್ರು ಹೋಗಿಲ್ಲ. ಕೇವಲ ಚುನಾವಣೆಗೋಸ್ಕರ ಸುಚೇತಾ ಶೆಟ್ಟಿಯನ್ನು ಕೊಂದದ್ದು ಗೋಪಾಲ್ ಭಂಡಾರಿ ಹೇಳಿ ಮಾಡಿದಂತೇಳಿ ಆರೋಪ ಹೊರಿಸಿ ರಾಜಕೀಯ ಪ್ರಾರಂಭವಾದ ಸುನಿಲ್ ಕುಮಾರ್ ಇವತ್ತು ಪರಶುರಾಮನ ನಕಲಿ ಮೂರ್ತಿಯನ್ನಿಟ್ಟು ಗೆಲ್ಲುವ ಅಂತದಕ್ಕೆ ಬಂದರು. ಬಟ್ ಅವರು ಹೇಳ್ತಾರೆ, ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರು ಕೂಡ ಈ ಪರಶುರಾಮನ ಪ್ರತಿಮೆಯ ಈ ಇಶ್ಯೂ ಅನ್ನು ತೆಗೆದುಕೊಂಡೇ ರಾಜಕೀಯ ಅಸ್ತಿತ್ವವನ್ನು ಸಾಧಿಸಲು ಹೊರಟಿದ್ದಾರೆ, ಅದಕ್ಕಾಗಿ ಸುಳ್ಳುಗಳನ್ನು ಪೋಣಿಸ್ತಾ ಇದ್ದಾರೆ, ಅದಕ್ಕಾಗಿ ಎತ್ತಿ ಕಟ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಅವರು ಕೂಡ ಹೇಳ್ತಾರೆ. ನಾನು ಯಾಕಂದ್ರೆ ಅವರು ಮಾಡಿದ್ದು ತಪ್ಪೇ, ತಾವು ಕೂಡ ಅದೇ ವಿಷಯದಲ್ಲಿ ರಾಜಕೀಯ ಅಸ್ತಿತ್ವಕ್ಕಾಗಿ ಮಾಡಿದ್ರೆ ತಾವು ಮಾಡಿದ್ದು ತಪ್ಪೇ ಅಲ್ಲಲ್ಲ ಸರ್. ನೀವು ನೋಡ್ತಾ ಇದ್ದೀರಿ, ನಾವು ಏನು ಹೇಳಿದೆವು? ನಾವು ಇಲ್ಲೊಂದು ನಕಲಿ ಮಾಡಿದ್ದಾರೆ, ಚೆಕ್ ಮಾಡಿ ಅಂತ DC ಅವರಿಗೆ ಮತ್ತೆ ಇವರಿಗೆ ಪೊಲೀಸ್ ಸ್ಟೇಷನ್ ಹೇಳಿದ್ದು ಬಿಟ್ರೆ ನಾವೇನ್ ಮಾಡ್ತಿದ್ದೇವೆ? ನಾವೇನ್ ಮಾಡ್ಲಿಕ್ಕೆ ಸಾಧ್ಯ? ನಾವು ಖಾಲಿ ಮಾಡಿದ್ದು ಕೂಡ ಆಟೋಮೆಟಿಕ್ ಆಗಿ ಪ್ರಕರಣ ಕೋರ್ಟಿಗೆ ಹೋಗಿದೆ. ಬಟ್ ಜವಾಬ್ದಾರಿ ಅದರ ಹೊಣೆಗಾರಿಕೆತನವನ್ನು ವಹಿಸಬೇಕಾದದ್ದು ನಿರ್ಮಿತಿ ಕೇಂದ್ರ. ಹೌದು, ಅದು ಯಾರ ಅಂಡರಲ್ಲಿ ಉಂಟು? ಜಿಲ್ಲಾಧಿಕಾರಿ ಅಂಡರ್. ಇವರೊಬ್ರು ಶಾಸಕರಾಗಿದ್ದಾರೆ.
ಇವ್ರು ಮಾಡ್ಬೋದಲ್ಲ, ಇವ್ರು ಕಾರ್ಕಳದಲ್ಲಿ ಜನಪ್ರತಿನಿಧಿ, ಇವ್ರು ನಾಳೆ ಬಂದು ಇಲ್ಲಿ ನಿರಾಸೆಯನ್ನು ಕುತ್ಕೊಳ್ಳಿ, ಉಪವಾಸ ಕುತ್ಕೊಳ್ಳಿ, ಇಲ್ಲಿ ಮಾಡ್ಬೇಕಂತ. ಈಗ ನನಗಿಂತ ಜಾಸ್ತಿ ಅಧಿಕಾರ ಇರೋದು ಯಾರಿಗೆ? ಸುನಿಲ್ ಕುಮಾರ್ಗೆ, ಉದಯ್ ಶೆಟ್ಟಿ ಹೇಳಿ. ನಾನೊಬ್ಬ ಸೋತವ, ನಾನು ಕಾರ್ಕಳ ತಾಲೂಕಲ್ಲಿ ಸೋತವ ಇವರು ಎದುರಲ್ಲಿ. ಇವ್ರು ಗೆದ್ದವರು. ಇವರು ನಾಳೆ ಪರಶುರಾಮ ಥೀಮ್ ಪಾರ್ಕ್ ಅಲ್ಲಿ ಹಾಕಿ ಕೆಳಗೆ ಕುತ್ಕೊಂಡು ಇವರು ಪ್ರತಿಭಟನೆ ಮಾಡಿ ನಾಳೆಯಿಂದ ಮಾಡ್ಲಿ ಅಂತ ಜಿಲ್ಲಾಧಿಕಾರಿಗಳಿಗೆ, ಸರ್ಕಾರಕ್ಕೆ ಒತ್ತಾಯ ಮಾಡ್ಲಿ. ಇವರು ನೋಡಿ, ಸುಮಾರು ನನ್ನ ಲೆಕ್ಕ 11 ಕೋಟಿ 2 ಲಕ್ಷ ರೂಪಾಯಿದ ಇದು ಏನು ಸರ್, ಇದಕ್ಕೆ ಅದೇ ಅಂದಾಜು ಮೊತ್ತಕ್ಕೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿದ್ದಾರೆ. ಸುಮಾರು 6.5 ಕೋಟಿ ರೂಪಾಯಿ ಪ್ರವಾಸೋದ್ಯಮ ಇಲಾಖೆಯಿಂದ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 55 ಲಕ್ಷ ರೂಪಾಯಿ, ಕರಾವಳಿ ಪ್ರಾಧಿಕಾರ ಮತ್ತು ಮಂಗಳೂರಿನಿಂದ 1.5 ಕೋಟಿ ರೂಪಾಯಿ. ಅದೇ ರೀತಿ ಇವರಿಂದ ಜಿಲ್ಲಾಧಿಕಾರಿಯವರಿಂದ KPTCL CSR ಫಂಡ್ ಇಂದ 1 ಕೋಟಿ ರೂಪಾಯಿ, ಆದ್ರೆ ಮಲೆನಾಡು ಅಭಿವೃದ್ಧಿ ಮಂಡಳಿಯಿಂದ 1.5 ಕೋಟಿ ರೂಪಾಯಿ, ಸುಮಾರು 11 ಕೋಟಿ 5 ಲಕ್ಷ ರೂಪಾಯಿ ಇವರು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತಗೊಂಡಿದ್ದಾರೆ. ತಗೊಂಡವರು ಇದನ್ನು 6 ಕೋಟಿ 71 ಲಕ್ಷವನ್ನು ಬಿಡುಗಡೆ ಮಾಡಿ ಆ ದುಡ್ಡನ್ನು ಖರ್ಚು ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಇನ್ನೊಂದು ನಿಮ್ಗೆ ಗೊತ್ತುಂಟು ಇಲ್ಲ ಗೊತ್ತಿಲ್ಲ, ಇನ್ನೊಂದು ಎಷ್ಟು ಖರ್ಚು ಮಾಡಿದ್ದಾರೆ? 6 ಕೋಟಿ 71 ಲಕ್ಷದ 92,943 ರೂಪಾಯಿ ಖರ್ಚು ಮಾಡಿದ್ದಾರೆ ಬರೀ ಥೀಮ್ ಪಾರ್ಕ್ಗೆ. ಅದರಲ್ಲಿಯೂ 2.5 ಕೋಟಿ ರೂಪಾಯಿಯನ್ನು ಬರೀ ಕಲ್ಚರಲ್ ಕಾರ್ಯಕ್ರಮಕ್ಕೆ 2 ದಿನದ. ನಿಮ್ಗೆ ಮೂರ್ತಿಗೆ ಎಷ್ಟು ಕಾಂಟ್ರಾಕ್ಟ್ ಆರ್ಡರ್? 2 ಕೋಟಿ 2 ಲಕ್ಷ ರೂಪಾಯಿ. ಅವನಿಗೆ ಖಾಲಿ 1 ಕೋಟಿ ರೂಪಾಯಿ ಕೊಟ್ಟದ್ದು ಇಷ್ಟು ಅವ್ರ ಲೆಕ್ಕಾಚಾರ ಪ್ರಕಾರ. ಮತ್ತೆ ಎಲ್ಲವನ್ನು ಇವರು ಅಲ್ಲಿ ಹೋಟೆಲ್ ಮಾಡ್ಲಿಕ್ಕೆ, ಬಿಲ್ಡಿಂಗ್ ಮಾಡ್ಲಿಕ್ಕೆ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಲಿಕ್ಕೆ ಮಾಡಿದ್ದಾರೆ ಅಂತ ಇಲ್ಲಿ ತೋರ್ತಾವ್. ನಮ್ಗೆ ಗೊತ್ತಿಲ್ಲ, ಆಕ್ಚುಲಿ ನಾವು ನೋಡ್ಲಿಕ್ಕೆ ಸಹ ಹೋಗ್ಲಿಲ್ಲ, ಅಲ್ಲಿ ಯಾವ್ದು ಖರ್ಚು ಮಾಡಿದ್ದಾರೆ ಗೊತ್ತಿಲ್ಲ. RTI ಮೂಲಕ ಪಡೆದುಕೊಳ್ಬೇಕಿತ್ತು. ಅಲ್ಲ ತಗೊಂಡಿದ್ವಿ, ಯಾವ ಸಿವಿಲ್ ಮಾಡಿದ್ದಾರೆ, ಯಾವ್ದು ಮಾಡಿದ್ದಾರೆ ಏನಂತೇಳಿ ಅಲ್ಲಿ ತಗೊಳ್ಳಿಕ್ಕೆ ನಾನು ಹೇಳುದು. 6 ಕೋಟಿ 70 ಖರ್ಚು ಮಾಡಿದ್ರು. ಈಗ 4 ಕೋಟಿ ರೂಪಾಯಿ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಬೇಕು ಕೂಗ್ತಾರೆ. ಇವರು ಶುರು ಮಾಡಿದ ಥೀಮ್ ಪಾರ್ಕ್ ಬಾಕಿ ಹಣವನ್ನ ಬಿಡುಗಡೆ ಇವರು ಶುರು ಮಾಡಿದ ಯಾವ್ದು ಹೇಳ್ತಾರೆ, ಇವರು ಟೆಂಡರ್ ಕರೆದು ಇವರೇ ಓಪನ್ ಮಾಡ್ಬೇಕಂತ ಇವ್ರಿಗೆ ಅಷ್ಟು ಹಠ ಇದ್ರೆ ಇವರು ಬಿಡುಗಡೆ ಮಾಡೋ ಅಂದಾಜು ಮಟ್ಟಿಗೆ ಇವರು ದುಡ್ಡು ಬಿಡುಗಡೆ ಮಾಡ್ಬೇಕಲ್ಲ. ಹಾಗಾದ್ರೆ ಯಾಕಂದ್ರೆ ಇವರು ಬಿಡುಗಡೆ ಮಾಡಿದ್ರೆ ಇನ್ನೊಂದು 2 ಕೋಟಿ ರೂಪಾಯಿ ಪುನಃ ಕಲ್ಚರಲ್ ಪ್ರೋಗ್ರಾಮ್ ಖರ್ಚು ಮಾಡ್ತಿದ್ರೆ ಏನ? ಕಲ್ಚರಲ್ ಪ್ರೋಗ್ರಾಮ್ ಈಗ ಕಲ್ಚರಲ್ ಪ್ರೋಗ್ರಾಮ್ 2.5 ಕೋಟಿ ರೂಪಾಯಿ ಖರ್ಚು ಮಾಡುವಂಥದ್ದು ಏನುಂಟು ಸರ್ ಅಲ್ಲಿ? ನೀವು ಹೇಳಿ. ನೀವು 2 ಕೋಟಿಯ ಮೂರ್ತಿಯನ್ನೇ ನೀಟಾಗಿ ಮಾಡ್ಲಿಲ್ಲ, ನೀವು ಬರೀ ಕಲ್ಚರಲ್ 2.5 ಕೋಟಿ ಖರ್ಚು ಮಾಡಿ, ಹಾಗಾದ್ರೆ ನಿಮ್ಮನ್ನು ಯಾರು ಕೇಳುವರಿಲ್ಲ. ಹಾಗಾದ್ರೆ ಜನ ಎಲ್ಲರೂ ಮೂರ್ಖರೇ? ಅಲ್ಲ, ಅದು ಕಾರ್ಕಳ ಉತ್ಸವವಾಗಿ ಪರಿವರ್ತಿತ ಆಗಿತ್ತಲ್ಲ. ಅಲ್ಲ, ಕಾರ್ಕಳ ಉತ್ಸವಕ್ಕೆ ಬೇರೆ, ಅದು ಯಾರ ದುಡ್ಡು ಎಲ್ಲ ಮನೆ ಜಾತ್ರೆ, ಅದು ಇನ್ನೊಂದು ಸೈಡ್ ಆಗಿದೆ. ಅಲ್ಲಿ ಯಾರ್ಯಾರ್ದು ದುಡ್ಡು ಆಗಿದೆ ಏನಂತೇಳಿ ಇನ್ನು ಬೇರೆ ನೋಡ್ಬೇಕು. ಹೆಲಿಕಾಪ್ಟರ್ ಬಂದದ್ದು, ಜನ ಕೂತದ್ದೇ ಎದ್ದದ್ದು. ಏನಾಗಿದೆ ಅಂತ ದೇವರಿಗೆ. ನಮ್ಮ ಪಕ್ಷದವರ ವೇದಿಕೆ ಒಂದು ಇತ್ತು, ಗೋಪಾಲ್ ಭಂಡಾರಿ ಅವರು. ಹೌದು, ಇಟ್ಟಿದ್ದಾರೆ, ಅದೆಲ್ಲ ಇಟ್ಟಿದ್ದಾರೆ. ಅದ್ರ ಬಗ್ಗೆ ನಮ್ದು ಏನು ಆಕ್ಷೇಪವಿಲ್ಲ, ಏನಿಲ್ಲ, ಒಳ್ಳೇದು. ಯಾಕಂದ್ರೆ ಗೋಪಾಲ್ ಭಂಡಾರಿ ಎಷ್ಟು ದಾರ್ಶನಿಕರಂತ ಅವ್ರು ಹೋದ್ಮೇಲೆ ಇವ್ರಿಗೆ ಗೊತ್ತಾದ್ದು. ನಮ್ದು ಆಗಲ್ಲ, ನಾವು ಹುಟ್ತಾನೆ ಪಕ್ಷದಲ್ಲಿ ಹೋಗುವ ಗೋಪಾಲ್ ಭಂಡಾರಿ ದಾರ್ಶನಿಕತೆ ಒಳ್ಳೆತನ ನೋಡ್ಕೊಂಡು ಬಂದವರು. ಇವ್ರಿಗೆ ಗೊತ್ತಾದ್ದು ಮತ್ತೆ ಈಗ ಗೊತ್ತಾದ್ದು ಇವರಿಗೆ ಗೋಪಾಲ್ ಭಂಡಾರಿ ಎಷ್ಟು ಒಳ್ಳೆಯವರಂತ. ಸುರಿಗೆ ಅವರ ಸಾವಿಗೆ ಸಹ ಕಾರಣ ಇವರೇ. ಇಲ್ಲರ ಸುಚೇತಾ ಶೆಟ್ಟಿಯನ್ನು ಕೊಂದವರಂತ ಅವ್ರ ಮೇಲೆ ಆಪಾದನೆ ಆಗ್ತಾರ. ಆಗ ಇವ್ರಿಗೆ ಗೊತ್ತಿರಲ್ಲ ಗೋಪಾಲ್ ಭಂಡಾರಿ ಒಳ್ಳೆಯವರಂತ. ಈಗ ಅವರದ್ದು ವೇದಿಕೆಯಲ್ಲಿ ಹಾಕಿದ್ರೆ ಸಂತೋಷ, ಅದು ಅವ್ರು ಹಾಕ್ಲೇಬೇಕು. ಯಾಕಂದ್ರೆ ಅವರಿಗೆ ಬೇರೆ ಯಾವುದೇ ಮುಖ ಇಲ್ಲ. ಈಗ ನಮ್ಮವರ ಮುಖ ಇಟ್ಕೊಂಡೇ ಅವ್ರು ಎದುರು ಹೋಗ್ಬೇಕು, ಅವರ ಸ್ವಂತ ಮುಖ ಇಲ್ಲ. ಆಗ ನಮ್ಮ ವೀರಪ್ಪ ಮೊಯ್ಲಿ ಅವರದ್ದು ಈಗ ವೀರಪ್ಪ ಮೊಯ್ಲಿ ಅವರೇ ಅಲ್ಲಿ ಅಭಿವೃದ್ಧಿ ಮಾಡಲಿಲ್ಲ ಅಂತ ಕಾರ್ಕಳದ ನಿಮ್ಮ ಬಂಡಿಮಠದ ಬಸ್ ಸ್ಟ್ಯಾಂಡ್ ಅಲ್ಲಿ ಲಾಟ ಹಿಡ್ಕೊಂಡು ಹುಡುಕಿದ್ದಾರೆ ಇವರು. ಯಾವುದು ಆನೆಕೆರೆ ಅಭಿವೃದ್ಧಿ ಅದೆಲ್ಲ ಮರೀಚಿಕೆ ಆಗಿದೆ ಅಂತ ಲಾಟ ಹಿಡ್ಕೊಂಡು ಹುಡುಕಿದ್ದಾರೆ. ಎಲ್ಲಿ ಉಂಟು ಅಭಿವೃದ್ಧಿ, ಎಲ್ಲಿ ಈಗ ವೀರಪ್ಪ ಮೊಯ್ಲಿ ಫೋಟೋ ಬೇಕು ಇವರಿಗೆ, ಈಗ ಗೋಪಾಲ್ ಭಂಡಾರಿ ವೇದಿಕೆ ಬೇಕು ಇವರಿಗೆ. ಇವ್ರಿಗೆ ಬೇರೆ ಮುಖ ಇಲ್ಲ. ಅದರಲ್ಲೇ ಗೊತ್ತಾಗ್ತದೆ ಗೋಪಾಲ್ ಭಂಡಾರಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಕಾರ್ಕಳಕ್ಕೆ, ವೀರಪ್ಪ ಮೊಯ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಇವರೆಲ್ಲ ನಮ್ಮ ದಾರ್ಶನಿಕರು, ಇವರು ನಮ್ಮ ನಾಯಕರು, ಇವರು ನಮ್ಮನ್ನು ಬೆಳೆಸಿದವರು. ನಾವು ಅದನ್ನು ಯಾವ ಹೇಳ್ತೇವೆ. ಇವರು ಯಾರ ಹೆಸರು ಹೇಳ್ತಾರೆ? ಇವರು ಅಷ್ಟು ಭ್ರಷ್ಟಾಚಾರ ಇದೆ. ಇವರು ಕಾರ್ಕಳದಲ್ಲಿ ಮಾಡಿದ್ದು ನೀವು ನೋಡಿ ಸರ್. ಕಾರ್ಕಳ ಎಂಬುದು ಒಂದು ಜೈನ ಪರಂಪರೆ ಇರುವ ಜೈನ ಕಾಶಿ ಊರು. ಇಲ್ಲಿ ವಿಶ್ವದ 2ನೇ ದೊಡ್ಡ ಗೋಮಟೇಶ್ವರ ಇದ್ದಾನೆ. ನಮ್ಮ ವರಂಗದಲ್ಲಿ ಕೆರೆಬಸಿದ್ದಿದೆ, ನಿಮ್ಗೆ ಗೊತ್ತಿರ್ಬೋದು. ಅಲ್ಲಿಗೆ ಇವತ್ತು ದೋಣಿಯಲ್ಲಿ ಹೋಗ್ಬೇಕು. ಪುರಾಣ ಪ್ರಸಿದ್ಧವಾದ ದೇವಸ್ಥಾನ ಹುಂಚ ಮಠಕ್ಕೂ ನಮ್ಮ ವರಂಗ ಜೈನ ಮಸೀದಿಗೆ ಇರುವ ಅವಿನಾಭ ಸಂಬಂಧ. ಹುಂಚ ಮಠ ಮತ್ತೆ ಬೆಳಗ ನಮ್ಮ ಶ್ರವಣ ಬೆಳಗೊಳ ಗೊಮ್ಮಟೇಶ್ವರ ದೇವರದ್ದು, ಆ ಸ್ವಾಮಿಗಳದ್ದು ಅಲ್ಲೇ ಒಂದು ಅವರ ಸಂಬಂಧ. ಇದೆಲ್ಲ ಸೇರುವಾಗ ಇಂಥ ಪವಿತ್ರವಾದ ಕಾರ್ಕಳದಲ್ಲಿ ನಮ್ಮ ವೀರಪ್ಪ ಮೊಯ್ಲಿ ಇರುವಾಗ ಕೇಂದ್ರೀಯ ವಿದ್ಯಾಲಯ ಆಗಿದೆ. ನಿಮ್ಗೆ ಗೊತ್ತಿರ್ಬೋದು, ಹೆಬ್ರಿ ಚಾರದಲ್ಲಿ ಒಂದು ಹಿಂದುಳಿದ ಭಾಗದಲ್ಲಿ ಆವಾಗ ಕೇಂದ್ರೀಯ ವಿದ್ಯಾಲಯ ಆಗಿದೆ. ಕಾರ್ಕಳದ MPM ಕಾಲೇಜ್ ಇರ್ಬೋದು, ಹೆಬ್ರಿ ಡಿಗ್ರಿ ಕಾಲೇಜ್ ಇರ್ಬೋದು, ಇದೆಲ್ಲ ವಿದ್ಯಾಸಂಸ್ಥೆಗಳು, ಸರ್ಕಾರದ ವಿದ್ಯಾಸಂಸ್ಥೆಗಳು. ಒಂದು ಎಷ್ಟು ನನ್ನ ಲೆಕ್ಕದಲ್ಲಿ ನಂಬರ್ ಆಫ್ ಹೈಸ್ಕೂಲ್ಸ್ ಇದೆಲ್ಲ ಆಗಿದ್ರೆ ವೀರಪ್ಪ ಮೊಯ್ಲಿ ಅವರು ಗೋಪಾಲ್ ಭಂಡಾರ ಕಾಲದಲ್ಲಿ ಆಗಿದ್ದು. ಕಾರ್ಕಳದಲ್ಲಿ ಆಗಿದ ಇಷ್ಟೆಲ್ಲ ಕೊಲೋನಿಸ್ ಇದ್ರೆ, ಐಸೆನ್ಸ್ ಕಾಲೋನಿ ಇರ್ಬೋದು, ಅಥವಾ ದರ್ಕಾಸ್ ಇರ್ಬೋದು, ಅಥವಾ ಆಶ್ರಮ ಎಲ್ಲ ಆಗಿದ್ರೆ 95% ವೀರಪ್ಪ ಮೊಯ್ಲಿ ಇರುತ್ತೆ ಗೋಪಾಲ್ ಪೀರಿಯಡ್. ಸುನಿಲ್ ಕುಮಾರ್ ಬಂದು ನೀವು ಕೇಳಿದ್ರಲ್ಲ, ಆಗ ಸುನಿಲ್ ಕುಮಾರ್ ಕಾರ್ಕಳದ ಅಭಿವೃದ್ಧಿಗೆ ಈಗಿನ ಶಾಸಕರ ಕೊಡುಗೆ ಶೂನ್ಯ ಅಂತೀರಾ? ಶೂನ್ಯ ಅಂತ ಹೇಳುದಿಲ್ಲ ನಾನು. ಅವರದಕ್ಕೆ 20 ವರ್ಷ ಬೇಡ, ಅದು 2 ವರ್ಷದಲ್ಲಿ ಮಾಡುವ ಕೆಲಸ. ಇವರದಕ್ಕೆ 20 ವರ್ಷ ತಗೊಂಡ್ರು. ನೀವು ರೋಡ್ 3 ಇದ್ದದನ್ನು 5 ಮಾಡಿದ್ದೀರಾ, 5 7 ಮಾಡಿದ್ದೀರಾ. ಗ್ರಾಮೀಣ ಪ್ರದೇಶಕ್ಕೆ ರೋಡ್ ಮಾಡುದು ನಿಮ್ಮ ಆದ್ಯ ಕರ್ತವ್ಯ. ಯಾರು ನಿಮ್ಮ ಕಿಶೆಯಿಂದ ಮಾಡಲಿಲ್ಲ.
ನೀವು ಸರ್ಕಾರದಿಂದ ಬಂದ ದುಡ್ಡನ್ನು ಮಾಡಿದ್ದೀರಾ, ಮಾಡ್ಲೇಬೇಕು, ಅದು ನಿಮ್ಮ ಕರ್ತವ್ಯ ಸಹ. ನೀವು 20 ವರ್ಷದ ಶಾಸಕರಾಗಿದ್ದರೆ, ಸುದೀರ್ಘಾವಧಿಗೆ ಶಾಸಕರಾಗಿ ಅಲ್ವಾ, ಮಾಡ್ಲೇಬೇಕು. ಅದ್ರಲ್ಲಿ ಅದು ಬಿಟ್ಟು ನೀವೊಂದು ನಾನೊಂದು 100 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡುವಂತ ಏನಾದ್ರು ಒಂದು ಇಂಡಸ್ಟ್ರಿ ತಂದೆ ಅಂತ ಹೇಳಿ ಇವರು, ಅಥವಾ ಈಗ ಪುತ್ತೂರಲ್ಲಿ ಅಶೋಕ್ ರೇಮನೆ 4,000 ಗೆದ್ದು 2 ವರ್ಷ ಆಗುವೊಳಗೆ ಪುತ್ತೂರಿಗೆ 2 ಜಿಲ್ಲೆಯಲ್ಲಿ ಇಲ್ಲದ ಮೆಡಿಕಲ್ ಕಾಲೇಜ್ ಅಂತ ತಗೊಬಂದ್ರು. ಇವತ್ತು 100 ಕೋಟಿ ತಂದು ಅಲ್ಲಿ ವಿಜಯನಲ್ಲಿ ತಂದು ಒಂದು ಡ್ಯಾಮ್ ಮಾಡಿ ಪ್ರವಾಸೋದ್ಯಮ ತಾಣ ಮಾಡ್ತಿದ್ದಾರೆ ಆ ದೇವಸ್ಥಾನವನ್ನು ಅಲ್ಲಿ. ಇಂಥದ್ದು ಇವರು ಒಂದು ಹೆಗ್ಗುರುತಿನ ಕೆಲಸವನ್ನು ಯಾವ್ದಾರು ಆಯ್ತು. ನಮ್ಮಲ್ಲಿ ನೋಡಿ ಒಂದು 2 KDB ಜಾಗವನ್ನು ಅಕ್ವೈರ್ ಮಾಡ್ಕೊಂಡ್ರು. ಅದು ಮಾಡ್ಕೊಂಡದೇನು, ಅವರ ಸಂಬಂಧ ಹೆಸರು ರಿಜಿಸ್ಟರ್ ಮಾಡ್ಕೊಂಡು ಅದನ್ನು KDB ಕೊಟ್ಟು ದುಡ್ಡು ಮಾಡ್ಕೊಂಡ್ರು. ಈಗ ಯಾವ ಡೆವಲಪ್ಮೆಂಟೂ ಇಲ್ಲ, ಯಾವ ಡೆವಲಪ್ಮೆಂಟ್. ಅಲ್ಲಿ ಜವಳಿ ಪಾರ್ಕ್ ಅಂತ ಗುದ್ದಲಿ ಪೂಜೆ ಮಾಡಿದ್ರು ಇಲೆಕ್ಷನ್ಗೆ ಮೊದಲು. ಎಲ್ಲಿಂಟು ಜವಳಿ ಪಾರ್ಕ್, ಎಲ್ಲಿ ಬಂತು ಸರ್? ಅದ್ರಿಗಿಂತಲೂ ನೋಡಿ ಸರ್, ನಂಗೆ ಬಹಳ ಬೇಸರ ಮತ್ತೆ ವೇದನೆ. ನಾವು ಸಹ ಸಾರ್ವಜನಿಕ ಜೀವನದಲ್ಲಿ ಸುಮಾರು 35 ವರ್ಷದಿಂದ ಇದನ್ನು ನೋಡ್ತಾ ಬಂದಿವಿ. ನಮ್ಗೆ ಬುದ್ಧಿ ಬಂದ ನಂತರ, ನಮ್ದು ಓದಿ ನಾವು ಆದ ನಂತರ ನಾವು ಗೋಪಾಲ್ ಭಂಡಾರು, ವೀರಪ್ಪ ಮೇಲೂರು, ನಮ್ಮ ಪ್ರಸನ್ನ ಬಳ್ಳಾರಿ ರಾಜಕೀಯ ಮಾಡೋದು ನೋಡ್ಕೊಂಡು ಬಂದೆವು. ರಾಜಕೀಯಕ್ಕೆ ಯಾಕೆ ಬಂದಿವೆ ಅಂದ್ರೆ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಗೊಂದು ಸ್ವರ ಇದ್ರೆ ಅದು ಜನರ ಸ್ವರ ಆಗಬೇಕು, ಅಥವಾ ಇಂಥ ಭ್ರಷ್ಟರಿರುವಾಗ ತಾವು ಅಲ್ಲಿ ತೊಡಗಿಸಿಕೊಳ್ಬೇಕು. ವಿದ್ಯಾವಂತರು ಇದರಲ್ಲಿ ನೊಡಚಿ ಕೂತ್ಕೊಂಡ್ರೆ ಇದು ಇನ್ನಷ್ಟು ಕೆಟ್ಟ ವ್ಯಕ್ತಿಗಳು ಹುಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಬಂದೇ ಬಿಟ್ರೆ ಮತ್ತೆ ಎಲ್ಲವನ್ನು ನಾವು ಬದಲಾವಣೆ ಮಾಡ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವೊಂದು ಪಾಯಿಂಟ್ ಇರ್ಬೋದು, ಬಟ್ ಆ ಡಾಟ್ ಏನಾದ್ರೂ ಮಾಡ್ಬೇಕಾದ್ರೆ ಇದು ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಲ್ಲ ರಾಜಕೀಯ ಅಂದ್ರೆ. ಈಗಿನ ಮಕ್ಕಳಿಗೆ ಅಥವಾ ವಿದ್ಯಾವಂತ ಹೇಸಿಗೆ ಆಗುದು ಏನಂದ್ರೆ, ಈಗಿನ ಎಲ್ಲ ವಿದ್ಯಾಭ್ಯಾಸ ನೋಡ್ಕೊಂಡು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ನೀವು ಎಲ್ಲಾದ್ರೂ ಇರಿ, ನಿಮ್ಮ ಸ್ವರವನ್ನು ಪ್ರಸ್ತುತಪಡಿಸಿ, ಅಥವಾ ನೀವು ಏನು ನೋಡ್ತೀರಾ ಏನು ಮಾಡ್ತೀರಾ ಅದನ್ನು ಹೇಳಿ. ಆಗ ಮಾತ್ರ ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವ ದೇಶ ಯಾವುದು ಕೇಳಿದ್ರೆ ಭಾರತ ದೇಶ. ಪರಿವರ್ತನೆ ದೊಡ್ಡ ದೇಶ ಯಾವುದು ಕೇಳಿದ್ರೆ ಭಾರತ ದೇಶ. ಆಗ ಮಾತ್ರ ಭಾರತದ ಒಳ್ಳೆತನದ ಬಗ್ಗೆ ನಿಮ್ಗೆ ಮಾತಾಡ್ಲಿಕ್ಕೆ ನೈತಿಕತೆ ಅಥವಾ ಹಕ್ಕು ಇರುವುದು. ನೀವು ಓಟೆ ಮಾಡದೆ ನೀವು ಏನೇನು ಮಾತಾಡ್ತೀರಾ? ನೀವು ವಿದ್ಯಾವಂತರಾಗಿ ಏನು ಪ್ರಯೋಜನ? ನೀವು ಈ ದೇಶ ಕೊಡುವ ಕೊಡುಗೆ ಏನು? ಇಲ್ಲಿ ಎಲ್ಲ ಮಾಡೋದ್ರಿಂದ ಭ್ರಷ್ಟ ಚುನಾಯಿತ ಪ್ರತಿನಿಧಿ. ಈಗ ಸುನಿಲ್ ಕುಮಾರ್ ಇದ್ದಾರೆ, 20 ವರ್ಷದಿಂದ ಇದ್ದಾರೆ ಸರ್. ನೀವು ಎಣಿಸಿ, ನಮ್ಮ ಊರಿಗೆ 3 ರೀತಿಯ ಒಂದು ಟ್ರಾನ್ಸ್ಪೋರ್ಟೇಷನ್, ಯಾವುದೇ ಊರು ಉದ್ಧಾರ ಆಗಬೇಕಾದ್ರೆ ರೋಡು, ರೈಲ್ವೆ ಮತ್ತೆ ವಿಮಾನ ನಿಲ್ದಾಣ ಬೇಕಂತ ನಮ್ದೆಲ್ಲರ ಕನಸು. ನಮ್ಮ ಕಾರ್ಕಳದ ಉಡುಪಿ ಜಿಲ್ಲೆಯ ಒಂದು ವಿಪರ್ಯಾಸ, ಮಂಗಳೂರು ಉಡುಪಿ ವಿಪರ್ಯಾಸ ನೋಡಿ. ಅಲ್ಲಿ 3 ಘಾಟಿ ಇದೆ, ಆಗುಂಬೆ, ಶಿರಾಡಿ, ಚಾರ್ಮಾಡಿ. ಇದು 3 ಘಾಟಿ ವರ್ಷದಲ್ಲಿ 3 ಅಥವಾ 4 ತಿಂಗಳು ಬಂದು. ಈಗ ನೋಡಿ ಸರ್, ನಮ್ಗೆ ಕರಾವಳಿ ಮತ್ತೆ ಮಲೆನಾಡಿಗೆ ಒಂದು ಡೋರ್ ಓಪನ್ ಆಗ್ಬೇಕಾದ್ರೆ ಆಗುಂಬೆ ಘಾಟಿ ಆಗ್ಬೇಕು. ಇದು ನಮ್ಮ ಯಾವತ್ತಿಂದ ಕನಸು ಗೊತ್ತಾ ಸರ್? ನೋಡಿ, ಇದು ಖಾಲಿ ದೇಶದಲ್ಲಿ ಅತ್ಯಂತ ಶಾರ್ಟೆಸ್ಟ್ ಘಾಟಿ ಅಂದ್ರೆ ಈ ಘಾಟಿ. ನೀವು 15 ನಿಮಿಷದಲ್ಲಿ 15 ಸುತ್ತನ್ನು ಹತ್ತಿ ಹೋಗುವ ಒಂದು ಘಾಟಿ ಇದ್ರೆ ಆಗುಂಬೆ ಘಾಟಿ. ಇದನ್ನು ಅಗಲ ಮಾಡ್ಬೇಕಾದ್ರೆ ಎಲ್ಲಿ ದೇವಲೋಕದಲ್ಲಿ ಫೈಲಿ ಸೈನ್ ಹಾಕ್ಬೇಕಾ ಸರ್? ಭೂಲೋಕದಲ್ಲಿ ಇರುದು, ಹೌದಲ್ವ ಹೇಳಿ? ಇದನ್ನು ಹೆಚ್ಚು ಮಾಡಿ 10 ಮೀಟರ್ ಅಗಲ ಮಾಡಿ ದೊಡ್ಡ ವೆಹಿಕಲ್ ಮೇಲೆ ಹೋದ್ರೆ ನಮ್ಮ ಎರಡೂ ಕಡೆ ಒಂದು ಹೆಬ್ಬಾಗಿಲು ಓಪನ್ ಆಗ್ತದೆ. ಇದನ್ನು ಸುನಿಲ್ ಕುಮಾರ್ ಮಾಡ್ಲಿ. ಕೇಂದ್ರ ಸರ್ಕಾರ ಆವರ್ತನೆಯಲ್ಲಿ 15 ವರ್ಷದಿಂದ ಪ್ರಧಾನಿ ಅವ್ರದ್ದೇ ಇದ್ದಾರೆ. ಇವ್ರು ಈ ಎಲ್ಲ ಸಣ್ಣ ಸಣ್ಣ ಪ್ರಾಜೆಕ್ಟ್ ಬಿಡ್ಲಿ, ಅದು ಒಂದು ಆಗುಂಬೆ ಘಾಟಿಯನ್ನು ಇವರಿಗೆ ಒಂದು ಏನಾದ್ರೂ ಇಚ್ಛಾಶಕ್ತಿ ಇದ್ರೆ ಮಾಡ್ಲಿ. ಆಯ್ತು, ನಮ್ಮ ಹೆಬ್ರಿಯಿಂದ 4 ಲೈನ್ ರೋಡ್ ಈಗ ಆಗ್ತಾ ಉಂಟು ಸರ್. ಯಾವ ನೀವು ಮಲ್ಪೆ ವಿಶಾಖಪಟ್ಟಣ ನಂತರ 2ನೇ ದೊಡ್ಡ ಬಂದರು. ಒಂದು 10,000 ಜನ ಕೆಲಸ ಮಾಡ್ತಾರೆ, 2,000 ಜನ ಬೋಟ್ಸ್ ಇದೆ. ಅಲ್ಲಿಗೆ ಹೋಗೋ ಡಬಲ್ ರೋಡ್ ಈಗ ಆಗ್ತಾ ಉಂಟು. ಅಂದ್ರೆ ಉಡುಪಿಯ ಅಭಿವೃದ್ಧಿಯ ಬಗ್ಗೆ ತಮಗೆ ದೂರದೃಷ್ಟಿತ್ವ ಇದೆ. ಆ ದೂರದೃಷ್ಟಿಯ ಹಿನ್ನೆಲೆಯಲ್ಲಿ ಹೇಳುವುದಾದ್ರೆ ಕಾರ್ಕಳ ಅಥವಾ ಉಡುಪಿ ಇನ್ನೂ ಕೂಡ ನಿರೀಕ್ಷಿತವಾಗಿ ಪ್ರಗತಿಯನ್ನು ಏನೂ ಆಗಿಲ್ಲ, ಆಗ್ಬೇಕು ಅನ್ನೋದು 100%. ಅದು ನನ್ನ ಕನಸು. ಬಟ್ ಒಂದು, ಈಗ ತಾವು ಹೇಳಿದಂತೆ ಈ ಪರಶುರಾಮನ ಪ್ರತಿಮೆಯ ವಿಷಯಕ್ಕೆ ಬರೋದಾದ್ರೆ, ಆರಂಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ತರಾತುರಿಯಲ್ಲಿ ಅವರು ಅದನ್ನು ಉದ್ಘಾಟಿಸಲು ಇದು ತಪ್ಪೆ, ಇದು ಸರ್ವತಾ ಯಾರೂ ಒಪ್ಪಿಕೊಳ್ಳುವಂತಹ ಮಾತಿಲ್ಲ. ಆದರೆ ಆ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳಿದರು, ಇನ್ನೂ ಹಲವಾರು ಕೆಲಸಗಳು ಬಾಕಿ ಇವೆ, ಅದನ್ನು ಪೂರ್ಣಗೊಳಿಸಲಿಕ್ಕೆ ಒಂದಷ್ಟು ಸಮಯಾವಕಾಶ ಹೋಗಬಹುದು, ಆದ್ದರಿಂದ ಒಂದಷ್ಟು ತಾಳ್ಮೆ ಇದಿಲ್ಲ. ಬಟ್ ತಾವು ಆದಷ್ಟು ಅತಿ ಶೀಘ್ರದಲ್ಲಿ ತಾಳ್ಮೆಯನ್ನು ಕಳೆದುಕೊಂಡು ಬಿಟ್ಟು ವಿವಾದವನ್ನು ಆರಂಭಿಸಿದ್ರಿ ಅನ್ನುವಂಥ ಒಂದು ಮಾತಿದೆ. ಹೌದಾ ಇದರಲ್ಲಿ? ನೋಡಿ ಸರ್, ಈ ವಿವಾದವನ್ನು ಶುರು ಮಾಡಿದ ಉದಯ್ ಶೆಟ್ಟಿ ಅಲ್ಲ. ಇದರ ವಿವಾದವನ್ನು ಶುರು ಮಾಡಿದವರೇ ಸುನಿಲ್ ಕುಮಾರ್ ಕಾರ್ಯಕರ್ತರು. ಅವರಿಗೆ ಇದನ್ನು ನೋಡ್ಲಿಕ್ಕಾಗಿಲ್ಲ, ಅವರೇ ಬಂದು ಹೇಳಿದ್ದು. ಇಂಥ ಒಂದು ನಕಲಿ ಮೂರ್ತಿಟ್ಟಿದ್ದಾನೆ ಉದಯ್ ಶೆಟ್ಟಿ, ಸುಮ್ಮನಿದ್ದೀರಾ ಕೇಳಿದಾಗ ಮುಟ್ಲಿಗೆ ಹೋಗಿ ಮುಟ್ಟುವಾಗ ಗೊತ್ತಾಯ್ತು ಇದು ನಕಲಿ ಅಂತ. ಅಲ್ಲಿಂದ ಶುರು ಅದು ನೋಡಿ. ಆಯ್ತು, ಅದಕ್ಕೆ ಒಂದು ಥೀಮ್ ಪಾರ್ಕ್ ಅಂದ್ರೆ ಒಂದೇ ಕೆಲಸದಲ್ಲಿ ಆಗುದಿಲ್ಲ. ಯಾಕಂದ್ರೆ ಇದರದ್ದು ಇನ್ನೂ ಇವರು ಪ್ರಸ್ತಾಪಿಸಿದ 14 ಕೋಟಿ ಜನ ಇದು ಮಾಡಿದ್ರು, ಯಾವುದು ಪ್ರೊಜೆಕ್ಟೆಡ್. ಅದಕ್ಕೆ ಇನ್ನಷ್ಟು ನೀವು ರೇಲಿಂಗ್ ಕೊಡಿ, ಹೋಟೆಲ್ ಓಪನ್ ಮಾಡಿ, ರೋಡಿಗೆ ಬೇಕಾದ್ರೆ ಇನ್ನಷ್ಟು ಖರ್ಚು ಮಾಡಿ, ಪ್ರವಾಸೋದ್ಯಮ ಇನ್ನಷ್ಟು ಮಾಡಿ, ಅಲ್ಲಿ ಏನು ಗ್ಯಾಲರಿ ಟೈಪ್ ಮಾಡಿದ್ದಾರೆ, ಅದಕ್ಕೆ ಜನರಿಗೆ ಕುತ್ಕೊಳ್ಳಿ ಬೇಕಾದ್ರೆ ಗ್ರನೇಡ್ ಹಾಕಿ ಅದು ಮಾಡಿ ಸರ್. ಅದು ನಾವು ಅಬ್ಜೆಕ್ಷನ್ ಇಲ್ಲ. ಇದೆಲ್ಲ ಮಾಡುವಾಗ ನೀವು ಸುರಿಗೇರಿ ಕನಸು ಕಾಣುವ, ನಾನು 20 ವರ್ಷದಿಂದ ಕನಸು ಕಂಡಿದ್ದೆ ಇಲ್ಲಿ ಮಾಡ್ಬೇಕಂತೇಳಿ, ಆಚೀಚೆ ರೋಡಲ್ಲಿ ಹೋಗೋ ನೋಡ್ತಾ ಇದ್ದೆ ಅಂತ ಹೇಳ್ತಾರಲ್ಲ, ಇದನ್ನೇ ಕನಸು ಕಂಡದ. ಇವರು ಸುರಿಗೆ ಯಾವ್ದ್ರ ಬಗ್ಗೆ ಗಮನ ಕೊಡ್ಬೇಕಿತ್ತು? ಮೂರ್ತಿ ಇರುವ ಬಗ್ಗೆ ಕೊಡ್ಬೇಕಿತ್ತ ಸರ್, ಅಲ್ಲ ಅಲ್ಲಿ ಬೇರೆ ಮಾಡೋ ಬಗ್ಗೆ ಗಮನ ಕೊಡ್ಬೇಕಿತ್ತ? ನೀವು ಹೇಳಿ ಸರ್. ಇವರೊಂದು ಸರಿಯಾದ ಮೂರ್ತಿಯನ್ನು ಇಟ್ಟಿದ್ರೆ ಇವತ್ತು ಯಾರಾದ್ರೂ ಮಾತಾಡ್ತಿದ್ರ ಸರ್? ಆಯ್ತು, ಇವರೇ ಸರ್ಕಾರ ಮಾಡಿದ್ದು.
ನಮ್ಗೆ ಖಾಲಿ ಕಾರ್ಯಕ್ರಮಕ್ಕೆ ಒಂದು ಹೇಳಿಕೆ ಇದ್ದದಕ್ಕೆ ನಾವು ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಯಾಕೆ? ನಮ್ಗೆ ಅದು ಮನಸ್ಸಿಲ್ಲ, ನಾವು ಅವತ್ತೇ ಟೀಕೆ ಮಾಡ್ತಿದ್ದೇವಲ್ಲ. ಇದು ಓಪನ್ ಆಗುವಾಗನೇ ಇದ್ರ ಬಗ್ಗೆ ಟೀಕೆ ಮಾಡ್ತಿದ್ದೋ ಅಥವಾ ಏನೋ ಮಾಡಿ ರಾಜಕೀಯ ಮಾಡ್ಬೇಕಂತ ಹೇಳಿದ್ದಿದ್ರೆ ಸರಿ. ಇದು ಈ ಒಂದು ಪ್ರವೃತ್ತಿಯಲ್ಲಿ ನಾವು ನಡ್ಕೊಂಡು ಬಂದವರಲ್ಲ. ಇದು ಇವರೇ ಮಾಡಿ ಇವರ ಮೇಲೆ ಇವರ ಕಾಲಿಗೆ ಇವ್ರು ಕಲ್ಲು ಹಾಕೊಂಡು ಈಗ ಅದಲ್ಲ ಅಂತ ಹೇಳಲಿಕ್ಕೋಸ್ಕರ ದಿಕ್ಕು ತಪ್ಪಿಸಿ ಮಾತಾಡ್ತಾರೆ, ಜನ ಕೇಳ್ತಾರೆ. ಮತ್ತೆ ಈಗ ಗೊತ್ತಿದೆ ನಿಮ್ಗೆ, ಸೋಷಿಯಲ್ ಮೀಡಿಯಾ ಇರ್ಬೋದು, ಇನ್ನೊಂದು ನ್ಯೂಸ್ ಇರ್ಬೋದು, ಎಲ್ಲವನ್ನು ಅವರು ಅವರಷ್ಟೇ ಹೇಗೆ ಏನ್ ಮಾಡ್ತಾರೆ ನಿಮ್ಗೆ ಗೊತ್ತಿದೆ. ಅವರಿಗೆ ಭ್ರಷ್ಟಾಚಾರ ಮಾಡಿದ ದುಡ್ಡಿದೆ ಬೇಕಾದಷ್ಟು, ಅದನ್ನು ಮಾಡ್ತಾರೆ. ನಾವು ಏನಿದ್ರು ಇಷ್ಟು ದುಡ್ಡು ನಾವು ಸಂಪಾದನೆ ಮಾಡಿದ ತಮ್ಮದೇ ಸರ್ಕಾರಕ್ಕೆ ತಾವು ಆಗ್ರಹ ಪಡಿಸಬಹುದಲ್ಲ, ಮಾಡ್ತಾ ಇದ್ದೇವೆ. ಸೂತ್ರವನ್ನ ಕಂಡು ಈಗ ಇದರಲ್ಲಿ ಕೋರ್ಟ್ ಅಲ್ಲಿ ಈಗ ಕೋರ್ಟ್ ಹ್ಯಾಸ್ ಟು ಡಿಸೈಡ್. ಈಗ ನಮ್ಮ ಸರ್ಕಾರ, ನಾನು ಹೇಳಿದೆ ನಿಮ್ಗೆ, ಈಗ ಕೋರ್ಟ್ ಅಲ್ಲಿ ಇರುವಾಗ ಸರ್ಕಾರ ಏನು ಮಾಡ್ಲಿಕ್ಕೆ ಆಗಿಲ್ಲ. ಸರ್ಕಾರ ಏನು ಪೇಪರ್ ಬೇಕಾದನ್ನು ಕೋರ್ಟಿಗೆ ಕೊಡ್ತಾ ಉಂಟು. ಹಾಗಾಗಿ ಶೀಘ್ರದಲ್ಲಿ ಇದು ಕೋರ್ಟ್ ಅಲ್ಲಿ ಒಂದು ಇತ್ಯರ್ಥ ಆಗಿ ಆದಷ್ಟು ಬೇಗ ಪರಶುರಾಮ ಥೀಮ್ ಪಾರ್ಕ್ ಆಗ್ಬೇಕಂತೇಳಿ ನಮ್ಮ ಆಸೆ. ನಿಮ್ಮ ಕನಸು ಕೂಡ ಪರಶುರಾಮ ಥೀಮ್ ಪಾರ್ಕ್ ಒಳ್ಳೆಯ ರೂಪದಲ್ಲಿ. ಆದರೆ ಅಲ್ಲಿ ಇನ್ನೊಂದಿದೆ ಸರ್, ಅಲ್ಲಿ ಬ್ರಹ್ಮ ಬೈದೇವರ ಕುರು ಇತ್ತು. ಅಲ್ಲಿ ಹಿಂದೆ ಇದೆಲ್ಲ ಕೆಲಸ ಮಾಡದ ಇದು ದನಗಳನ್ನು ಕಾಯಿಸ್ಲಿಕ್ಕೆ ಮಾಡ್ತಾ ಇದ್ರು ಅಂತ ಅಲ್ಲೆಲ್ಲ ಊರವರು ಮಾಡ್ತಾ ಇದ್ದಾರೆ. ಮತ್ತೆ ಪರಶುರಾಮನ ಮೂರ್ತಿಯ ಕೆಳಗಡೆನೆ ದೇವರ ಮೂರ್ತಿಯನ್ನು ಅವ್ರಿಗೆ ಕೈ ಮುಗ್ಗಿದ್ದಾಗ ಇಟ್ಟಿದ್ದಾರೆ. ಇದು ದೊಡ್ಡ ಅಪರಾಧ, ಇದನ್ನು ಮಾಡಬಾರದು ಅಂತೇಳಿ ಸುಳ್ಳು ಸಂಘಟನೆಯವರು ಮತ್ತೆ ಊರವರು ಹೆಚ್ಚಿನ ಹೋಗಿ ಹೇಳ್ತಾ ಇದ್ದಾರೆ. ಅದರಿಂದ ಮುಂದೆ ಯಾವತ್ತಾದ್ರೂ ಮಾಡುವ ನಾವಂತರೂ ಅದರ ಲೀಡರ್ಶಿಪ್ ಅಲ್ಲಿ ಅದನ್ನ ಸ್ಥಾಪಿಸುವಾಗ ಧಾರ್ಮಿಕ ನಂಬಿಕೆಗಳನ್ನು ಉಲ್ಲಂಘಿಸಲಾಗಿದೆ 100ಕ್ಕೆ 100. ಈಗ ಮುಂದೆ ಮಾಡುವ ಅಲ್ಲಿ ಅಷ್ಟಮಂಗಳ ಪ್ರಶ್ನೆ ಇಟ್ಟು ನಮ್ಮ ಸೌತ್ ಕೇಂದ್ರ ಉಡುಪಿಯಲ್ಲಿ ಮಾಡುವ ಏನೊಂದು ಧಾರ್ಮಿಕ ನೆಲೆಯಲ್ಲಿ ಮಾಡೋದು. ಯಾಕೆ ಅವರೇ ಒಂದೇನು ಹೇಳಿದ್ದಾರೆ ಆಫೀಸಲ್ಲಿ, ಇಲ್ಲಿ ಇದು ಧಾರ್ಮಿಕ ಕೇಂದ್ರ, ಇಲ್ಲಿ ಚಪ್ಪಲಿ ಹಾಕಬಾರ್ದು. ಇದೇ ಸುನೀಲ್ ಕುಮಾರ್ ಒಂದು ಮಾಡಿದ ವಿಡಿಯೋ ಉಂಟು, ನಿಮ್ಗೆ ಕಳಿಸ್ತೇನೆ, ನೀವು ನೋಡಿ ಸರ್. ಅದೇ ಮತ್ತೊಂದು ಸಲ ಹೇಳ್ತಾರೆ ಧಾರ್ಮಿಕ ಕೇಂದ್ರ ಅಲ್ಲ, ಇದು ಖಾಲಿ ಪ್ರವಾಸಿ ತಾಣ, ಇಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾರೆ. ಅವರ ಮಾತಿನಲ್ಲಿ ಅವರಿಗೆ ಬದ್ಧತೆ ಇಲ್ಲ, ಮತ್ತೆ ಅವರ ಮಾತಿನಲ್ಲಿ ಅವ್ರ ನಂಬಿಕೆ ಇಲ್ಲ. ಅವ್ರಿಗೆ ಬೇಕಾದಾಗ ಅದನ್ನು ಚೇಂಜ್ ಮಾಡ್ತಾರೆ. ಅದರಿಂದ ಯಾಕಂದ್ರೆ ನಮ್ಮ ಇಲ್ಲಿಯ ಯಾರು ಏನ್ ಹೇಳ್ತಾರೆ ಆ ಒಂದು ಸಮುದಾಯದ ಅಥವಾ ಅವರು ಭಟ್ರನವರು ಇಡೀ ಜಗತ್ತಿಗೆ ಹೋಗಿ ಅಲ್ಲಿ ಪ್ರಶ್ನೆ ಚಿಂತನೆ ಮಾಡಿ ಎಲ್ಲ ಹೇಳುವವರು. ಅದರಿಂದ ಅವರ ಕಾಲಬುಡದಲ್ಲಿ ಅಲ್ಲೇ ಒಂದು ಆಗುವಾಗ ಅಲ್ಲೇ ಅವರು ಚಿಂತನೆ ಮಾಡಿ ಇದು ಪರಶುರಾಮ ಮೂರ್ತಿ ಹೇಗಾಗ್ಬೇಕಂತ ಡಿಸೈಡ್ ಮಾಡ್ಬೇಕು. ಮುಂದೆ ಕಂಚಿದಾಗಬೇಕೋ ಕಲ್ಲಿದಾಗಬೇಕೋ ಅಲ್ಲ ಯಾವುದ್ರದ್ದಾಗಬೇಕು. ಯಾಕಂದ್ರೆ ಎರಡನೇ ದೊಡ್ಡ ಗೋಮಟೇಶ್ವರ ಕಾರ್ಕಳದಲ್ಲಿ ಇವತ್ತಿಗೆ ಒಂದು ನೂಲು ಅಂಗಡಿ ಇರ್ಲಿಕ್ಕಿಲ್ಲ. ಹೇಳಿದ್ದ ಯಾವಾಗ ಮಾಡಿದ್ದಾರೆ ಸರ್, ಅವಾಗ ಏನು ಟೆಕ್ನಾಲಜಿ ಇಷ್ಟು ಇರಲಿಲ್ಲ. ಆವಾಗ ಮಾಡಿದವರಿಗೆ ಈಗ ಮಾಡೋ ದೊಡ್ಡ ವಿಷಯ ಏನಲ್ಲ. ಅಂತದ್ದು ಏನಾಗ್ಬೇಕಂತ ಮುಂದೆ ಕೋರ್ಟಿನ ನಿರ್ಣಯ ಪ್ರಕಾರ ಧಾರ್ಮಿಕ ವಿಧಿ ತಿಳ್ಕೊಂಡು ಎಲ್ಲಾ ಊರಿನಲ್ಲಿ ಹಿರಿಯರನ್ನು ಮತ್ತೆ ಹಿಂದೆ ಎಲ್ಲ ಇಂಥ ಕೆಲಸ ಮಾಡಿ ಸೇರಿಸ್ಕೊಂಡು ಸಮಿತಿ ರಚನೆ ಮಾಡ್ತೀವಿ. ಸಮಿತಿ ಮಾಡ್ಕೊಂಡು ಎಲ್ಲರನ್ನು ಸೇರಿಸ್ಕೊಂಡು ಎಲ್ಲರ ಮಾರ್ಗದರ್ಶನ ಪಡ್ಕೊಂಡು ಈ ಕೆಲಸ ಮಾಡ್ಬೇಕು. ಯಾಕಂದ್ರೆ ಇದು ಒಬ್ಬೊಬ್ಬರಿಗೆ ಮಾಡುವ ಕೆಲಸ. ಮತ್ತೆ ನಾನು ಮಾಡಿದೆ ನಮ್ಮ ಅಹಂಕಾರದಲ್ಲಿ ಯಾರು ಮಾಡಬಾರ್ದು. ನಾವು ಮಾಡ್ತೇವೆ ಅಂತ ಮಾಡಿದ್ರೆ ಮಾತ್ರ ಕೆಲಸ ಆಗೋದು. ಯಾಕಂದ್ರೆ ನಮ್ಮ ದುಡ್ಡು ಅದು, ನನ್ನ ದುಡ್ಡಲ್ಲ, ನಮ್ಮ ದುಡ್ಡು ಅದು, ಸರ್ಕಾರದ ದುಡ್ಡು ಅದು, ಯಾರು ಒಬ್ಬರ ದುಡ್ಡಲ್ಲ. ಅದನ್ನ ನಾವು ಮಾಡ್ತೇವೆ ಅಂತ ಹೋದ್ರೆ ಖಂಡಿತ ಇದು ಸಕ್ಸಸ್ ಆಗ್ತದೆ. ನಾನು ಮಾಡಿದ್ದೇನೆ ನಾನು ಮಾಡ್ತೇವೆ ಅಂದ್ರೆ ಖಂಡಿತ ಇದಾಗುದಿಲ್ಲ ಸರ್. ಬಟ್ ಮಲಿನಗೊಂಡಿದೆ, ಅಪಚಾರಗೊಂಡಿದೆ ಅಂತ ತಾವು ಹೇಳಿದ್ದೀರಿ. ಈಗ ಆಗಿದೆ ಎಲ್ಲವೂ ಕೂಡ ಒಂದರಷ್ಟು ನಮಗೆ ಒಂದು ರೀತಿಯ ನಮ್ಮ ಕರಾವಳಿಗರಿಗೆ ಒಂದು ರೀತಿಯ ನಾಚಿಕೆ ಪಡುವಂತಹ ವಿಷಯಗಳು ಆಗಿ ಹೋಗಿದೆ. ಇದಕ್ಕೆ ಪರಿಹಾರ ಏನು? ತಮ್ಮ ಪ್ರಮುಖ ಆಗ್ರಹಗಳೇನು? ಭ್ರಷ್ಟಾಚಾರಕ್ಕೆ ಶಿಕ್ಷೆ ಆಗ್ಬೇಕಾ, ಭ್ರಷ್ಟಾಚಾರಕ್ಕೆ ಶಿಕ್ಷೆ ಆಗ್ಬೇಕಾ, ಭ್ರಷ್ಟಾಚಾರದ ತನಿಖೆ ಆಗ್ಬೇಕಾ, ಅಥವಾ ಇಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ಒಂದು ಸಮರ್ಥವಾಗಿ ಸಮಗ್ರವಾಗಿ ಆಗ್ಬೇಕಾ ಅನ್ನೋದು ತಮ್ಮ ಆಗ್ರಹ. ತನಿಖೆ ಮತ್ತೆ ತಪ್ಪು ಮಾಡಿದ ಶಿಕ್ಷೆ ಅದು ಎರಡನೇ ಭಾಗ. ನಮ್ದು ಮೊದಲ ಆದ್ಯತೆ ಅಲ್ಲಿ ಪುನಃ ಪರಶುರಾಮ ಥೀಮ್ ಪಾರ್ಕ್ ನಿಜವಾದ ಮೂರ್ತಿ ಆಗಿ ಅಲ್ಲಿ ಪ್ರವಾಸೋದ್ಯಮ ಓಪನ್ ಮಾಡೋದು ನಮ್ಮ ಮೊದಲ ಆದ್ಯತೆ. ಹಾಗಾಗಿ ನಾವು ಅದನ್ನು ಒಂದು ಸೈಡಿಗೆ ಬಿಟ್ಟು ಈಗ PL ಹಾಕಿದ್ದು ಆ ತನಿಖೆ ಅದೆಲ್ಲ ಒಂದ್ ಸೈಡ್, ಬೇರೆ ಇನ್ನೊಂದು ಸೈಡ್ ಅದು ಆಗ್ತಾ ಇರ್ಲಿ. ಅದು ಒಂದ್ ಸ್ವಲ್ಪ ಟೈಮ್ ತಗೊಂಡ್ರೆ ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದೇನು ಜನರ ಬಗ್ಗೆ ಅದು ತಪ್ಪು ಮಾಡಿದ್ದಾರೆ ಯಾರು, ಅದಕ್ಕೆ ಯಾರು ಕಾರಣ ಅಲ್ಲ. ಅಲ್ಲೇ ಶಾಸಕರು ಮತ್ತೆ ಮಾಜಿ ಸುನೀಲ್ ಕುಮಾರ್ ಅವರು ಬಿಟ್ರೆ ಇನ್ನು ಯಾರನ್ನೂ ಅಲ್ಲಿ ತಲೆದಂಡ ಮಾಡೋ ಪ್ರಶ್ನೆ ಇಲ್ಲ. ಅವರೇ ಅದಕ್ಕೆ ಆದ್ರೂ ಅವ್ರು ಏನಾಗುದಿಲ್ಲ ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಸೈನ್ ಹಾಕಿದ ಅವರಲ್ಲ ಅಧಿಕಾರಿಗಳಂತ. ಆದ್ರೆ ಭ್ರಷ್ಟಾಚಾರ ಮಾಡಿ ತೊಂದರೆ ಮಾಡಿದವರಂತ ಅವರಿಗೆ 100ಕ್ಕೆ 100 ಗೊತ್ತಿದೆ. ಅದರಿಂದ ನಾವು ಹೇಳುದಿಷ್ಟೇ, ಅಲ್ಲಿ ನಮ್ಮ ಮೊದಲ ಆದ್ಯತೆ ಇರುವುದು ಅದನ್ನು ನಿಜವಾದ ನೈಜವಾದ ಪರಶುರಾಮ ಮೂರ್ತಿ ಆಗಿ ಅಲ್ಲಿ ಪ್ರವಾಸೋದ್ಯಮ ಓಪನ್ ಆಗಬೇಕಂದ್ರೆ ಮೊದಲ ಆದ್ಯತೆ. ಪ್ರವಾಸೋದ್ಯಮ ಆರಂಭ ಆಗ್ಲೇಬೇಕು ಶೀಘ್ರದಲ್ಲಿ. ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ 100ಕ್ಕೆ 100. ಈಗ ಪರಶುರಾಮನ ಒಂದು ಪ್ರತಿಮೆ ಆಗಿರಬಹುದು, ಅದರ ವಿನ್ಯಾಸಗಳಲ್ಲಿ ಕೂಡ ಬದಲಾವಣೆ ಆಗಬೇಕು ಅಂತ ತಾವು ಹೇಳಿದ್ದೀರಾ. ಇದರ ಬಗ್ಗೆ ಏನಾದರೂ ಪ್ರಯತ್ನಗಳು ಆಗ್ತಾ ಇವೆ? ಒಂದು ಹೊಸ ಪ್ರತಿಮೆಯನ್ನ ಸ್ಥಾಪಿಸಬೇಕು, ಅಷ್ಟಮಂಗಲ ಪ್ರಶ್ನೆ ಅದು ಒಂದು ಧಾರ್ಮಿಕ ಚಿಂತನೆಗಳು ಆಗ್ಲೇಬೇಕದು. ಯಾಕಂದ್ರೆ ಅಲ್ಲಿ ಬೈದರ್ಗಳಂದ್ರೆ ನಮ್ಮಲ್ಲಿ ಬ್ರಹ್ಮ ಬೈದರ್ಗಳಂದ್ರೆ ಪ್ರತಿ ಒಂದು ಊರಿನಲ್ಲಿ ಗರಡಿ, ಅಲ್ಲಿ ಪ್ರತಿದಿನ ಮಂಗಳವಾರ ಬಹಳ ಶ್ರದ್ಧೆ ಭಕ್ತಿಯಿಂದ ಇದ್ದು
ಇದು ಕೆಲಸ ಮಾಡುವ ಒಂದು ತಂಡವೇ ಉಂಟು. ಅವರೆಲ್ಲ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಅವರ ಭಕ್ತಿ ಶ್ರದ್ಧೆ ನೋಡಿದ್ರೆ ಪರಮಾಶ್ಚರ್ಯ ಆಗ್ತದೆ. ಅಷ್ಟು ಅವ್ರು ಯಾವುದೇ ವಿದೇಶಕ್ಕೆ ಹೋಗಿ ಬೇರೆ ಬೇರೆ ಬಿಸ್ನೆಸ್ ಮಾಡಿ ಅದನ್ನೆಲ್ಲ ಬಿಟ್ಟು ಖಾಲಿ ದೇವರಿಗೋಸ್ಕರನೇ ಇವತ್ತು ಮನೆಯಲ್ಲಿ ಇದ್ದವರಿದ್ದಾರೆ. ಹಾಗಿರುವಾಗ ಇಲ್ಲಿ ಸಹ ಒಂದು ಕುರು ಇತ್ತು ಅಂತ ಹೇಳ್ತಾರೆ. ಅದು ಹೌದಲ್ಲ ಅಂತ ನೀವು ಹೇಳಿದ್ರೆ ಆಗುದಿಲ್ಲ. ಆ ಧಾರ್ಮಿಕ ಚಿಂತಕರು ಹೇಳಿದ ನಂತರ ಅದನ್ನು ಮುಂದುವರಿಸಿಕೊಂಡು ಯಾವ ರೀತಿಯಲ್ಲಿ ಮಾಡ್ಬೇಕಂತ ಹೋಗುದು ಒಳ್ಳೇದು ನನ್ನ ಅಭಿಪ್ರಾಯ, ಸದಾಭಿಪ್ರಾಯ. ಒಟ್ಟಿಗೆ ಪ್ರವಾಸೋದ್ಯಮ ಕ್ಷೇತ್ರವಾಗಿ ಅದು ಬೆಳೆಯಬೇಕು, 100ಕ್ಕೆ 100 ತಮ್ಮ ಆಸೆ ಇದೆ. ಯಾಕಂದ್ರೆ ಅಲ್ಲಿ ಆಲ್ರೆಡಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಆಗಿದೆ. ಆ ಗೋಮಾಳ ಜಾಗವನ್ನು ಚೇಂಜ್ ಮಾಡ್ಬೇಕಂತ ಇವರಿಗೆ ಮಾಡ್ಲಿಕ್ಕೆ ಆಗಿದ್ರು ನಮ್ಮ ಸರ್ಕಾರದಿಂದ ಆದ್ರೂ ಮಾಡಿಸಿ. ನಾವು ಕೃಷ್ಣ ಬೈರೇಗೌಡರ ಹತ್ರ ಈ ಬಗ್ಗೆ 3-4 ಸಲ ಮಾತಾಡಿದ್ದೇವೆ. ಮೊನ್ನೆ ಸಹ ನಮ್ಮ ಸಚಿವರಾದ ಕೃಷ್ಣ ಬೈರೇಗೌಡ ಕನಸು ಕೂಡ ಇದೆ. ತಹಶೀಲ್ದಾರ್ ಹತ್ರ ಮೊನ್ನೆ ವಿಸಿ ಮಾಡಿ ಮಾತಾಡಿದ್ದಾರೆ. ಹೌ ವಿಲ್ ಚೇಂಜ್, ವಾಟ್ ಇಸ್ ದ ನೆಕ್ಸ್ಟ್, ಅಲ್ಲಿ ಪ್ರಪೋಸಲ್ ಜಾಗ ಎಲ್ಲಿದೆ ಕೆಳಗಡೆ ಮಾಡಿಕೊಡ್ಬೇಕಂತ. ಅದಕ್ಕೆ ತಹಶೀಲ್ದಾರು ಮೊನ್ನೆ ನನ್ನ ಹತ್ರ ಮಾತಾಡಿದ್ದಾರೆ. ನಾನು ಹೇಳಿದೆ ಎರಲಪಾಡಿ ದೊಡ್ಡ ಗ್ರಾಮ, ತುಂಬಾ ಜಾಗ ಇದೆ ಸರ್, ಅಲ್ಲಿ ಯಾವ್ದಾದ್ರು ಕೆಳಗೆ ಜಾಗ ತೋರಿಸಿ ಇದನ್ನ ಅದರಿಂದ ಮುಕ್ತ ಮಾಡಿ ಇದನ್ನ ನೆಕ್ಸ್ಟ್ ವರ್ಕ್ ಮುಂದೆ ಒಂದು ಹೆಜ್ಜೆ ಹೋಗ್ಬೇಕಾದ್ರೆ ಗೋಮಾಳದಿಂದ ಮುಕ್ತ ಆಗ್ಬೇಕು. ಇದು ಅವರ ಮುಖ್ಯಮಂತ್ರಿಯವರೇ ಫೈಲ್ ಅಲ್ಲಿ ಬರ್ದದ್ರಿಂದ ನಾವು ಅದನ್ನು ತುಂಬಾ ಕೂಲಂಕುಷವಾಗಿ ಮಾತಾಡ್ಬೇಕಂತ ಅವರೇ ಆ ಮಾತನ್ನ ಅಂದ್ರು. ಅಂದ್ರೆ ಈಗ ಕೆಳಗಿಂದ ಯಾರಾದ್ರೂ ಅದನ್ನು ರಿಜೆಕ್ಟ್ ಮಾಡಿದ್ರೆ ವಿ ಕ್ಯಾನ್ ಟೇಕ್ ಅಪ್ ವೆರಿ ಈಸಿಲಿ. ಹಾಗಲ್ಲ, ಇದು ಮುಖ್ಯಮಂತ್ರಿಯವರು ಬರೆದ ಲೆಟರ್ ಅಲ್ಲಿ ಇದು ಆಗಿನ ಕಂದಾಯ ಇಲಾಖೆಯಿಂದ ರಿಜೆಕ್ಟ್ ಆದ್ರಿಂದ ನಾವು 2-3 ಸಲ ಪರಿಶೀಲಿಸ್ತಿದ್ದೇವೆ ಯಾವ ಕಾರಣಕ್ಕಾಯ್ತು, ಅವರೇನೋ ತರತುರಿಯಲ್ಲಿ ಮಾಡಿದಾರೆ ಅಂತ. ನಾವು ಆ ರೀತಿ ಮಾಡುದು ಮಾಡಿದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಇದು ಇನ್ನೊಂದ್ಸಲ ಇನ್ನೊಂದು ಚುನಾವಣೆಗೆ ತಾರಿಯಾಗಿ ಮಾಡುದಲ್ಲ. ಇದು ಇನ್ನು ನಾವು ಇದ್ದೇವೆ ಇಲ್ವಾ ಸರ್, ಜೀವಮಾನ ಇಡೀ ಒಂದು ಕೇಂದ್ರ ಇರ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಮಾಡ್ಬೇಕಂತ ಕೃಷ್ಣ ಬೈರೇಗೌಡರು ನಾವು ಮತ್ತೆ ಮೊನ್ನೆ ತಹಶೀಲ್ದಾರ್ ಇರುವಾಗ ವಿಚಾರವನ್ನು ಡಿಸ್ಕಷನ್ ಆಗಿದೆ. ಬಟ್ ಅಲ್ಲಿ ಪ್ರತಿಬಿಂಬಿಸ್ತಾ ಇದ್ದಾರೆ ತಾವು ಅದರ ವಿರುದ್ಧವಾಗಿ ಇದ್ದೀರಿ ಅಂತ. ಸರ್ ಏನ್ ಗೊತ್ತಾ, ಅವರ ಕೆಲಸವೇ ಇದೆ, ಅವ್ರಿಗೆ ಇದಿಲ್ಲದೆ ಬೇರೆ ಯಾವ್ದು ಮುಖ ಇಲ್ಲ. ನಾನು ಹೇಳಿದಲ್ಲ, ಒಂದು ಯಾರಿಗೆ ಕೆಲಸ ಕೊಟ್ಟದ್ದು ಪ್ರೂಫ್ ಇಲ್ಲ. ತಾವು ಪರವಾಗಿ ಇದ್ದೀರಿ ಅನ್ನುವಂತ ಒಂದು ಭಾವನೆ ವ್ಯಕ್ತ ಆಗದಂತೆ ತಡೆಗಟ್ಟುವುದು ಕೂಡ ಅವರ ಮೊದಲ ಆದ್ಯತೆ. ಯಾಕಂದ್ರೆ ಅವ್ರಿಗೆ ಹೇಳ್ಕೊಳ್ಳುವಂಥದ್ದು ಮತ್ತೆ ಎಂದಿಗೂ ಕೂಡ ವಿರುದ್ಧ ಇಲ್ಲ. ತಾವು 100ಕ್ಕೆ 100 ದೇವರ ಹತ್ರ ಹೇಳ್ತೇನೆ, ಎದುರಲ್ಲೇ ಹೇಳ್ತೇನೆ. ಯಾಕಂದ್ರೆ ನಂಗಲ್ಲಿ ಪರಶುರಾಮನ ಮೂರ್ತಿ ಪ್ರತಿಷ್ಠೆ ಆಗ್ಲೇಬೇಕು, ಅದು ಪ್ರವಾಸೋದ್ಯಮ ಓಪನ್ ಆಗ್ಲೇಬೇಕು, ಸಾವಿರಾರು ಜನ ಬಂದು ನಮ್ಮ ಕಾರ್ಕಳದ ಚಂದವನ್ನು ನೋಡಬೇಕು. ಅದು ಸಹ ನನ್ನ ಪ್ರಯತ್ನ ಇರುವುದು. ಯಾಕಂದ್ರೆ ನಾಳ್ದು ಮಸ್ತಕಾಭಿಷೇಕ ಉಂಟು 2028ರಲ್ಲಿ. ಆಗ ಸಾವಿರಾರು ಜನ ಜೈನ ಭಕ್ತರು ವಿದೇಶ ದೇಶದಿಂದ ಲಕ್ಷಗಟ್ಟಲೆ ಜನ ಬರ್ತಾರೆ ಅಂತ ಹೇಳ್ಬೋದು ಕಾರ್ಕಳಕ್ಕೆ. ಅವರು ಬರುವಾಗ ಕಾರ್ಕಳದ ಒಂದು ಮರ್ಯಾದೆಯನ್ನು ಈ ನಮೂನೆ ಆಗಿ ಮಾಡ್ಲಿಕ್ಕೆ ಸುನೀಲ್ ಕುಮಾರ್ ಮಾಡಿದ್ರಂತೇಳಿ ನಾವು ಅದಕ್ಕೆಲ್ಲ ಅದನ್ನು ತೋರಿಸ್ಲಿಕ್ಕೆ ರೆಡಿ ಇಲ್ಲ. ನಮ್ಗೆ ಅದು ಸರಿಯಾಗಬೇಕಂತೇಳಿ ನಮ್ಮ ಮನದ ಆಸೆ. ಬಟ್ ಈ ವಿವಾದ ಕೆಲವರು ಒಂದು ಸಾರ್ವಜನಿಕ ವಲಯದಲ್ಲಿ ಕೆಲವರು ಹೇಳ್ಕೊಳ್ತಾರೆ, ಇದೇನೋ ಈ ವಿವಾದವನ್ನು ದೀರ್ಘವಾಗಿ ಎಳೆದ್ರೆ ಮುಂದಿನ ಚುನಾವಣೆಗೆ ಎಳೆದ್ರೆ ಒಂದಷ್ಟು ರಾಜಕೀಯ ಮೈಲೇಜ್ ಅನ್ನು ಹೆಚ್ಚಿಸಿಕೊಳ್ಬಹುದು ಅಂತಹ ಏನಾದರೂ ಒಂದು ನಿರ್ಧಾರಗಳು. ನನಗೆ ಆ ಒಂದು ಪರಶುರಾಮ ಥೀಮ್ ಪಾರ್ಕಿನ ವಿಷಯ ಹೇಳ್ಕೊಂಡು ನನಗೆ ಒಂದು ಓಟು ಸಹ ಬೇಡ. ಜನರಿಗೆ ಉದಯ್ ಶೆಟ್ಟಿ ಏನು ಅವರಿಗೆ ಓಟು ಕೊಟ್ಟರೆ ಏನು ಮಾಡಬಹುದು ಅವರ ಚಿಂತನೆ ಇದನ್ನು ಆಲ್ರೆಡಿ ಪ್ರಸ್ತುತಪಡಿಸ್ತೇನೆ. ಅದಕ್ಕಾಗಿ ನನಗೆ ಸಹ ಸುಮಾರು ಒಂದು 72,000 ಚಿಲ್ಲರೆ ಜನ ನನ್ನನ್ನು ಒಪ್ಪಿ ನನ್ನ ನಂಬಿ ನಮ್ಗೆ ಒಂದು ಓಟು ಕೊಟ್ಟು ಕಡಿಮೆ ಅಂತರದಲ್ಲಿ ಸೋಲು ಆಗಿರ್ಬೋದು. ಸೋಲು ಗೆಲುವು ಚುನಾವಣೆ ನಿಂತ ಮೇಲೆ 2 ಪ್ರಜಾಪ್ರಭುತ್ವದಲ್ಲಿ ಆ ದಿವಸದಿಂದ ನಾವು ಯಾವತ್ತೂ ವಿರಮಿಸಲಿಲ್ಲ. ಜನರ ಕಷ್ಟಕ್ಕೆ ನನ್ನ ಕೈಯಲ್ಲಾದ ಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಇರ್ಬೋದು ಅಥವಾ ಕಾರ್ಕಳದಲ್ಲಿ ಇನ್ನೆಲ್ಲ ಕೆಲವೆಲ್ಲ ಅಭಿವೃದ್ಧಿ ಕೆಲಸದ ಬಗ್ಗೆ ಸಹ ಅಷ್ಟೇ. ನಮ್ಮ ಎಲ್ಲ ಸಚಿವರ ಹತ್ರ ನಾನು ಸತೀಶ್ ಜಾರಕಿಹೊಳಿ ಹತ್ರ DK ಶಿವಕುಮಾರ್ ಹತ್ರ ನಾವು ಒಂದೇ ಮಾತನ್ನು ಹೇಳುದು, ನಮ್ಗೆ ಆಗುಂಬೆ ಘಾಟಿಯನ್ನು ಅಗಲ ಮಾಡುವಾಗ ಮಾಡಿ ಸರ್. ಬೇರೆ ಎಲ್ಲ ಸಣ್ಣ ರೋಡು, ಸಣ್ಣ ಬ್ರಿಡ್ಜ್, ಸಣ್ಣ ಡ್ಯಾಮ್ ಯಾರು ಬೇಕಾದ್ರೆ ಮಾಡ್ತಾರೆ, ಅದಕ್ಕೇನು ಜನಪ್ರತಿನಿಧಿ ಆಗ್ಬೇಕಂತ ದೂರದೃಷ್ಟಿಯ ಯೋಜನೆಗಳು ಅದನ್ನು ಮಾಡಿ ಸರ್. ಅದನ್ನು ನಮ್ಮ ಉಡುಪಿಯಲ್ಲಿ ರೈಲ್ವೆ ಇದೆ ಸರ್, ಯಾವತ್ತು ಜಾರ್ಜ್ ಫರ್ನಾಂಡಿಸ್ ಮಾಡಿದ್ದಾರೆ. ಇವತ್ತಿಗೂ ಸಿಂಗಲ್ ಟ್ರ್ಯಾಕ್ ಉಂಟು, ಅದನ್ನು ಡಬಲ್ ಟ್ರ್ಯಾಕ್ ಮಾಡುವಾಗ ಪ್ರಸ್ತಾವನೆ ತಗೊಂಡೋಗಿ ಕೇಂದ್ರ ಕಳಿಸುವ ನಮ್ಮ ರಾಜ್ಯ ಸರ್ಕಾರದ ಮಾಡಿ ಸರ್. ನಮ್ಮಲ್ಲಿ ಏರ್ಪೋರ್ಟ್ ಇರುವುದು ಒಂದು ಟೇಬಲ್ ಟಾಪ್ ಏರ್ಪೋರ್ಟ್ ಇರುವುದು. ಯಾವ CEO ಬರುವುದಾದ್ರೆ ಕೈ ಇಟ್ಕೊಂಡು ಬರ್ತಾರೆ ಇಳಿಯುವಾಗ ಹೆದರಿಕೊಂಡು. ಅದೇ ಪಡುಬಿದ್ರೆಯಲ್ಲಿ ಸುಸಜ್ಜಿತವಾದ 650 ಎಕರೆ ಕೈಗಾರಿಕೆ ಇರೋದು, ಇನ್ನೊಂದು 300 ಎಕರೆ ಸುಮಾರು 950 ಎಕರೆ ಜಾಗ ಇದೆ. ಅಲ್ಲಿ ನಮ್ಗೊಂದು ಒಳ್ಳೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿದ್ರೆ ಇದನ್ನೆಲ್ಲ ತಾವು ರಾಜ್ಯ ಸರ್ಕಾರಕ್ಕೆ ತಲುಪಿಸಬಹುದು. ಅಲ್ಲ ಸರ್, ಅದನ್ನು ಹೇಳ್ತಾ ಇದ್ದೇನೆ. ಅದ್ರ ಬಗ್ಗೆ DC ಇಂದ ಪ್ರಪೋಸಲ್ ಹೋಗಿದೆ. ಈಗ ಮೊನ್ನೆ ನಮ್ಮ ಪ್ರಧಾನಮಂತ್ರಿ ಅವರು ಬರುವಾಗ ಸಹ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಯಾಕಂದ್ರೆ ನಾವು ಪಕ್ಷಾತೀತವಾಗಿ ಈ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಸುನೀಲ್ ಕುಮಾರ್ ಶೆಟ್ಟಿ ಒಬ್ರು ಸುನೀಲ್ ಕುಮಾರ್ ಹತ್ರ ಈ ವಿಚಾರ ಅವರು ಇದಕ್ಕೆಲ್ಲ ಕೂತ್ಕೊಳ್ಳುದಿಲ್ಲ ಮಾತಾಡ್ಲಿಕ್ಕೆ. ಅರ್ಥ ಆಗಿಲ್ಲ ನಿಮ್ಗೆ? ಅವರು ಕಾರ್ಕಳವನ್ನು ಪ್ರವಾಸೋದ್ಯಮ ಸಮ್ಮಿಟ್ ನಲ್ಲಿ ಭಾಗವಹಿಸಿದ್ರಲ್ವಾ, ಹೋಗಿದ್ದು ಮೊನ್ನೆ ವೆರಿ ವೆರಿ ಕ್ಲಿಯರ್ ಆಗಿ. ಅದ್ರಿಂದ ಒಮ್ಮೆ ಇದು ನೋಡಿ ಯಾಕೆ ಹೇಳ್ತೇನೆ ಸರ್, ನಮ್ಮ 2 ಜಿಲ್ಲೆ ಅಂದ್ರೆ ಒಂದು ಜಿಲ್ಲೆಗಳು ಪ್ರವಾಸೋದ್ಯಮಕ್ಕೆ ಸೂಕ್ತವಾದ ಮಾಡ್ಬೇಕಂತಾದ್ರೆ ಇಲ್ಲಿ ಇಂಟರ್ನ್ಯಾಷನಲ್ ಜಗತ್ತಿನ ಎಲ್ಲ ಕಡೆ ಬೋಯಿಂಗ್ ವಿಮಾನಗಳು ಬಂದು ಇಳಿಬೇಕು, ಕನೆಕ್ಟ್, ಆಗ ಮಾತ್ರ ಅದೊಂದಾಗುತ್ತೆ. ಯಾಕಂದ್ರೆ ನಮ್ಮ 2 ಜಿಲ್ಲೆಗೆ ಸುಮಾರು 1 ಲಕ್ಷಕ್ಕಿಂತಲೂ ಜಾಸ್ತಿ PUC ಕಲೀಲಿಕ್ಕೆ ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ ಸರ್. ಎವ್ರಿ ಇಯರ್ ದೇ ವಿಲ್ ಕಮ್. ಖಾಲಿ PUC ವಿದ್ಯಾಭ್ಯಾಸ ಅಂದ್ರೆ ಎಲ್ಲ ಒಂದು ಎಂತ ಮೆಚೂರ್ ಆದ ಮಕ್ಕಳು ಬರುದು. ಅವರು ಬರುವಾಗ ಇಲ್ಲಿ ಏನು ವ್ಯವಸ್ಥೆ ಬೇಕಾ, ನಮ್ಮಲ್ಲಿ IT ಪಾರ್ಕ್ ಆಗಬೇಕು, ಇಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಡುಬಿದ್ರೆಯದ್ದು ಆಗಬೇಕು, ರೈಲ್ವೆ ಡಬಲ್ ಟ್ರ್ಯಾಕ್ ಆಗಬೇಕು. ಬೆಂಗಳೂರಿಗೆ ನೋಡಿ ಸರ್, ಇವತ್ತು ಟ್ರೈನ್ ಹೋಗ್ಲಿಕ್ಕೆ 10 ರಿಂದ 11 ಗಂಟೆ ತಗೊಳ್ತದೆ. ಸರಿಯಾಗಿ ಹೋದ್ರೆ 5 ಗಂಟೆಯಲ್ಲಿ ಹೋದ್ರೆ ಈ ಫ್ಲೈಟ್ ಬೇಡ, ಬಸ್ಸು ಬೇಡ, ಎಷ್ಟು ಜನ ಟ್ರೈನಲ್ಲಿ ಹೋಗ್ಬೋದು ಸರ್.
ಮತ್ತೆ ಮುರು ಘಾಟಿ ರಿಪೇರಿ ಆಗಬೇಕು. ಇದು ನಮ್ಮ ಎಲ್ಲ ಸಮಗ್ರವಾದ ಉಡುಪಿ ಜಿಲ್ಲೆ ಬಗ್ಗೆ ನಮಗಿರುವ ಒಂದು ಕನಸು. ಇದು ನಾವು ಇರ್ತೇವೆ ಇಲ್ವಾ ಸರ್? ಇದು ದೇವನಾಡು. ಆಚಿಂದ ಸುಬ್ರಹ್ಮಣ್ಯ, ಈಚಿಂದ ಕೊಲ್ಲೂರು ಮೂಕಾಂಬಿಕಾ ಅಂತ 2 ಪವಿತ್ರವಾದ ಕ್ಷೇತ್ರಗಳು, ಜಗತ್ತಿಗೆ ಒಂದು ಹೆಸರು ಕೊಟ್ಟ ಕ್ಷೇತ್ರಗಳು. ಅದರ ಮಧ್ಯೆ ಶ್ರೀಕೃಷ್ಣ ಪರಮಾತ್ಮನ ನೆಲೆ ಇದು. ಈಗ 2 ದಿನ ಪರ್ಯಾಯ ಇದೆ ಹೇಳುದು. ಅಂತ ಜಾಗದಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ ಅಂದ್ರೆ ನಾವೆಲ್ಲ ಪುಣ್ಯವಂತರು. ಹಾಗಿರುವಾಗ ಪರಶುರಾಮ ಥೀಮ್ ಪಾರ್ಕ್ ಇರ್ಬೋದು, ಸುನೀಲ್ ಕುಮಾರ್ ಬಗ್ಗೆ ಇರ್ಬೋದು, ನಮ್ಗೆಲ್ಲ ಮಾತಾಡಿ ನಮ್ಮ ಸಮಯ ವ್ಯರ್ಥ ಮಾಡ್ಲಿಕ್ಕಿಲ್ಲ. ನಾವೇನಾದ್ರೂ ಒಳ್ಳೆ ಕನಸನ್ನು ಎದುರುಗಡೆ ಮಾಡುದು, ನೋಡುದು, ಅಥವಾ ಇನ್ನೊಬ್ಬ ಒಳ್ಳೆ ಕೆಲಸ ಮಾಡುದು, ಅವನೊಟ್ಟಿಗೆ ಕೈ ಜೋಡಿಸುದು. ಯಾಕಂದ್ರೆ ನಮ್ಮ ವೀರಪ್ಪ ಅವರ ನಾಯಕರು ಸೌಹಾರ್ದತೆಯ ರಾಜಕಾರಣಕ್ಕೆ ಉಡುಪಿ ಹೆಸರುವಾಸಿಯಾದ 100ಕ್ಕೆ 100 ಸರ್. ಯಾವತ್ತಾಗಿಲ್ಲ. ಇವತ್ತೀಗ ಇದು ಸುರಾದ್ ಎಲ್ಲಿಂದ? ಇತ್ತೀಚಿನ ಬೆಳವಣಿಗೆಗಳು ಅಷ್ಟೊಂದು ದುರದೃಷ್ಟಕರ, ಕೆಟ್ಟ. ಯಾಕಾಗಿ ಆಯ್ತು? ಅದು ಒಂದು ಕೈಯಿಂದ ಚಪ್ಪಾಳೆ ಸುನೀಲ್ ಕುಮಾರ್ ಮನಸ್ಥಿತಿ ಅಲ್ಲಲ್ಲ, ಒಂದು ಕೈಯಿಂದ ಚಪ್ಪಾಳೆ ಸಾಧ್ಯ ಇಲ್ಲ, 2 ಕೈಯಿಂದ ಮಾತ್ರ ಚಪ್ಪಾಳೆ. ನೋಡಿ ಸರ್, ಸುನೀಲ್ ಕುಮಾರ್ ಅಂತವ್ರು ಇಷ್ಟು ಭ್ರಷ್ಟಾಚಾರ ಮಾಡುವ, ನಾನು ಹೇಳದಿದ್ರೆ ನಾನು ಸುನೀಲ್ ಕುಮಾರ್ ಒಟ್ಟಿಗೆ ಶಾಮೀಲ್ ಆಗಿದ್ದೇನೆ ಏನು ಮಾಡಿದೆ, ನಾಳೆ ಅದೇ ಜನರ ಇದನ್ನು ಆಡ್ತಾರೆ. ಉದಯ್ ಶೆಟ್ಟಿ ಒಬ್ಬ ನಾಯಕರು ಮಾರ ಇದ್ರ ಬಗ್ಗೆ ಮಾತಾಡುದಿಲ್ಲ, ಏನಾಗಿದೆ ಮಾರ ಇವ್ರಿಗೆ ಕೇಳ್ತಾರೆ. ಕಾರ್ಯಕರ್ತರ ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತೆ. ಹಾಗಲ್ಲ, ಇದು ಒಂದು ಕಾರ್ಯಕರ್ತರ ಪ್ರಶ್ನೆ. ಇನ್ನು ನನ್ನ ಮನಸ್ಥಿತಿ, ತಪ್ಪು ಮಾಡಿದರೆ ಹೌದು, ಇದನ್ನು ಸರಿ ಮಾಡಬೇಕಾದ್ದು. ನಮ್ಗೆ ಇನ್ನೊಂದು ಬೆಟ್ಟ, ಇನ್ನೊಂದು ಪರಶುರಾಮ ಇಡ್ಬೇಕಂತ ಇರಲಿಲ್ಲ. ನಮ್ಮಲ್ಲಿ 100 ದೇವಸ್ಥಾನಗಳಿವೆ. ಅದನ್ನೊಂದು ಖಾಲಿ ಪರಶುರಾಮ ಬೆಟ್ಟ ಅಂತ ಹೆಸರು ಕೊಟ್ಟು ಅಲ್ಲಿ ಪ್ರವಾಸೋದ್ಯಮಕ್ಕೆ ರೆಡಿ ಮಾಡ್ಬೋಯ್ತು. ಇವ್ರಿಗೆ ಇಷ್ಟೆಲ್ಲ ಮೂರ್ತಿ ಮಾಡ್ಲಿಕ್ಕೆ ಅನುಭವ ಇಲ್ಲದಿದ್ರೆ, ಇಲ್ಲ ಅನುಭವ ಇದ್ದ ಒಂದಷ್ಟು ಜನರನ್ನು ಸೇರಿಸಿಕೊಂಡು ಮಾತಾಡಬೇಕಿತ್ತು. ಇದು ದಿಢೀರಾದಂತಹ ತುರ್ತಾಗಿ ಬಂದಂತ ನಿರ್ಧಾರ. ಅದರ ಪೂರ್ವದಲ್ಲಿ ಅದರ ಬಗ್ಗೆ ಯಾರು ಪ್ರಸ್ತಾಪಿಸಲೇ ಇಲ್ಲ. ಪ್ರಸ್ತಾಪ ಯಾರು ಕೇಳೋದಿಲ್ಲ, ನನ್ನ ಹತ್ರ ಕೇಳುದಿಲ್ಲ ಸರ್. ಮೇಲ್ನೋಟಕ್ಕೆ ರಾಜಕೀಯ ಮೈಲೇಜ್ ಅನ್ನು ಹೆಚ್ಚಿಸುವಂತ ಪ್ರಯತ್ನ. ಚುನಾವಣೆ ಸಮೀಪಿಸುತ್ತಿರುವಾಗ ತರಾತುರಿಯಲ್ಲಿ ಅದನ್ನು ಆಯ್ತಪ್ಪ ಎಲ್ಲರೂ ನಾನು ನೋಡಿ ತಪ್ಪದ್ದೇಳು. ಈಗ ಮನುಷ್ಯ ತಪ್ಪು ಮಾಡ್ತಾನೆ ಸರ್. ಏನು ಮೊನ್ನೆ ಅಲ್ಲಿ ಬಾಂಬೆಯಲ್ಲಿ ಶಿವಾಜಿ ಮಹಾರಾಜ ಮೂರ್ತಿ ಬಿತ್ತು, ಅದನ್ನ ನೆಕ್ಸ್ಟ್ ಬಿದ್ದದ ಹೌದು, ನಾವು ತಪ್ಪು ಮಾಡಿದ ಹೌದು ಅಂತ ಹೇಳಿ ಮತ್ತೆ ಪುನಃ ಪ್ರತಿಷ್ಠೆ ಮಾಡ್ಲಿಲ್ಲ ಸರ್. ಇಲ್ಲಿ ಯಾಕಷ್ಟು ವೈಯಕ್ತಿಕ ಪ್ರೆಸ್ಟೀಜು? ನಾನು ಮಾಡಿದೌದು, ತಪ್ಪು ಮಾಡಿದೌದು, ನಾಳೆಯಿಂದ ಶುರು ಮಾಡುವಂತ ರಾಜ್ಯ ಸರ್ಕಾರಕ್ಕೆ ಇವರು ಒಬ್ಬ ಜನಪ್ರತಿನಿಧಿಯಾಗಿ ನಾಳೆ ಬರೆದು ಕೊಡ್ಲಿ. ಹೌದು, ಅಲ್ಲಿ ತಪ್ಪಾಗಿದೆ, ಎಲ್ರಿಗೂ ಗೊತ್ತಿದೆ. ಕೋರ್ಟ್ ಜಡ್ಜಿ ಹೇಳಿದ್ದಾರೆ. ನಾಗಮೋಹನ್ ದಾಸ್ ಅವರಂತೂ ಸಣ್ಣ ಜಡ್ಜಿ ಏನಲ್ಲ, ಅವರು ಇಡೀ ಎಲ್ಲ ಜಡ್ಜ್ಮೆಂಟ್ ಕೊಡುವವರು. ಇದು ನಾಳೆ ಅದನ್ನು ಪುನಃ ಎಂತ ನಾನು ಹೇಳ್ಬೇಕು, ನಾಚಿ ಸರ್. 2ನೇ ಸಲ ಮಾಡೋ ಮೂರ್ತಿ ಸಹ ಅದರಿಂದ ಕಳಪೆ ಮಟ್ಟದ್ದು ಈಗ ಸ್ಟೇಷನ್ ಉಂಟು ಅಂತ ಹೇಳಿದ್ರೆ ಇವ್ರೇನು ಏನನ್ನು ಮಾಡ್ಲಿಕ್ಕೆ ಹೊರಟಿದ್ರೆ, ನಾವು ಮಾತಾಡಿದ್ರೆ ಇವ್ರು ಏನು ಮಾಡಿ ಹಾಕ್ಬೋದು? ನಾವು ಈ ಬಗ್ಗೆ ಮಾತಾಡದಿದ್ರೆ ಇವ್ರು ಏನು ಮಾಡ್ಬೋದಾಗಾರೆ? ಇನ್ನೊಂದು ಕಳಪೆ ಮೂರ್ತಿ ಇಟ್ಟು ಒಂದೆರಡು ಜೋರು ಗಳೆ ಮಾಡಿ ಬಂದ್ರೆ ತಲೆ ಮೇಲೆ ಬೀಳ್ಬೋದು ಯಾರ್ದಾದ್ರು. ಬಟ್ ಮೊನ್ನೆ ತಾಮ್ರದ ತಗಡು ಕಳ್ಳತನ ಆಯ್ತಲ್ಲ, ಅದನ್ನು ಕೂಡ ಅವರ ಮೇಲೆ ಹಾಕ್ಬಿಟ್ರಿ ಅಂತೆ ತಾವು. ಅಲ್ಲ ಸರ್, ಅಲ್ಲಿ ನೋಡಿ ಇದೆ ಸರ್, ಅವರ ಬ್ರದರೇ ಇದ್ದಾನೆ ಅಲ್ಲಿ, ಮುಸ್ತಫಾ ಅಂತ. ಅವ್ರು ಏನು ಬ್ರದರ್ ಅಂತ ಕರೀತಾರಲ್ಲ, ನಮ್ಮವರು ಎಷ್ಟು ಕೀಳುಮಟ್ಟದಲ್ಲಿ ಮಾತಾಡ್ತಾರೆ ನೋಡಿ. ಅವರು ಬ್ರದರ್ ಗ್ಯಾಂಗ್ ಅಂತಾರೆ ನಮ್ಮವರಿಗೆ. ಇವರು ಭ್ರಷ್ಟಾಚಾರ ಮಾಡ್ಲಿಕ್ಕೆ, ವ್ಯವಹಾರ ಮಾಡ್ಲಿಕ್ಕೆ ಅಲ್ಲಲ್ಲ, ಇನ್ನೊಂದು ಅದು ಸುರಿಗಿದ್ದದ್ದು. ಆ ನಂತರ ಈಗ ಮೊನ್ನೆ ಇವರಿಗೆಲ್ಲ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಬ್ರದರ್ಸ್ ಅಂತ ಕರೆದ್ರು. ಇವರಿಗೊಂದು ಯಾವ್ದಾದ್ರು ಮಾಡಿದ್ರೆ ಎಲ್ಲದಕ್ಕೂ ಇವರಿಗೆ ಪರ್ಮಿಷನ್ ಬೇಕು ಬ್ರದರ್ಸ್ ಇಂದಲೇ. ಈಗ ಮೊನ್ನೆ ಇವರಿಗೆ ವ್ಯವಹಾರ ಮಾಡ್ಲಿಕ್ಕೆ ಎಲ್ಲ ಬ್ರದರ್ಸ್, ಇವರ ಪಾರ್ಟ್ನರ್ಸ್. ಇವರು ಬಾಂಬೆಯಲ್ಲಿ ಎಲ್ಲ ಬಿಸ್ನೆಸ್ಗೆ ಪಾರ್ಟ್ನರ್ಸ್ ಎಲ್ಲ ಬ್ರದರ್ಸ್ ಇವರಿಗೆ. ನಮ್ಮ ಕಾರ್ಕಳದಲ್ಲಿ ಮೊನ್ನೆ ಒಂದು ಬಿಲ್ಡಿಂಗ್ ಮಾಡಿದ್ರು, ಇವರು ಮಾವೀರ್ ಹೆಗಡೆ ಅಂತ, ಇವರು ಅಧ್ಯಕ್ಷ ಆಗಿದ್ದ ಮಾಜಿ. ಅವ ಎಲ್ಲಿ ನಿಮ್ಮ ಗ್ಯಾಲಕ್ಸಿನ ಪಕ್ಕದಲ್ಲಿ ಒಂದು ನಿಮ್ಮ ವಿವಾದಿತವಾದ ಕಟ್ಟಿಗೆಯನ್ನು ರಸ್ತೆಯಲ್ಲಿ ಕಟ್ಟಿದ್ದಾನೆ. ಅದಕ್ಕೆ ಬೇಕಾದ ಪರ್ಮಿಷನ್ ಅನ್ನು ಮೊನ್ನೆ ಬ್ರದರ್ ಜಮೀರ್ ಅಹಮದ್ ಅವರ ಆಫೀಸ್ಗೆ ಹೋಗಿ ಇವರೇ ಕಾಲಿಟ್ಟು ಪರ್ಮಿಷನ್ ತಗೊಂಡ್ಬಂದದ್ದು. ನಮ್ಮ ಹತ್ರ ಕೇಳಿದ್ರು ಕೊಡ್ಬೋದು ಅಂತ. ನಾನು ಹೇಳಿದ್ರು, ನಾವು ಯಾರಿಗೂ ಅನ್ಯಾಯ ಮಾಡಿ ಅಂತ ಹೇಳುದಿಲ್ಲ ಸರ್, ಬಟ್ ಇಲ್ಲಿಗೆಲ್ಲ ಕಟ್ಟಿದ್ದಾರೆ, ಕಟ್ಟೋಣ ಅಲ್ಲೇ ಇದೆ, ಕೊಡುದು ಬಿಡುದು ನಿಮ್ಗೆ ವಿಚಾರ ಅಂತ ಹೇಳಿದೆವು. ಬಟ್ ಈ ಹೋರಾಟದಲ್ಲಿ ತಾವು ಏಕಾಂಗಿ ಆದ್ರ? ಯಾವ್ದ್ರಲ್ಲಿ? ಈ ಹೋರಾಟದಲ್ಲಿ ಇಲ್ಲಪ್ಪ, ನಮ್ಮ ಇಡೀ ಕಾರ್ಕಳ ಶಕ್ತಿಯುತವಾದ ಜನ ಇದೆ, ಸರ್ಕಾರ ಇದೆ, ಎಲ್ಲವೂ ಇದೆ ನಮ್ಮ ಜೊತೆಗೆ. ಎಲ್ಲ ನಿಮ್ಮ ಮೇಲೆ ಹಾಕ್ಬಿಡ್ತಾ ಅಂತ ಯಾರು ಹಾಕ್ಲಿಲ್ಲ ಅಂದ್ರೆ ಅವರವರ ಕೆಲಸದಲ್ಲಿ ಇದ್ದಾರೆ, ನಾವು ನಮ್ಮದನ್ನು ನೋಡ್ತೇವೆ ಸರ್, ನೀವು ನಿಮ್ಮ ಕೆಲಸ ನೋಡಿ ಅಂತ ಹೇಳಿದ್ದೇವೆ. ಈ ಎಲ್ಲ ವಿಷಯಗಳಲ್ಲಿ ತಾವೇ ಮುಂಚೂಣಿಯಲ್ಲಿ ನಿಲ್ತೀರಿ. ಅದು ಯಾಕೆ ಗೊತ್ತು, ನಾವು ಪತ್ರಿಕಾ ಸ್ಟೇಟ್ಮೆಂಟ್ ಆಗಿರಬಹುದು, ಕೋರ್ಟ್ ಕಚೇರಿಯಲ್ಲಿ ದಾಡಿದ್ರೆ ಆಗಿರಬಹುದು, ಎಲ್ಲವೂ ಕೂಡ. ಯಾಕಂದ್ರೆ ನಿಮ್ಮನ್ನೇ ಏಕಾಂಗಿ ಹೆಂಗ್ ಬಿಡ್ತಾ ಅಂತ ಇಲ್ಲ. ಏನಾಗಿದೆ ನಮ್ಮಲ್ಲಿ, ನಾವು ಅದನ್ನು ಇನ್ನೊಬ್ಬರನ್ನು ಅದಕ್ಕಾಗಿ ಬಲಿಪಶು ಮಾಡ್ಲಿಕ್ಕೆ ಅಥವಾ ಇನ್ನೊಬ್ಬರು ಮಾಡಿ ಅಂತ ಎಕ್ಸ್ಪೆಕ್ಟ್ ಮಾಡಿ ನಾವು ಹೋಗುದಿಲ್ಲ. ನಾವು ನಮ್ಮ ಶಕ್ತಿಯಲ್ಲಿ ಮಾಡ್ಕೊಂಡು ಹೋಗ್ತೇವೆ. ನಮ್ಗಿದೆ, ನಮ್ಮಂತೆ ಕಾರ್ಯಕರ್ತರಿದ್ದಾರೆ, ನಮ್ಮೊತ್ತಿಗೆ 75,000 ಜನ ಕಾರ್ಕಳ ಓಟ್ ಹಾಕಿದ ಜನ ಇದ್ದಾರೆ. ಅವರ ರಾಜ್ಯ ಸರ್ಕಾರ ಇನಿಷಿಯೇಟಿವ್ ಮಾಡಿದ್ರೆ ಇದನ್ನ ಇಷ್ಟರವರೆಗೆ ತೀರ್ಮಾನ ಮಾಡಬಹುದಿತ್ತು, ಇಂಡಸ್ಟ್ ಚಂದವಾಗಿ ಮಾಡಬಹುದಿತ್ತು. ತಾವು PL ಸಲ್ಲಿಸಬೇಕಂತ ಇರಲಿಲ್ಲ ಆವಾಗದಲ್ಲಿ. PL ಹಾಕದಿದ್ರೆ ಏನಾಗಿದೆ ಸರ್, ಈ ಸುನಿಲ್ ಕುಮಾರ್ ಪಿತೂರಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಸರ್. ಅವರು ಕೋರ್ಟ್ ಅಲ್ಲಿ ಏನ್ ಮಾಡ್ತಾರೆ, ಜನರೊಟ್ಟಿಗೆ ಏನ್ ಮಾಡ್ತಾರೆ, ಸಮಾಜವನ್ನು ಏನ್ ಮಾಡ್ತಾರೆ ನಿಮ್ಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಎಲ್ಲ ನೋಡಿ 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 2.5 ವರ್ಷ ಕಾದ ನಂತರ PL ಹಾಕಿದ್ದು. ಅಷ್ಟವರಿಗೆಲ್ಲ ಹಿತಾಸಕ್ತಿ ಅವರೇ ಹಾಕಿ ಹೋಯ್ತಲ್ಲ, ಆಗ್ಬೇಕಂತ. ಈಗ ಅವ್ರ ಹತ್ರ ಶಕ್ತಿ ಇಲ್ಲ, ಸರ್ಕಾರ ಇಲ್ಲ, ಕಾಲಿನ ಶಾಸಕರಾಗಿ ಅವ್ರು ಮಾಡ್ಬೋದಿತ್ತಲ್ಲ. ಅಥವಾ ಸೆಂಟ್ರಲ್ ಇದು ಎಷ್ಟೋ ಸ್ಕೀಮ್ಗಳಿವೆ ಪ್ರವಾಸೋದ್ಯಮದ್ದು. ಅದರ ಜೊತೆಗೆ ನೀವು ಒಂದೇ ಮಾತು ಹೇಳ್ತೇನೆ ಸರ್, ಹೆಚ್ಚು ಮಾತಾಡೋದಿಲ್ಲ. ನಮ್ಮ ಕಾರ್ಕಳದಲ್ಲಿ ಮುನಿಯಾಲಲ್ಲಿ ಒಂದು ಕಾಲೇಜ್ ಇದೆ ಸರ್, ಇದು ಈಗ KPSC ಶಾಲೆಯಾಗಿ ಮಾರ್ಪಾಡು ಬರ್ತಿದೆ.
ಅಲ್ಲಿ ಮಮತಾ ಪೂಜಾರಿ ಅಂತ ಈ ದೇಶ ಕಂಡ ಕಬಡ್ಡಿ ಭಾರತಿ, ಅವಳು ನಮ್ಮ ಮುನಿಯಾಲ ಗ್ರೌಂಡ್ ಅಲ್ಲಿ ಆಡಿದ ಬಾಲೆ ಅದು. ಅಜಯ್ ಕಾರು ಎಣ್ಣೆಹೊಳೆ ಅಲ್ಲ, ಮುನಿಯಾಲ್ನವ್ರು, ಮುನಿಯಾಲ್ ಶಾಲೆಯಲ್ಲಿ ಓದಿದ್ದು ಹೈಸ್ಕೂಲ್. ಆ ಹೈಸ್ಕೂಲಿಗೆ ತಾಗಿ ನನ್ನ ಮನೆ ಇರುದು. ಅವ್ರು ಬರುವಾಗ ಶಾಲೆ ಹೋಗುವ ನಮ್ಮ ಮನೆಯಲ್ಲೇ ಬಂದು ನೀವು ತಂದೆ ತಾಯಿ ಹತ್ರ ಮಾತಾಡ್ತಾ ಕುತ್ಕೊಂಡಿದ್ದ ಆ ಮಗು ಇವತ್ತು ಭಾರತ ತಂಡಕ್ಕೆ. ಅವರು ಆಡಿದ ಗ್ರೌಂಡ್ ಅನ್ನು ನಾನು ಅದೇ ಶಾಲೆಯಲ್ಲಿ ಓದಿದ್ದು. ಅಲ್ಲಿ ಒಂದು 3.5 ಎಕರೆ ಜಾಗ ಇದೆ. ಆ ಗ್ರೌಂಡ್ ಅನ್ನು ಒಂದು ನಮ್ಮ ತಾಲೂಕಿನ ಒಂದು ಸ್ಟೇಡಿಯಂ ಮಾಡ್ಬೇಕು ನಾನು ಹೊರಟಾಗ ಇವ್ರತನೂ ಕೇಳಿ ಪಂಚಾಯತಿನ ಪರ್ಮಿಷನ್ ತಗೊಂಡು ಹೊರಟಾಗ ಇವರನ್ನು ಎಷ್ಟು ನೀಚ ಸ್ಥಿತಿಯಲ್ಲಿ ಮಾಡಿ ಅಲ್ಲೊಂದು ಅಂತಾರಾಷ್ಟ್ರೀಯ ಕಬಡ್ಡಿ ಮ್ಯಾಚ್ ಆಗುವುದನ್ನು ತಪ್ಪಿಸಿ ಬಿಟ್ರು ಇದೇ ಸುನಿಲ್ ಕುಮಾರ್. ಆ ನಂತರ ಸಹ ಇವತ್ತು ಆ ಗ್ರೌಂಡ್ ಆಗ್ಲಿ ಬಿಡ್ತಾರೆ. ಇವರಿಗೆ ಏನಾದ್ರೂ ಒಂದು ಚೂರು ಮಕ್ಕಳ ಬಗ್ಗೆ, ಅಲ್ಲಿ 1200 ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಸರ್. ಇವತ್ತು ಗ್ರಾಮೀಣ ಭಾಗದ ಮಕ್ಕಳು ಅವರು ಕಲಿಯುವ ಶಾಲೆಗೆ ಉತ್ತಮವಾದ ಕ್ರೀಡಾಂಗಣವನ್ನು ಖೇಲೋ ಇಂಡಿಯಾದಲ್ಲಿ ಇವತ್ತು 5 ಕೋಟಿ ರೂಪಾಯಿ ಕೊಡ್ತಿದ್ದಾರೆ ಎಲ್ಲ ತಾಲೂಕಿಯರು. ಇವ್ರು ತಂದು ಮಾಡ್ಲಿ, ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವ್ರು ತಂದು ಮಾಡ್ಲಿ ನಾಳೆ. ಇದು ಯಾವುದಿಲ್ಲ, ಬರೀ ಕೆಸರ ರಾಜ. ಆ ಉದಯ್ ಶೆಟ್ಟಿ ಹೀಗೆ, ಅವರು ಹಾಗೆ, ವೀರಪ್ಪ ಮೊಯ್ಲಿಯರು ಅದು ಮಾಡಿದ್ರು, ಗೋಪಾಲ್ ಇದು ಮಾಡಿದ್ರು ಬಿಟ್ರೆ ಈಗ ಅವ್ರದ್ದೇ ಸ್ಟೇಜ್ ಹೆಸರು ಹಾಕುದು, ಅವರೇ ಫೋಟೋವನ್ನು ಇಟ್ಕೊಳ್ಳೋದು. ಯಾಕೆ ಇವರಿಗೆ ಬೇರೆ ಫೋಟೋವೇ ಇಲ್ಲ ಇವ್ರ ಹತ್ರ. ಈಗ ಇವ್ರು ಗೋಪಾಲ್ ಭಟ್ಟಾರ ವೀರಪ್ಪ ಮೊಯ್ಲಿ ಇಟ್ಕೊಂಡೇ ಇನ್ನು ಮುಂದೆ ಬರಬೇಕು ಇವರು. ಅಂದ್ರೆ ಸೌಹಾರ್ದಯುತ ರಾಜಕಾರಣವನ್ನ ಮಾಡಬೇಕು ಅನ್ನುವಂತ ಮನಸ್ಸಿದೆ, ಅವರಿಗೂ ಮನಸ್ಸಿದೆ. ಅಲ್ಲ, ಅದು ಗೊತ್ತಿಲ್ಲ, ಅದು ಅವ್ರ ನಾಟಕಕ್ಕೆ. ಅವ್ರು ಸೌಹಾರ್ದಯುತ ಇದ್ರೆ ಪರಶುರಾಮನ್ ಹೀಗೆ ಮಾಡ್ತಿರ್ಲಿಲ್ಲ. ಅವರು ಸೌಹಾರ್ದಯುತ ಹೋಗ್ಬೇಕಂತ 1 ರೂಪಾಯಿ ಮನಸ್ಸಿದ್ದಿದ್ರೆ ಇವ್ರು ಹೀಗೆ ಮಾಡ್ತಿರ್ಲಿಲ್ಲ. ಆ ಸೌಹಾರ್ದ ಬೇಡ ಹೇಳೋದಕ್ಕೆ ಅವ್ರು ಅಲ್ಲೆಲ್ಲೆಲ್ಲೆಲ್ಲೇ ಬೆಂಕಿ ಹಚ್ಚೋದು. ನಿಮ್ಗೆ ಗೊತ್ತಿರ್ಬೋದು, ಅವತ್ತು ರಮಣತ್ರಯಗಳ ಊರು ಹೋಗಿ ರಾಮನಿಗೆ ಮತ್ತು ಅಲ್ಲನಿಗೆ ಚುನಾವಣೆ ಅಂದ್ರು. ಅವರು ಬೆಂಕಿ ಹಚ್ಚಿದ್ದು 1-2 ಅಲ್ಲ, ಸುಮಾರು ಇದೆ, ನಿಮ್ಗೆ ಗೊತ್ತಿದೆ. ಸರಿ, ವಿಷಯ ಕೋರ್ಟಲ್ಲಿ ಇದೆ, ತಮ್ಮಲ್ಲಿ ಕೂಡ ಮಹತ್ತರವಾದಂಥ ಚಿಂತನೆಗಳು ಇದೆ, ಯೋಚನೆಗಳಿದೆ. ಇದು ನಿಜವಾಗಿ ಮೆಚ್ಚತಕ್ಕ ವಿಷಯ. ಯಾಕಂದರೆ ಬಹುತೇಕವಾಗಿ ಇಲ್ಲಿಯ ಶಾಸಕರು ಯಾರೂ ಕೂಡ ಈ ವಿಷಯಗಳನ್ನು ಪ್ರಸ್ತಾಪಿಸಲಿಲ್ಲ. ಇಲ್ಲಿಯ ರೈಲ್ವೆ ಮಾರ್ಗಗಳು, ವಿಮಾನ ಮಾರ್ಗಗಳು, ಅಥವಾ ತಾವು ಹೇಳಿದಂತಹ ಸ್ಕೂಲ್ಗಳಾಗಿರ್ಬೋದು, ಬಹುತೇಕ ನಾನು ಕಂಡಂತೆ ಅನೇಕ MLAಗಳು ಕೂಡ ಇದರ ಬಗ್ಗೆ ತಮಗೆ ಒಂದು ದೂರದೃಷ್ಟಿಯ ಯೋಚನೆ ಇದೆ, ಅದನ್ನು ಮೆಚ್ಚತಕ್ಕದ್ದು. ಆದರೆ ಒಂದು ಹಂತದಲ್ಲಿ ಇದೇ ವಿಷಯ ಈಗ ಜನರಲ್ಲಿಯೂ ಕೂಡ ಒಡಕನ್ನು ಸೃಷ್ಟಿಸಿದೆ. ಕಾಂಗ್ರೆಸ್ BJPಯನ್ನು ಬಿಟ್ಟು ಒಡಕನ್ನು ಸೃಷ್ಟಿಸಿದೆ. ನಿರಂತರ ಫೇಸ್ಬುಕ್ಗಳಲ್ಲಿ ವಾಗ್ಯುದ್ಧಗಳು. ಇದಕ್ಕೆ ಒಂದು ಕೊನೆ ಹಾಡಲೇಬೇಕು. ಇದಕ್ಕಾಗಿ ಕೊನೆ ಹಾಡಬೇಕಿದ್ರೆ ತಾವು ಇಬ್ಬರೂ ಕೂಡ ಒಂದಷ್ಟು ರೀತಿಯ ಸೌಹಾರ್ದಯುತ ವಾತಾವರಣವನ್ನು ನಿರ್ಮಿಸಬೇಕು. ತಾವು ಒಂದಷ್ಟು ತ್ಯಾಗ ಮಾಡಬೇಕು, ಅವರು ತ್ಯಾಗ ಮಾಡಬೇಕು, ಒಂದಷ್ಟು ಸುಧಾರಿಸಬೇಕು. ಮತ್ತು ಇದು ನಮ್ಮ ಪರಶುರಾಮ ಬೆಟ್ಟದಲ್ಲಿ ಅದು ಕೂಡ ಒಂದು ಸಮರ್ಥ ಪ್ರವಾಸೋದ್ಯಮ ಕ್ಷೇತ್ರವಾಗಿ ಬೆಳೆಯಬೇಕು. ಈ ಹಿನ್ನೆಲೆಯಲ್ಲಿ ಮುಂದಿನ ಹೆಜ್ಜೆ ಏನು ತಮ್ಮದು? ನೀವು ಮಾಧ್ಯಮದವರು ಇದ್ದೀರಿ ನೋಡಿ ಸರ್, ನಾನು ಕೆಲವು ನಿಮ್ಗೆ ಫೋಟೋಸ್ ಎಲ್ಲ ತೋರಿಸ್ತೇನೆ. ಯಾಕಂದ್ರೆ ಬೇಕು, ನೀವು ನೋಡ್ಬೇಕು ಸರ್. ನೋಡಿ, ಇದು ಈಗಿನ ಪರಿಸ್ಥಿತಿ, ಇದು ಮಧ್ಯದಲ್ಲಿ ಫೈಬರ್ ಪರಿಸ್ಥಿತಿ ಅಲ್ಲಲ್ಲ ಸರ್. ನಾನು ಸ್ವಲ್ಪ ತೋರಿಸ್ತೀನಿ. ಇದು ನೋಡಿ, ಇದು ಕಂಚಿ ದಹದಲ್ಲ, ಒಂದು ಕಾಂಕ್ರೀಟ್ಗೆ ಹಾಕೋ ರಾಡ್ ಸರ್. ಇದು ನೋಡಿ, ತಟ್ಟಿರಾಯ ಅಂತೇಳಿ ನಮ್ಮಲ್ಲಿ ಎಲ್ಲ ಈ ನಾನು ಹೆಚ್ಚಿಗೆ ಹಿರಿಯ ಅಡ್ಕದಲ್ಲಿ ನೋಡ್ತೇನೆ. ಬಿದಿರು ಅಲ್ಲ, ತಟ್ಟಿರಾಯ ಅಂದ್ರೆ ರಾಡ್. ಇದು ನೀವು ಕಂಚಿ ಅಂತ ಇಲ್ಲೇ ಬಿಟ್ಟು ಬಿಡ್ತೇನೆ. ನೀವು ಆಗ ಮಾತಾಡ್ತಾ ಹೇಳಿದ್ರಿ ಅದು ಕಂಚಿದಂತ ಅವರು ಅಲ್ಲಲ್ಲ, ತಜ್ಞರು ಯಾವ ತಜ್ಞ ಇಲ್ಲಿ ಕರ್ಕ ಬನ್ನಿ ಒಂದ್ಸಲ. ಈಗ ಯಾವ್ದಾದ್ರು ಕಂಚ ಅಂತ ಹೇಳಿದ್ರೆ ನಾನು ನೋಡಿ ಸರ್, ಇದು ಕಾಲಿನಲ್ಲಿ ಇದು ಪೇಂಟ್ ಅಲ್ಲ, ಅದು ಏನಂತ ಹೇಳಿ ಸರ್. ಇದೆಲ್ಲ ಬಿರುಕು ಬಿಟ್ಟದ್ದು. ಇದೆಷ್ಟು ಮಾಡಿ 3 ತಿಂಗಳು, ಅತ್ಯಲ್ಪಾವಧಿಯಲ್ಲಿ ಅಲ್ಲಲ್ಲ, 300 ವರ್ಷ ಅಲ್ಲ. ನಮ್ಮ ಗೋಮಟೇಶ್ವರ ಒಂದು ಎಷ್ಟು 1000 ವರ್ಷ ಆಗಿದೆ. 114. ಇದು ನೋಡಿ, ನಮ್ಮ ಸುನಿಲ್ ಕುಮಾರ ಪರಶುರಾಮ. ನಮ್ಗೆ ಈ ಪರಶುರಾಮ ಬೇಕು. ಇಲ್ಲಿ ನೋಡಿ ಸರ್, ಇಲ್ಲಿ ರೋಡ್, ಮತ್ತೆ ಇದು ಫೈಬರ್ ಏನಂತ ನೀವ್ ಹೇಳಿ. ಮತ್ತೆ ಆಯ್ತು, ನೀವು ಎಲ್ಲಾದ್ರೂ ಕಂಚಿನ ಮೂರ್ತಿ ಈಗ ಮಾಡಿದ್ದಾರೆ. ಕೆಂಪೇಗೌಡರ ಮೂರ್ತಿ ಉಂಟು ಏರ್ಪೋರ್ಟ್ ಬರುವಾಗ, ಅಥವಾ ರಾಣಿ ಚೆನ್ನಮ್ಮಾದೇವಿ ಇದುಂಟು, ಹಬ್ಬಕ್ಕ ಅದುಂಟು. ಅಲ್ಲೇ ನೋಡಿ ಸರ್, ಇದು ನೋಡಿ, ಇದು ಅಲ್ಲೇ ಇದ್ದದ್ದು. ನಮ್ಮ MLC ಮಂಜತ್ ಭಂಡಾರಿ ಅವರು ಅಲ್ಲಿಗೆ ಬೆಟ್ಟಕ್ಕೆ ಬಂದಾಗ ಅಲ್ಲಿ ಮಕ್ಕಳು ತುಂಡು ಮಾಡಿ ತೆಗೆದ ಪೀಸ್ ಅಲ್ಲಿ. ಅದರಿಂದ ಇದು ಶಿಲ್ಪಿಯ ಪ್ರಮಾದವೂ ಆಗಿದ್ದಿರಬಹುದಲ್ಲ. ಶಿಲ್ಪಿಗೆ ಡೈರೆಕ್ಷನ್ ಕೊಟ್ಟವ್ರು ಯಾರು? ಇದನ್ನ ನಿಲ್ಸಿ ಅದು ಇಡುವ ಮೊದಲು ಯಾರು ಜವಾಬ್ದಾರಿ ತಗೊಳ್ಬೇಕು? ನೋಡಿ, ಇಲ್ಲಿ ಗೊಬ್ಬ ಮಂಜತ್ ಭಂಡಾರಿ ಇದ್ದಾರೆ ನೋಡಿ. ಇವರೇ ಬಂದು ಕೂತ್ಕೊಂಡು ಅಲ್ಲಿ ಬರ್ಕೊಂಡದ್ದು, ಇವರ ಕರ್ಕೊಂಡೋಗಿ ತೋರಿಸಿದ್ದು. ನೋಡಿ ಸರ್, ನಮ್ಮಲ್ಲಿ ಒಂದು ಚಂದವನ್ನು ನೋಡಿ ನೀವಂತ. ನಾನು ನಿಮ್ಗೆ ಕೆಲವೆಲ್ಲ ಹೇಳಿಲ್ಲ ಸರ್, ಯಾಕಂದ್ರೆ ಇದೆಲ್ಲ ಹೇಳಿ ಇನ್ನು ಎಂತ ಮನಸ್ಸು ಹಾಳು ಮಾಡುದು. ಇಲ್ಲಿ ರಾಜಕೀಯ ಜಟಾಪಟಿಗಳು ಬೇಡ, ಹೋಗ್ಲಿ ಅಂತ. ನೋಡಿ ಸರ್, ಇದು ಮೊನ್ನೆಯಲ್ಲಿ ಅವರ ಮನೆಯಲ್ಲಿ ತಂದಿಟ್ಟದ್ದು. ಈಗ ಇಲ್ಲಿ ಸ್ಟೇಷನ್ ಅಲ್ಲಿ ಇರುವಂತದ್ದು ಮೂರ್ತಿ ಪೀಸ್ ನೋಡಿ, ಇಲ್ಲಿ ನೋಡಿ ಸರ್, ಇದು ಮೂರ್ತಿಯ ಪೀಸ್ ಇದು ಮಾಡಿದ್ದು. ಇದು ಏನು ಬೆಟ್ಟದಲ್ಲಿ ಉಂಟಲ್ಲ, ಅದರಿಗಿಂತಲೂ ಕಳಪೆ ಮಟ್ಟದಂತೆ NITK ರಿಪೋರ್ಟ್ ಬಂದಿದೆ. ಇದೇ ಮಂಜಪ್ಪ ಸರ್ಕಲ್ ಇದ್ದಾರೆ, ಸ್ಟೇಷನ್ ಅಲ್ಲಿ ಮಾಡಿಟ್ಟಿದ್ದಾರೆ. ಇದು ಚಾರ್ಜ್ ಶೀಟ್ ಅಲ್ಲಿ ಎಲ್ಲವನ್ನು ಕಾಣಿಸಿದ್ದಾರೆ ಸರ್. ನೀವಾಗ ಚಾರ್ಜ್ ಇದು ನೋಡಿ, ಇದು ಇನ್ನೊಂದು ಪಾದ. ಆಲ್ರೆಡಿ 2 ಪಾದ ಇದೆ ಬೆಟ್ಟದಲ್ಲಿ. ಇದು 3ನೇ ಪಾದ, 4ನೇ ಪಾದ ಇಲ್ಲಿ ಉಂಟು ನೋಡಿ. ನಾನೇನು ಮಾಡಿದಲ್ಲ ಸರ್, ಇದು ಅಲ್ಲಿ ಸ್ಟೇಷನ್ ಉಂಟು. ಎಲ್ಲವೂ ಅವ್ಯವಸ್ಥೆ. ಅವ್ಯವಸ್ಥೆ ಅಂದ್ರೆ ಅವ್ಯವಸ್ಥೆ. ನೀವೊಂದು ಕೆಲಸ ಮಾಡ್ತೀನಿ ಸರ್. ಈಗ ನೀವು ಹೇಳಿದ ಒಂದು ಕೊನೆಯ ಪ್ರಶ್ನೆಗೆ ನನ್ನೊಂದು ಉತ್ತರ, ನೀವು ಹೇಳಿದ್ರು ಇದು ಮಾಡೋದ, ನೀವೇ ಇದರ ಮುತುವರ್ಜಿ ತಗೊಳ್ಳಿ. ಯಾರಾದ್ರೂ ಒಬ್ರು ಎದುರು ಮಾಡಬೇಕು. ನಮ್ಮ ಈ ಚಾನಲ್ನ ಬಗ್ಗೆ ನಮ್ಗೆ ಅತ್ಯಂತ ಗೌರವ ಇದೆ. ನೀವು ಇದನ್ನು ಎದುರಿದ್ದು ಒಂದು ವೇದಿಕೆ ರೆಡಿ ಮಾಡಿ, ನಾನು ಬರ್ತೇನೆ, ಸುನಿಲ್ ಕುಮಾರ್ ಕರೀರಿ, ಅಲ್ಲೇ ಕುತ್ಕೊಂಡು ಫಿನಿಶ್ ಮಾಡಿ ಬಿಡುವ. ನಾನು ಯಾವ ತ್ಯಾಗಕ್ಕೂ ರೆಡಿ ಇದ್ದೇನೆ. ಬಟ್ ಓನ್ಲಿ ವಿಷಯ ಅಂದ್ರೆ ನಂಗೆ ಪರಶುರಾಮ ಥೀಮ್ ಪಾರ್ಕ್ ಅಲ್ಲಿ ಪುನಃ ಆಗಬೇಕು. ಇದೇ ನನ್ನ ಉದ್ದೇಶ. ಶಾಸಕರಿಗೆ ಹೇಳೋದಾದ್ರೆ
ಶಾಸಕರಿಗೆ ಸಹ ಅಷ್ಟೇ ನಾನು ಹೇಳುದು, ನೀವು ಇದನ್ನು ಪುನಃ ವ್ಯರ್ಥ ಆರೋಪ ಮಾಡಿಕೊಂಡು ಸಮಯ ಹಗರಣ ಮಾಡಿಕೊಂಡು ಇನ್ನೊಬ್ಬರ ಬಗ್ಗೆ ಮಾಡುವ ಮೊದಲು ನೀವು ಸರ್ಕಾರಕ್ಕೆ ನೀವು ಹೋಗಿ ಖುದ್ದು ನಿಂತುಕೊಂಡು, ನೀವೊಬ್ಬರು ಶಾಸಕರಾಗಿದ್ದೀರಾ, ಪ್ರವಾಸೋದ್ಯಮ ಇಲಾಖೆ ಹೋಗಿ ಅಥವಾ ಕೋರ್ಟಿಗೆ ನೀವು ಸಹ ಅರ್ಜಿಯನ್ನು ಕೊಟ್ಟು ಇದನ್ನು ಆದಷ್ಟು ಬೇಗ ಕಮಿಟಿ ಮಾಡಿ ಹೊಸತೊಂದಲ್ಲಿ ಪ್ರವಾಸೋದ್ಯಮ ಶುರು ಮಾಡುವ ಹೇಳಿ. ಸುಮ್ಮನೆ ಇಲ್ಲಿ ಟಿವಿ ಎದುರಲ್ಲಿ ಸಾಫ್ಟ್ ಮೀಡಿಯಾ ಅವರ ನಿರಂತರ ಆರೋಪ ಅದೇ, ಪ್ರವಾಸೋದ್ಯಮಕ್ಕೆ ಕಲ್ ಹಾಕಿಬಿಟ್ರಿ. ಅದು ಖಾಲಿ ಬಾಯಿಯಲ್ಲಿ ಮಾತ್ರ ಸರ್, ಅವ್ರಿಗೆಲ್ಲವೂ ಜನ ನಂಬ್ತಾರಲ್ಲ ಸರ್. ಅಲ್ಲಿ ಇಲ್ಲಿ ಮಾಡುದೇ ಇವರು ಡೋಂಗಿ ರಾಜಕಾರಣ ಸರ್. ನಾನು ಹೇಳಿದಲ್ಲ, ಕಾರ್ಕಳ ಜನರ ಬಡವರಿಗೆ ಬೇಕಾಗುವ ಒಂದೇ ಒಂದು ಕೆಲಸವನ್ನು ಸುನೀಲ್ ಕುಮಾರ್ ಮಾಡ್ಲಿಲ್ಲ. ನಾನು ಇವತ್ತು ನೀವು ನನ್ನ ಜೊತೆಗೆ ಕಾರ್ಕಳ ಬನ್ನಿ, ನಿಮಗೆ 1 ಗಂಟೆ ಒಳಗೆ ಕಾರ್ಕಳದ ನೈಜ ಚಿತ್ರಣವನ್ನು ತೋರಿಸ್ತೇನೆ. ಇವರು ಮಾಡಿದ ಖಾಲಿ ಅವರ ಹಿಂದೆ ಪಟ್ಲಮಲ್ಲಿ ತಿರುಗುವವರ ಅವರ ಮನೆಗೆ 3 ಕಿಲೋಮೀಟರ್ ಬೇಕಾದ್ರೆ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಅಲ್ಲಿ ಒಂದಷ್ಟು ಪಾಪದ ಜನ 50 ಮನೆ ಬದುಕದ ಇದ್ರು 100 ಮೀಟರ್ ರೋಡ್ ಮಾಡಲಿಲ್ಲ. ಅವರು ಈಗ ಅದೇ ನರಕ ಯಾತನೆಯಲ್ಲಿ ಬಿದ್ದುಕೊಂಡಿದ್ದಾರೆ. ಕಾರ್ಕಳದಿಂದ ಇವರ ಮನೆಯ ಕೂದಲೆಳೆಯಲ್ಲಿ ಕೂಗಿನಲ್ಲಿ ನಿಮ್ಮ ಈಗಿನ ಅಲ್ಲಿಯ ಕೆಲವು ಕಾಲೋನಿ ನೀವು ಬಂದು ನೋಡಿದ್ರೆ ಕೊಟ್ಟರಲ್ಲ ಅವಾಗ ಏನು ಸರ್, ನಾನು ನಿಮ್ಗೆ ಕೊಟ್ಟಿದ್ದಾರೆ, ಗೋಮಾಳ ಜಾಗದಲ್ಲಿ ಕೊಟ್ಟಿದ್ದಾರೆ. ಅದನ್ನ ಈಗ ಹೋಗಿ ಅವರಿಗೆ ಮಾಡಿದ್ರೆ ಅಲ್ಲಿ ಹೋಗ್ತಾರೆ, ಅದಕ್ಕೆ ಅವರಿಗೆ ಲೋನ್ ಸಿಗುದಿಲ್ಲ. ಸರ್ಕಾರಿ ಗವರ್ಮೆಂಟ್ ಇದರಲ್ಲಿ ಕೊಟ್ಟಿದ್ದಾರೆ, ಯಾವುದು ನಿಮ್ಮ ಫಾರೆಸ್ಟ್ ಅಲ್ಲಿ ಕೊಟ್ಟಿದ್ದಾರೆ, ಅದೇ ಬವಣೆ. ಮತ್ತೆ ನಾನು ಹೇಳಿದಲ್ಲ, ಈಗ ಕಾರ್ಕಳ ಕ್ಷೇತ್ರ ಶುದ್ಧ ರಾಜಕಾರಣಕ್ಕೆ ಹೆಸರುವಾಸಿಯಾದದ್ದು. ನಾವು ಮುಂದಿನ ದಿನಗಳಲ್ಲಿ ಶುದ್ಧ ರಾಜಕಾರಣವನ್ನ ನಿರೀಕ್ಷಿಸಬಹುದಾ? ಖಂಡಿತ ನಿರೀಕ್ಷಿಸಬಹುದು. ನಾವು ಅದನ್ನು ಮಾಡಿ ತೋರಿಸ್ತೇವೆ. ಮುಂದಿನ ನಾವು ಮಾಡಿ ತೋರಿಸ್ತೇವೆ. ಒಳ್ಳೆ ರಾಜಕಾರಣ ಆಗ್ಬೇಕು ನೋಡಿ. ನೀವು ಪರಶುರಾಮನ ವಿಷಯ ಹೇಳಿದ್ರಿ ಸರ್, ನಾವು ಎಂದಾದ್ರೂ ಮಾತಾಡಿದೇವ? ಇವರ ಗುರುಗಳಾದ ಮುತಾಲಿಕ್ ಅವರೇ ಬಂದು ಇವರು ಏನ್ ಮಾಡಿದ್ರು ಅಂತ ಕಾರ್ಕಳದಲ್ಲಿ ಹೇಳಿದ್ದು. ಇದೇ ಇವರ ಡ್ಯಾಮ್ ಅಲ್ಲಿ ಬಂದು ಕ್ರಿಕೆಟ್ ಆಡಿದ್ದು ಮುತಾಲಿಕ್ ಅವರು ಇವರ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಹೊರಗಾಕಿದ್ದು ವಿರುದ್ಧವಾಗಿ ಅವರೇ ಬಂದು ಕಾರ್ಕಳದ ಮಾರಿಯಮ್ಮ ದೇವಸ್ಥಾನದ ತೆಂಗಿನಕಾಯಿ ಇಟ್ಟು ಹೋಗಿದ್ದಾರೆ. ಇದು ಖಂಡಿತ ಒಬ್ಬರಿಗೆ ಶಾಪವಾಗಿ ಪರಿಣಮಿಸಬೇಕಂತ ನಾವು ಹೇಳುವುದಿಲ್ಲ, ಕಾಲ ನಿರ್ಣಯಿಸ್ತದೆ. ಅದರ ಜೊತೆಗೆ ಇದೇ ನಮ್ಮ ಉಬಿಕಲ್ ಬೆಟ್ಟ ಇರುವ ಜಾಗದಲ್ಲಿ ಇದು ನಮ್ಮ ಯರ್ಲಪಾಡಿಯ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಇರುವ ಜಾಗ. ಅಲ್ಲಿ ನಮ್ಮ ಭಾರತ ತಂಡದ ಕಾಪ್ತಾನ ರವಿಶಾಸ್ತ್ರಿ ಅವರ ಮೂಲ ನಾಗಸ್ಥಾನ ಇರುವ ಜಾಗ. ಅಲ್ಲೇ ಯಾವ ಉತ್ಸವ ದಿವಸ ಇವರು ಮೂರ್ತಿ ನೋಡಿ, ಇಲ್ಲಿ ಮಾತಾಡುವಾಗ ನಮ್ಗೆಲ್ಲ ಮೈಯೆಲ್ಲ ರೋಮಾಂಚ. ಯಾಕೆ ನಾವು ಭಕ್ತಿ ಆಯ್ತಲ್ಲ, ಅಲ್ಲಿ 3 ಸಲ ಅವ್ರಿಗೆ ಎತ್ತಲಿಕ್ಕೆ ಆಗಿಲ್ಲ. ಇವರು 2-3 ಸಲ ಓಡಿ ಹೋಗಿ ದೇವಸ್ಥಾನ ಪ್ರಾರ್ಥನೆ ಮಾಡಿಸ್ತಾರೆ. ಇವತ್ತು ನಾವು ಊರಿನವ್ರು ಹೇಳ್ತಾರೆ, ಯಾವಾಗ ಇಡುವಾಗ ಇಡ್ಲಿಕ್ಕೆ ಬಿಡ್ಲಿಲ್ಲ ದೇವರು, ಇಡಬಾರ್ದಂತ. ಇವರು ಕಳ್ಳನಾಗಿ ರಾತ್ರಿ ಇಟ್ಟದ್ದು ವಿಡಿಯೋ ಈಗ ಸಹ ಉಂಟು ಸರ್. ಗ್ರಾಮಸ್ಥರ ವಿಶ್ವಾಸವನ್ನ ತೆಗೆದುಕೊಂಡಿಲ್ವಾ? ಇಲ್ಲ ಅಂದ್ರೆ ಅವರೊಂದು ಪಟ್ಲಂ ಕಟ್ಕೊಂಡು ತಿರುಗು ಸರ್. ಈಗ ಯಾವ ಗ್ರಾಮಕ್ಕೆ ಹೋಗಿ ನಮ್ಮ ಕಾರ್ಕಳದಲ್ಲಿ ಮುಂದೆ ಜಾತಿ ಧರ್ಮ ಯಾರು ಮಾತಾಡ್ತಿದ್ರು ಹೇಳಿ? ಬಿಲ್ಲವರು ಇರ್ಬೋದು, ಶೆಟ್ರ್ ಇರ್ಬೋದು, ಅಥವಾ ಇನ್ನೊಂದು ಜಾತಿಯವರು ಇರ್ಬೋದು, ಸಣ್ಣ ಯಾರು ಬೇಕು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದೆವು. ಒಂದು ನಮ್ಮಲ್ಲಿ ಸೋಡ್ತಿ ಅಂತ ಆದ್ರೆ, ಒಂದು ಮಾರಿ ಅಂತ ಅಂದ್ರೆ ಎಲ್ಲ ಕುತ್ಕೊಂಡು ಒಂದು ಮನೆಯಲ್ಲಿ ಊಟ. ಅಲ್ಲಿ ಜಾತಿ ಮತ ಏನು ಕೇಳಿ ಸುನೀಲ್ ಕುಮಾರ್ ಬಂದ ನಂತರ ಜಾತಿ ವಿಷಯ ಶುರು ಆಗಿದ್ದು. ಬಿಲ್ಲವ, ಬಂಟ, ಭಟ್ರು, ಇನ್ನೊಂದು ಪುನಃ ಶುರು ಮಾಡಿದ್ವಿ ಇವರು. ಅಲ್ಲ, ಈ ಪ್ರಾಜೆಕ್ಟ್ ಮಾಡುವಾಗ ಗ್ರಾಮಸ್ಥರ ವಿಶ್ವಾಸ ತಗೊಂಡಾಗೆ ಕಾಣುದಿಲ್ಲ ಅಲ್ಲ ಸರ್. ತಗೊಂಡಿದ್ದು ಹೀಗೆ ಆಗ್ತದ? ಏನು ವಿರೋಧ ಆಗಿರ್ಲಿಲ್ವಲ್ಲ ಆಗ? ಗೊತ್ತಿರಲ್ಲ ಅವರಿಗೆ. ಅವರಂದ್ರೆ ಇವ್ರದ್ದು ಹಾಗೆ ಇದಲ್ಲ ಸರ್, ದರ್ಪ ಅಹಂಕಾರ. ನಾನು ಮಾಡಿದ್ದೆ ಸರಿ ಅಂತ. ಇವ್ರು ನಾನೇ ಮಾಡಿದ್ದು, ನಾನೇ ಕಾರ್ಕಳದ ಸೃಷ್ಟಿಕ. ಇವ್ರ ತಲೆಯಲ್ಲಿ ಏನಂದ್ರೆ ಕಾರ್ಕಳ ಹುಟ್ಟಿದೆ ಇವ್ರು ಬಂದ ನಂತರ. ಅದು ಮತ್ತು ಕಾರ್ಕಳ ಊರೇ ಇರ್ಲಿಲ್ಲ. ನಾವೆಲ್ಲ ಕಾರ್ಕಳಕ್ಕೆ ವಲಸೆ ಬಂದವರಲ್ಲಿ ಇವ್ರ ತಲೆಯಲ್ಲಿ ಅಲ್ಲ. ಇವರು ಮಾಡುವ ಎಲ್ಲ ಸ್ಟೈಲಲ್ಲಿ ನೋಡುವಾಗ ಕಾರ್ಕಳದ ಊರೇ ಇರ್ಲಿಲ್ಲ. ಸರಿ, ಕೊನೆಯದಾಗಿ ತಮಗೆ ಏನಾಗಬೇಕು ಮುಂದಿನ ದಿನಗಳಲ್ಲಿ? ಸರ್, ನಾನು ಹೇಳುದಿಷ್ಟೇ, ಕಾರ್ಕಳವನ್ನು ಸೌಹಾರ್ದತೆ, ಒಳ್ಳೆತನ ನೋಡಿದ, ಒಳ್ಳೆ ರಾಜಕಾರಣ ನೋಡಿದಂತ, ಅಂದ್ರೆ ನಾನು ರಾಜಕಾರಣ ಅಂತ ಹೇಳುದಿಲ್ಲ, ಒಳ್ಳೆಯ ವ್ಯವಸ್ಥೆ. ಯಾಕಂದ್ರೆ ಡಾಕ್ಟರ್ ವಿ.ಎಸ್. ಆಚಾರ್ಯ ನಿಧನರಾದಾಗ ಕಾಂಗ್ರೆಸ್ ಕಚೇರಿಯಲ್ಲಿಯೂ ಕೂಡ ಅವರಿಗೆ ಪುಷ್ಪಾಂಜಲಿ 100ಕ್ಕೆ 100 ಅದೊಂದು ಉತ್ತಮ ಉದಾಹರಣೆ. ನಿಟ್ಟೆ ವಿನಯ ಹೆಗಡೆ ಅಂತವರು, ನಾವು ಅವರು ದಾರ್ಶನಿಕ. ಅದೇ ನಮಗೆ ಅಂದ್ರೆ ಒಂದು ಆತಂಕ, ಅಂದ್ರೆ ಬೇರೆ ಜಿಲ್ಲೆಗಳ ರಾಜಕೀಯ ಇಲ್ಲಿಯೂ ಕೂಡ ಪ್ರವೇಶಿಸ್ತಾ ಇದೆಯಾ ಅಂತ. ಬೇರೆ ಜಿಲ್ಲೆಯಲ್ಲಿ ಇದ್ದರು ಇಲ್ಲಿ ಬಂದದ್ರಿಂದ ಈಗ ಸುನೀಲ್ ಕುಮಾರ್ ಇಲ್ಲಿ ಅವರಲ್ಲ, ಅವ್ರು ಅಲ್ಲಿ ಎಲ್ಲ ಗುಣವನ್ನು ತಗೊಂಡು ಇಲ್ಲಿ ಬಂದು ಬೀಜ ಬಿತ್ತಿದ್ರು. 20 ವರ್ಷದಲ್ಲಿದ್ದ ನಮ್ಮ ಎಲ್ಲ ಒಳ್ಳೆ ಯುವಕರ ಮನಸ್ಸನ್ನು ಹಾಳು ಮಾಡಿದ್ರು. ಈಗ ಅವರಿಗೆಲ್ಲ ಗೊತ್ತಾಗಿದೆ ಇದರ ಆಗಿದ್ದು ಉದಾಹರಣೆ 10 ಜನ ಮಾತ್ರ ಉದ್ಧಾರ ಆಗಿದ್ದು. ನಾವೊಂದು 50,000 ಜನ ಈಗ ಮಣ್ಣು ತಿಂತೇವೆ ಅಂತಿದ್ದಾರೆ. ನಮ್ಗೆ ಏನಿಲ್ಲ, ಗತಿಗೊತ್ತಿಲ್ಲದಾಗ ಮಾಡಿ ಹಾಕಿ ಸುನಿಲ್ ಅಂತಿದ್ದಾರೆ. ಅವರು ಮಾತ್ರ ಅವ್ರದ್ದು ಏನು ಸಾವಿರಾರು ಕೋಟಿ ಸಂಪತ್ತು ಮಾಡಿದ್ರು. ಕುಮಾರ್ ಶೆಟ್ಟಿ ಅವರ ಹೋರಾಟ ರಾಜಕೀಯ ಅಸ್ತಿತ್ವಕ್ಕಾಗಿ ಅಲ್ಲವೇ ಅಲ್ಲ. ಈ ವಿಚಾರದಲ್ಲಿ 100ಕ್ಕೂ 100 ಅಲ್ಲ. ಬೇರೆ ವಿಚಾರ ಬರುವಾಗ ನಾವು ರಾಜಕೀಯ ಮಾಡಬಹುದು. ಪರಶುರಾಮನ ವಿಷಯ, ದೇವರ ವಿಷಯದಲ್ಲಿ ಯಾವತ್ತೂ ರಾಜಕೀಯ ಇಲ್ಲ. ಇದರಲ್ಲಿ ಒಂದೇ ಇರುವುದು ಊರಿನ ಬಗ್ಗೆ, ಒಳ್ಳೆತನದ ಬಗ್ಗೆ. ಎಲ್ಲೋ ಒಂದು ಕಡೆ ತಮಗೆ ಅಪರಾಧಿ ಪ್ರಜ್ಞೆ ಕಾಡ್ತಾ ಇದೆಯಾ? ಏನೋ ಒಂದು ಉತ್ತಮ ಆಗ್ತಾ ಇತ್ತು, ಅದು ವಿಫಲಗೊಂಡಿತ್ತು ಅನ್ನುವಂಥ ಅಪರಾಧಿ ಪ್ರಜ್ಞೆ ಒಬ್ಬ ನಾಗರಿಕರಾಗಿ? ಇಲ್ಲ ಸರ್, ಯಾಕೆ ಗೊತ್ತಾ, ಅದು ಒಂದು ವೇಳೆ ನಿಂತುಕೊಂಡು ಸರ್ ಸಾವಿರಾರು ಜನ ಪ್ರವಾಸ ಬರುವಾಗ ಒಂದಿನ ಮಳೆಗೆ ತಲೆ ಮೇಲೆ ಬಿದ್ದಿದ್ರು
ನೀವು ಏನು ಮಾಡ್ತೀರಿ ಸರ್? ನಿಮ್ಮ ಜಡ್ಜ್ ಅದನ್ನು ಹೇಳಿದಲ್ವಾ? ಅಂದ್ರೆ ಅವೈಜ್ಞಾನಿಕವಾಗಿ ನಿರ್ಮಾಣ ಆಗಿದೆ. ಏನ್ ಅಲ್ಲ ಸರ್, ನಾನು ಒಬ್ಬ MTech ಪದವೀಧರ ಸರ್. ನಾನೇ ಇಲ್ಲಿ MIT ಅಲ್ಲಿ ಓದಿದವ, 2000 ಪಾಸ್ ಔಟ್ ಆದವ, 25 ವರ್ಷ ಸಾರ್ವಜನಿಕ 106 ರೋಡ್ ಮಾಡಿದ್ದೇನೆ. ನಾನು ಮಾಡಿದ 100 ರೋಡ್ ಸರಿ 1-2 ರೋಡ್ ಹಾಳಾಗಿರುವುದು ಅದನ್ನು ನಾನು ಒಪ್ಪಿಕೊಂಡು ಸರಿ ಮಾಡಿ ಕೊಟ್ಟಿದ್ದೇನೆ. ಗೊತ್ತಾಗಿಲ್ಲ ಸರ್, ನಮ್ಮ ಸಾರ್ವಜನಿಕ ತೊತ್ತರೆ ತಪ್ಪಾಗ್ತದೆ. ನಾವೇನು ಇದಲ್ಲ, ನಾವು ಸಹ ಕಷ್ಟದ ಒಂದು ಸಾಗುವಳಿಯ ಫ್ಯಾಮಿಲಿಯಿಂದ ಬಂದು ಆನಂತರ ತಂದೆ ತಾಯಿ ವಿದ್ಯೆ ಕೊಟ್ಟದಕ್ಕೆ, ಒಳ್ಳೆ ಜನರ ಸಂಸ್ಕಾರಯುತ ಜನರಲ್ಲಿ ಇದ್ದದಕ್ಕೆ, ಅವರೊಟ್ಟಿಗೆ ಒಂದು ಇದ್ದದ ವೀರಪ್ಪ ಮೊಯ್ಲಿಯವರು, ಗೋಪಾಲ್ ಭಂಡಾರಿ ಅವರ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅವರು ಕಂಡುಕೊಂಡಂತಹ ರೀತಿಯಲ್ಲಿ ನೋಡ್ಕೊಂಡು ಬಂದದಕ್ಕೆ ಇಲ್ಲಿ ನಾವು ಈ ಹಂತಕ್ಕೆ ಬಂದು ತಮ್ಮ ಹೋರಾಟ ಬಿಜೆಪಿಯ ವಿರುದ್ಧವೋ, ಸುನಿಲ್ ಕುಮಾರ್ ವಿರುದ್ಧವೋ, ಅಥವಾ ಈ ಅವೈಜ್ಞಾನಿಕ ಮೂರ್ತಿ ಪ್ರತಿಷ್ಠಾಪನೆಯ ವಿರುದ್ಧವೋ? ಭ್ರಷ್ಟರ ವಿರುದ್ಧ. ಯಾರು ಭ್ರಷ್ಟಾಚಾರ ತೊಡಗಿಕೊಂಡಿದ್ದಾರೆ ಅವರ ವಿರುದ್ಧ. ಯಾರು ಭ್ರಷ್ಟ ಅಂತ ಅವರವರೇ ಪರೀಕ್ಷಿಸಿಕೊಳ್ಬೇಕು. ಭ್ರಷ್ಟ ಎಲ್ಲಿದ್ರೂ ಅವನ ವಿರುದ್ಧ ಹೋರಾಟ ಇದೆ. ಬಟ್ ತಾರ್ಕಿಕ ಅಂತ್ಯವನ್ನ ಕಾಣಿಸ್ತೀರಿ ಶೀಘ್ರ. ಅದಕ್ಕೆ ನಂಗೆ ಸಂಪೂರ್ಣ ಬೆಂಬಲ ಬೇಕು. ನೀವು ದಿನನಿತ್ಯ ಈ ಬಗ್ಗೆ ಮಾತಾಡಬೇಕು. ನಾವು ಬರುವುದಿಲ್ಲ. ನೀವು ದಿನ ಬಗ್ಗೆ ಈ ಬಗ್ಗೆ ಪ್ರಚಾರ ಮಾಡಬೇಕು. ನೀವು ಕಾರ್ಕಳದಲ್ಲಿ ಸರಣಿ ಕಾರ್ಯಕ್ರಮಗಳನ್ನ ಮಾಡಬೇಕು, ಸರಣಿ ಮಾಡಬೇಕು. ಇದನ್ನು ಸರಿ ಮಾಡಿದವರೇ ನೀವು ಅಂತ ಆಗ್ಬೇಕು. ಉಡುಪಿಯ ಯು ಚಾನಲ್ನವರು ಸರಿ ಮಾಡಿದಂತ ಆಗ್ಬೇಕು. ಕರೀತಿದ್ದಾರೆ ನೋಡಿ. ಸರಿ, ತಮ್ಮ ಒಂದು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೀರಾ. ಮತ್ತು ತಮ್ಮ ಆಶಯಗಳು ಮತ್ತು ಆಸೆಗಳು ಸಹಜವಾದದ್ದು, ಮತ್ತು ತಮ್ಮ ಆತಂಕಗಳು ಕೂಡ ಸಹಜವಾದದ್ದು. ಯಾಕಂದರೆ ಒಂದು ಯಾವುದೇ ಮೂರ್ತಿ ವೈಜ್ಞಾನಿಕವಾಗಿ ನಿರ್ಮಾಣ ಆಗಿದ್ದರೆ ಅಷ್ಟು ಶೀಘ್ರದಲ್ಲಿ ಈ ಮೂರ್ತಿಗಳು ಹಾಳಾಗೋದಿಲ್ಲ. ಅದು ಈ ಮೇಲ್ನೋಟಕ್ಕೆ ಎಲ್ಲರೂ ಕಂಡುಕೊಂಡಂಥ ಸತ್ಯ. ಬಟ್ ಇಲ್ಲಿ ಒಬ್ಬ ಸ್ಟೇಟ್ಸ್ಮ್ಯಾನ್ಶಿಪ್ ಆದವ ದುರಹಂಕಾರ ಅಥವಾ ಅಹಂಕಾರ ಅಥವಾ ಅವರ ಅಗ್ರೆಸಿವ್ನೆಸ್ಸನ್ನು ಬಿಟ್ಟು ಒಂದು ಸೌಹಾರ್ದಯುತವಾದಂಥ ಪರಿಹಾರವನ್ನು ಕಂಡು ಹಿಡಿಯಲೇಬೇಕು. ಇದಕ್ಕೆ ಸಹಮತವನ್ನು ನೀಡುವಲ್ಲಿ ಈಗಿನ ಹಾಲಿ ಶಾಸಕರು ಕೂಡ ಸಿದ್ಧರಾಗಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಪರಿಪೂರ್ಣವಾದಂಥ ಪರಿಹಾರವನ್ನು ದೊರಕಿಸಿಕೊಡುವಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಹೊಂದಾಣಿಕೆಯನ್ನು ಮಾಡಿಕೊಂಡು ಒಂದು ಉತ್ತಮವಾದಂಥ ವ್ಯವಸ್ಥೆಯಲ್ಲಿ ಈ ಮೂರ್ತಿ ಪ್ರತಿಷ್ಠಾಪನೆ ಅಥವಾ ಅದರ ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಆಶಯ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಾವು ಕಾರ್ಕಳದ ಜನತೆಗೆ ಮತ್ತು ಉಡುಪಿಯ ಜನತೆಗೆ, ಯಾಕಂದರೆ ಇದು ಪರಶುರಾಮ ಪ್ರತಿಮೆ ಕೇವಲ ಕಾರ್ಕಳಕ್ಕೆ ಸೀಮಿತ ಅಲ್ಲ, ಈ ಒಂದು ಸಮಗ್ರವಾದಂಥ ತುಳುನಾಡಿನ ಭಾವನೆಗಳ ಪ್ರಶ್ನೆ, ಅವರಿಗೆ ಏನು ಹೇಳಲಿಕ್ಕೆ ಇಚ್ಛಿಸ್ತೀರಾ? ನಂದು ಇಷ್ಟೇ ಸರ್. ಇದೇ ಈ ಹೋರಾಟ ಎಲ್ಲರ ಕೈ ಮುಗಿದು ಕೇಳುದು, ನಮ್ಮ ಜಿಲ್ಲೆ ಇದು ಭೂಲೋಕದ ಸ್ವರ್ಗ. ಇಂಥ ಭೂಮಿ ಜಗತ್ತಿನಲ್ಲಿ ಮನುಷ್ಯನಿಗೆ ಬದುಕಲಿಕ್ಕೆ ಎಲ್ಲಿ ಇಲ್ಲ. ಇಲ್ಲಿ ಮೂಲಭೂತ ಸೌಕರ್ಯ ಆಗಬೇಕು. ಇದಕ್ಕೆ ನಮ್ಮಲ್ಲಿ 3 ಘಾಟಿಗಳಿವೆ. 3 ಘಾಟಿಯಲ್ಲಿ ಅಟ್ಲೀಸ್ಟ್ 1 ಘಾಟಿ ಆದರೂ ಒಳ್ಳೆ ರೀತಿಯಲ್ಲಿ 12 ತಿಂಗಳು 365 ಡೇಸ್ ದೊಡ್ಡ ವಾಹನ ಓಡುವಾಗೆ ಆಗಬೇಕು. ಎರಡನೇದು, ನಮ್ಮಲ್ಲಿರುವ ರೈಲು ಪ್ರದೇಶ, ಅದೇ ಮಂಗಳೂರು ತನಕ ಎಲ್ಲ ಟೈಪಿನ ರೈಲು ಬರ್ತದೆ. ಅಲ್ಲಿಂದ ಪ್ರವಾಸಿಗರು ಲಕ್ಷಗಟ್ಟಲೆ ಜನ ಕೊಲ್ಲೂರು, ಮೂಕಾಂಬಿಕಾ ಮತ್ತು ಎಲ್ಲ ನಮ್ಮ ದೈವ ದೇವಸ್ಥಾನ ಬರ್ತಾರೆ. ಅದು ಹೀಗಾಗಿ ಬಾಂಬೆ ತನಕ ಪಾಸ್ ಆಗೋದು ಡಬಲ್ ಟ್ರ್ಯಾಕ್ ಟ್ರೈನ್ ಆಗಬೇಕು. ಮತ್ತು ಇದೇ ರೈಲು 4 ರಿಂದ 5 ಗಂಟೆ ಒಳಗೆ ಬೆಂಗಳೂರು ತಲುಪುವಾಗ ಆಗಬೇಕು. ಮೂರನೆಯದು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿ ಇಡೀ ಜಗತ್ತಿನ ಬೋಯಿಂಗ್ ಯಾವುದುಂಟು ಅದೆಲ್ಲ ಬಂದು ಇಲ್ಲಿ ಇಳಿಯುವಾಗೆ ಆಗಬೇಕು. ಮತ್ತೆ ಕರಾವಳಿಯ CRZ ಅನ್ನು ಏನು ಕೇರಳ ಏನು ಗೋವಾಕ್ಕಿದೆ ಆ ಮಾದರಿ ಅಂತ ನಾನು ಹೇಳುವುದಿಲ್ಲ, ನಮ್ಮಲ್ಲಿಗೆ ಸೂಟ್ ಆಗುವಾಗೆ ಆಗಿ ಇಲ್ಲಿ ಎಲ್ಲ ಪ್ರವಾಸಿಗರು ಬೇರೆ ಬೇರೆ ಬಿಸ್ನೆಸ್ ಮಾಡೋರು ಬಂದು ಇಲ್ಲಿ ಬರುವಾಗೆ, ನಮ್ಮ ಮೊನ್ನೆ ಉಪಮುಖ್ಯಮಂತ್ರಿಗಳು ಬಂದಾಗ ಒಂದು ಮಾತನ್ನು ಹೇಳಿದ್ರು, ಖಂಡಿತ ಇದನ್ನು ಮಾಡಿಸ್ತೇವೆ ಅಂತ ಎಲ್ಲ ಬಂದು ಇಲ್ಲಿ ಪ್ರವಾಸೋದ್ಯಮ ಆಗಿ ಇಲ್ಲಿ ಈಗ ಸುಮಾರು 1 ಲಕ್ಷ ಮಕ್ಕಳು ಇಲ್ಲಿ ಓದ್ಲಿಕ್ಕೆ ಬರ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ 2 ಲಕ್ಷ ಮಕ್ಕಳಾದ್ರೂ ಬಂದು ಇನ್ನಷ್ಟು ವಿದ್ಯಾ ಕೇಂದ್ರಗಳಾಗಿ ಈ ಒಂದು ಜಿಲ್ಲೆ ವಿದ್ಯೆಗೆ ಮತ್ತೆ ನಿಮ್ಮ ಆರೋಗ್ಯಕ್ಕೆ ಶ್ರೇಷ್ಠತೆಯನ್ನು ಕೊಟ್ಟಂತ ಜಾಗ, ಅದರ ಜೊತೆಗೆ ಉದ್ಯೋಗ ಕೊಡುವಂತ ಒಂದು ಕೇಂದ್ರ ಆಗಬೇಕು. ಉದ್ಯೋಗ ಕಮ್ಮಿ ಇದೆ, ವಿದ್ಯೆ ಇದೆ, ಮತ್ತೆ ನಿಮ್ಮ ಆರೋಗ್ಯ ಇದೆ, ಅದರ ಜೊತೆಗೆ ಉದ್ಯೋಗ ಕೊಡುವಂತ ನಾಡು ನಮ್ಮ ನಾಡು ಆದ್ರೆ ಇಲ್ಲಿ ಎಲ್ಲ ದೇವರು ನಮಗೆಲ್ಲವನ್ನು ಕೊಟ್ಟದಕ್ಕೆ ಸಾರ್ಥಕ ಆಗ್ತದೆ. ಈ ನಿಟ್ಟಿನಲ್ಲಿ ಎಲ್ಲ ಜನರು ಯೋಚಿಸಬೇಕು. ನಿಮ್ಮ ಜೊತೆಗೆ ನಾನು ಯಾವ ಹಂತದಲ್ಲೂ ಕೈ ಜೋಡಿಸಲಿಕ್ಕೆ ಸಿದ್ಧನಿದ್ದೇನೆ ನಮ್ಮ ಮಾತನ್ನು ಹೇಳ್ತೇನೆ. ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರು, ಕಾಂಗ್ರೆಸ್ ನಾಯಕರು, ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳು. ಮುಖ್ಯವಾಗಿ ತಮ್ಮ ಕೆಲವೊಂದು ಆಶಯಗಳು ಮತ್ತು ದೂರದೃಷ್ಟಿಯ ಚಿಂತನೆಗಳು ಅನನ್ಯವಾದದ್ದು. ಯಾಕಂದರೆ ಹೆಚ್ಚಿನವರು ಇಂಥ ದೂರದೃಷ್ಟಿಯ ಚಿಂತನೆಗಳನ್ನು ಹೊಂದಿರೋದಿಲ್ಲ. ಕರಾವಳಿ ಅಭಿವೃದ್ಧಿ ಆದದ್ದೇ ದೂರದೃಷ್ಟಿಯ ಚಿಂತನೆಗಳಿಂದ. ಮಲ್ಯರಾಗಿರ್ಬೋದು, TMA ಪೈ ಆಗಿರ್ಬೋದು, ಆಸ್ಕರ್ ಫೆರ್ನಾಂಡಿಸ್ ಆಗಿರ್ಬೋದು, VS ಆಚಾರ್ಯ ಆಗಿರ್ಬೋದು, ದೂರದೃಷ್ಟಿಯ ಅಂಥ ದೂರದೃಷ್ಟಿಯ ಚಿಂತನೆಗಳ ರಾಜಕೀಯ ನಾಯಕರು ಈ ಪ್ರದೇಶದಲ್ಲಿ ಒಂದಷ್ಟು ವಿರಳ. ಬಹುಶಃ ತಾವು ತಮ್ಮ ವಿದ್ಯೆ ಜ್ಞಾನವನ್ನು ಪರಿಗಣಿಸಿದ ಮೇಲೆ, ಯಾಕಂದರೆ ತಾವು ವಿದ್ಯಾವಂತರು ಮತ್ತು ರಾಜಕಾರಣವನ್ನು ಕೂಡ ವೃತ್ತಿಯಾಗಿ ಸ್ವೀಕರಿಸಿದವರು ತಾವಲ್ಲ, ಸಮಾಜ ಸೇವೆ ಮಾಡಬೇಕು ಮತ್ತು ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು ಎನ್ನುವಂಥ ಒಂದು ಏಕ ಉದ್ದೇಶದಿಂದ ತಾವು ಬಂದವರು. ತಮ್ಮ ಎಲ್ಲ ಆಶಯಗಳು ಈಡೇರಲಿ ಮತ್ತು ಈ ಒಂದು ಮುಖ್ಯವಾಗಿ ತಾವು ಕಾನ್ಸಂಟ್ರೇಟ್ ಮಾಡಿದಂಥ ಪರಶುರಾಮ ಪ್ರತಿಮೆಯ ನಿರ್ಮಾಣ, ಯಾಕಂದರೆ ಒಂದು ಅಪವಾದ ಇದೆ, ಆ ಅಪವಾದದ ಬಗ್ಗೆ ತಾವು ಸಮರ್ಥನೆಯನ್ನು ನೀಡಿದ್ದಾರೆ. ಯಾಕಂದರೆ ಇವರು ಪ್ರವಾಸೋದ್ಯಮದ ವಿರುದ್ಧ ಇದ್ದಾರೆ, ಅದು ಕ್ಷೇತ್ರವಾಗಿ ಬೆಳೀತಾ ಇತ್ತು ಅನ್ನುವಂಥ ಅಪವಾದಕ್ಕೆ ತಾವು ಸಮರ್ಥನೆಯನ್ನು ನೀಡಿದ್ದೀರಾ.
ಆ ಅಪವಾದಕ್ಕೆ ಸಮರ್ಥನೆ ನೀಡಿದ ನಂತರ ತಾವು ಅದರ ಪರವಾಗಿ ಇದ್ದೀರಾ. ಆದ್ದರಿಂದ ಆದಷ್ಟು ಶೀಘ್ರದಲ್ಲಿ ಆ ಪ್ರತಿಮೆ ನಿರ್ಮಾಣ ಆಗಲಿ ಅನ್ನೋದೇ ನಮ್ಮ ಆಶಯ. ತಮ್ಮ ರಾಜಕೀಯ ಭವಿಷ್ಯ ಕೂಡ ಉತ್ತಮವಾಗಲಿ. ಮುಂದಿನ ದಿನಗಳಲ್ಲಿ ಸಮರ್ಥ ರಾಜಕೀಯ ನಾಯಕರಾಗಿ ತಾವು ಹೊರಹೊಮ್ಮಿ ಒಂದು ಉತ್ತಮವಾದಂಥ ಸಮಾಜವನ್ನು, ಅಂದರೆ ತಳಮಟ್ಟದ ಜನರಿಗೂ ಕೂಡ ನ್ಯಾಯ ದೊರಕಿಸಿಕೊಡುವಂಥ ಪ್ರಯತ್ನವನ್ನು ತಾವು ಮಾಡಿ ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ. ಮಾನ್ಯ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿಯವರ ಅಭಿಪ್ರಾಯ. ಯಾಕಂದರೆ ಅವರ ಚಿಂತನೆಯಲ್ಲಿ, ಅವರ ಅಭಿಪ್ರಾಯದಲ್ಲಿ ಯಾವುದೇ ಯಾವುದೇ ವ್ಯಕ್ತಿಯ ವಿರುದ್ಧ ದೋಷಾರೋಪಣೆ ಮಾಡೋದಲ್ಲ. ಒಂದು ವ್ಯವಸ್ಥೆಯಲ್ಲಿ ಆದಂಥ ಲೋಪದೋಷ ಮತ್ತು ಭ್ರಷ್ಟಾಚಾರದ ವಿರುದ್ಧವಾದಂಥ ಅವರ ಹೋರಾಟ ನಿರಂತರವಾಗಿದೆ. ಇದು ಜನರಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಮತ್ತು ಇಲ್ಲಿಯ ನಾಗರಿಕ ನ್ಯಾಯ ದೊರಕಿಸಿಕೊಡುವಲ್ಲಿ ಒಂದಷ್ಟು ಪ್ರಯತ್ನವನ್ನು ಮಾಡುವಂಥ ಒಂದು ಮಾರ್ಗ ಅನ್ನುವುದನ್ನು ಅವರು ಹೇಳಿದ್ದಾರೆ. ಅವರ ಮಾತುಗಳಿಗೆ ಮನ್ನಣೆ ನೋಡಿ ಮುಂದಿನ ಹೋರಾಟಗಳಿಗೆ ನೈತಿಕ ಬೆಂಬಲ ನೀಡಿ ಮತ್ತು ಮುಂದಿನ ದಿನಗಳಲ್ಲಿ ಅವರ ಏನು ದೂರದೃಷ್ಟಿಯ ಚಿಂತನೆಗಳಿದೆ ಅದಕ್ಕೆ ಒಕ್ಕೊರಲ ಆಗ್ರಹವನ್ನು ತಾವೂ ಕೂಡ ಅವರ ಜೊತೆಗಿದ್ದು ಮಾಡಿ ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ. ವೀಕ್ಷಕರೇ, ಮುಖಾಮುಖಿ ಕಾರ್ಯಕ್ರಮದಲ್ಲೊಂದು ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.